ನಮ್ಮ ಬಾಯಿಗಳಿಂದ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ಹಲ್ಲೆಲೂಯಾ. ಸ್ತೋತ್ರಂ 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 ಸ್ತೋತ್ರಂ. ಎಲ್ಲ ಮಹಿಮೆ ಆತನಿಗೆ ಒಪ್ಪಲಿಗೆ, ಎಲ್ಲ ಮಹಿಮೆಯು ಆತನ ಒಪ್ಪಲಿಗೆ. ಆತನನ್ನು ಕೊಂಡಾಡೋಣ, ಯೇಸು ಸ್ವಾಮಿಯನ್ನು ಕೊಂಡಾಡೋಣ, ಕೀರ್ತಿಸೋಣ. ಆತನ ನಾಮಕ್ಕೆ ಯೋಗ್ಯವಾದ ಸ್ತೋತ್ರಗಳನ್ನು ನಾವು ಸಲ್ಲಿಸೋಣ. ಯೇಸುವೇ ವಂದನೆಯಪ್ಪ, ಯೇಸುವೇ ವಂದನೆ ರಾಜ್ಯ. ಹಲ್ಲೆಲೂಯಾ. ಓ ಹಲ್ಲೆಲೂಯಾ. ಹಲ್ಲೆಲೂಯಾ. ಸ್ತುತಿ 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 ಸ್ತುತಿ. ಹಲ್ಲೆಲೂಯಾ. ಸ್ತೋತ್ರಂ 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 ಸ್ತೋತ್ರಂ. ಹಲ್ಲೆಲೂಯಾ. ಆಶ್ರಯವೇ ನನ್ನ ಆಧಾರವೇ, ನೀನಾಗೆ ನನ್ನ ಆರಾಧನೆ. ಆಶ್ರಯವೇ ನನ್ನ ಆಧಾರವೇ, ನೀನಾಗೆ ನನ್ನ ಆರಾಧನೆ. ಯೇಸುವೇ, ನೀನಾಗೆ ನನ್ನ ಆರಾಧನೆ. ನನ್ನ ಉಸಿರಿರುವ ದಿನವೆಲ್ಲ ನಿನ್ನ ಆರಾಧನೆ ಮಾಡುವೆ. ನಾ ಬದುಕಿರುವ ಕ್ಷಣವೆಲ್ಲ ನಿನ್ನೆಂದೆಂದು ಕೊಂಡಾಡುವೆ. ಆಶ್ರಯವೇ ನನ್ನ ಆರಾಧನೆ. ಆರಾಧನೆ ಹೌದಪ್ಪ, ನಿಮಗೆ ನಮ್ಮ ಆರಾಧನೆ ಯೇಸುವೇ. ಆಶ್ರಯವೇ ನನ್ನ ಆರಾಧನೆ, ನಿಮಗೆ ನನ್ನ ಆರಾಧನೆ. ಯೇಸುವೇ, ನಿಮಗೆ ನನ್ನ ಆರಾಧನೆ. ಶಾಶ್ವತ ದೇವರೇ, ನೀ ನನ್ನನ್ನು ಕರೆದಿರುವೆ. ಯೇಸು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಶಾಶ್ವತ ದೇವರೇ, ನೀ ನನ್ನನ್ನು ಕರೆದಿರುವೆ. ಯೇಸು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಯುಗಯುಗದಲ್ಲೂ ನಿನ್ನ ನಾಮವು ತಾನೇ ತಾನೇ ಮಾಡಿರು. ನನ್ನ
ಒಂದು ನಿಮಿಷ ಕಾಲ ನಾವೆಲ್ಲರ ಆರಾಧನೆ ಮಾಡೋಣ. ಪ್ರಿಯ ನನ್ನ ಸಹೋದರಿ, ನನ್ನ ಸಹೋದರ, ಯೇಸುವಿನ ಪಾದ ಸಮ್ಮುಖದಲ್ಲಿ ಬಂದಾಗ, ದೇವರು ಸಮ್ಮುಖದಲ್ಲಿ ನೀನಿರುವಾಗ ನಿನಗೆ ಅನೇಕ ಕಷ್ಟ, ಚಿಂತೆ, ಸಂಕಟಗಳು ಬಂದಿರಬಹುದು, ಅನೇಕ ವೇದನೆ, ದುಃಖ ಇವೆಲ್ಲ ಬಂದಿರಬಹುದು. ದೇವರ ವಾಕ್ಯ ಹೇಳ್ತದೆ, ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು ಅವೆಲ್ಲವುಗಳಿಂದ ಯೆಹೋವನು ಬಿಡಿಸಿ ರಕ್ಷಿಸಿ ಕಾಪಾಡುವರು ಎಂಬುದಾಗಿ. ಹೆದರಬೇಡ, ಭಯಪಡಬೇಡ, ಕಳವಳಗೊಳ್ಳಬೇಡ. ದೇವರು ನಮ್ಮ ಸಂಗಡ ಇದ್ದಾನೆ. ದೇವಾದಿ ದೇವರು ನಮ್ಮ ಸಂಗಡ ಇದ್ದಾನೆ. ಆತನೇ ಸರ್ವಶಕ್ತನಾದ ದೇವರು. ಆತನು ನಮ್ಮ ಸಂಗಡ ಇರುವಾಗ ನಮ್ಮ ಎಲ್ಲ ಕಾರ್ಯಗಳನ್ನು ಆತನು ನೋಡಿಕೊಂಡು ಸಫಲ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಾಲೆಲೂಯ. ಸಂತೋಷದಿಂದ ಆರಾಧನೆ ಮಾಡೋಣ, ಸಂತೋಷದಿಂದ ಸ್ತುತಿಸೋಣ. ಹಾಲೆಲೂಯ, ಹಾಲೆಲೂಯ. ಕೃತಜ್ಞತೆಯಿಂದ ಈ ಮನಸ್ಸು ಸ್ತುತಿ ಸ್ತೋತ್ರದಿಂದ ಈ ಹೃದಯ ಲೇಖನದಂತೆ ಸ್ತುತಿಸಲು ಬರುತ್ತಿರುವ ಈ ಜೀವವು ಸಿದ್ಧವಾಗಿದೆ.
ಆತ್ಮೀಯ ಸಹೋದರಿ, ನನ್ನ ಸಹೋದರ, ನನ್ನನ್ನು ನಿನ್ನನ್ನು ಕರ್ತನು ತಿಪ್ಪೆಯಿಂದ ಮೇಲೆತ್ತಿದ್ದಾನೆ. ಆತನು ರಾಜನಂತೆ ನಮ್ಮನ್ನು ಘನಪಡಿಸಿದ್ದಾನೆ. ನಮ್ಮವರೆಲ್ಲ ನಿಮ್ಮ ಬಾಯಿಗಳಿಂದ ಒಂದು ಆಮೇಲೆ ಹೇಳುವ. ರಾಜನಂತೆ ನಮ್ಮನ್ನು ಆತನು ಘನಪಡಿಸಿದ್ದಾನೆ. ಆತನು ನಮ್ಮನ್ನು ತಿಪ್ಪೆಯಿಂದ ಮೇಲೆತ್ತಿದ್ದಾನೆ. ಆತನ ತೋಟದಲ್ಲಿ ನಟ್ಟ ಸಸ್ಯಂತೆ ಆತನ ಬಲಗೈ ನಮಗೆ ಆಧಾರವಾಗಿದೆ. ಇಶಾಯನು ಹೇಳುವ ಹಾಗೆ ನನ್ನ ಬಲಗೈಗೆ ಆಧಾರ ಮಾಡಿದೆ. ಎಷ್ಟು ಜನ ಸ್ತುತಿಸಲು ಸಿದ್ಧವಾಗಿದೆ. ದೇವಾದಿ ದೇವರ ಸಮ್ಮುಖದಲ್ಲಿ ಸ್ತುತಿಸೋಣ, ಆರಾಧಿಸೋಣ. ಆತನ ಮಾತು ಜೀವವುಳ್ಳ ಮಾತು, ಆತನ ಮಾತು ಸಜೀವವುಳ್ಳ ಮಾತು, ಆತನ ಮಾತಿನಲ್ಲಿ ಶಕ್ತಿ ಇದೆ. ಹಾಲೆಲೂಯಾ. ಎಲ್ಲರೂ ಸ್ತೋತ್ರ ಮಾಡೋಣ. ಹಾಲೆಲೂಯಾ. ನಿನ್ನ ಮಾಟ ಜೀವ ಮುಗದಯ್ಯ ईसैया माता सत्य
రక్షించును నీ మాట సింహపు బోలుల నుండి రక్షించును నీ మాట అగ్ని కుండముల నుండి రక్షించును నీ మాట మానవ బ్రతుకును కూడా మధురం చేయును నీ మాట ఆరిపోయిన బ్రతుకును వెలిగించును నీ మాట మానవ బ్రతుకును కూడా మధురం చేయును నీ మాట ఆరిపోయిన బ్రతుకును వెలిగించును నీ మాట ఏది మారినా నీ మాట మారదయ్యా ఏది ఆగినా నీ మాట తిరుగునయ్యా ఏది మారినా నీ ఏది ఆగినా నీ మాట తిరుగునయ్యా ఏది మారినా నీ మాట మారదయ్యా ఏది ఆగినా నీ మాట తిరుగునయ్యా నీ మాట పాడదాం ఎలా ఆలోచన పాడదాం మార్పు లేనిదయ్యా నీవయ్యా నీ మాట మరచిపోయినయ్యా నీ మాట జీవమున్నదయ్యా నీవయ్యా నీ మాట సత్యమున్నదయ్యా నీ మాట మార్పు లేనిదయ్యా నీవయ్యా నీ మాట మరచిపోయినయ్యా రక్షించుకున్న వారిని బ్రతికించును నీ మాట రక్షించుకున్న వారిని విడిపించును నీ మాట రక్షించుకున్న వారిని బ్రతికించును నీ మాట బంధింపబడిన వారిని విడిపించును నీ మాట త్రోవ తప్పిన వారిని సరిచేయును నీ మాట కుంగిపోయిన వారిని లేవనెత్తును నీ మాట త్రోవ తప్పిన వారిని సరిచేయును నీ మాట కుంగిపోయిన వారిని లేవనెత్తును నీ మాట ఏది మారినా ఏది ఆగినా నీ మాట తిరుగునయ్యా ఏది మారినా నీ మాట మారదయ్యా ఏది ఆగినా నీ మాట తిరుగునయ్యా ఏది మారినా నీ మాట మారదయ్యా ఎలా ఆలోచన మన ఓ నమః ఏది మారినా నీ నీ మాట తిరుగునయ్యా సింహాల బోనుల నుండి విడిపించును నీ మాట అగ్ని కుండముల నుండి రక్షించును నీ మాట సింహాల బోనుల నుండి విడిపించును నీ మాట అగ్ని కుండముల నుండి రక్షించును నీ మాట మానవ బ్రతుకుని కూడా మధురం చేయును నీ మాట ఆరిపోయిన బ్రతుకును వెలిగించును నీ మాట మానవ బ్రతుకుని కూడా మధురం చేయును నీ మాట ఆరిపోయిన బ్రతుకును వెలిగించును నీ మాట ఏది మారినా ఏది ఆగినా నీ మాట తిరుగునయ్యా ఏది
నీ మాట జరుగునయ్యా. ಎಲ್ಲ ಸಂತೋಷದಿಂದ ಏರಿ ಮಾಡಿನ నీ మాట ಮಾರದಯ್ಯಾ. ಏರಿ ಆಗಿನ నీ మాట జరుగునయ్యా. ಹಾಲೆಲೂಯಾ ಹಾಲೆಲೂಯಾ. ಪ್ರಿಯ ಆತ್ಮೀಯರೇ, ಕುಗ್ಗಿಯುವುದ ಬದುಕನ್ನು ಆತನ ಮೇಲಕ್ಕೆ ತರುವಲ್ಲಿ ನಶಿಸಿದವರನ್ನು ಆತನು ಸರಿಪಡಿಸುವ ದೇವರಾಗಿದ್ದಾನೆ. ಮಾರ್ಗ ತಪ್ಪಿ ನಡೆಯುವವರನ್ನು ಆತನು ಮಾರ್ಗದಲ್ಲಿ ನಡೆಸುವ ದೇವರಾಗಿದ್ದಾನೆ. ಎಲ್ಲರ ಆರಾಧನೆ ಮಾಡೋಣ. ಜಪ ಆಯುವುದು ನನ್ನ ಜೀವಿತವನ್ನು ಮತ್ತೆ ಬೆಳಗಿಸಲು ನಿನ್ನ ಶಕ್ತಿ ನೀಡುವುದಾಗಿ ಹೇಳೋಣ. ಆಯುವುದು ನನ್ನ ಜೀವಿತವನ್ನು ತಿರುಗಿ ಮತ್ತೆ ನನ್ನ ಜೀವಿತವನ್ನು ಬೆಳಗಿಸಲು ನಿನ್ನ ಶಕ್ತಿಯನ್ನು ಬಾ ಎಂಬುದಾಗಿ ಪವಿತ್ರಾತ್ಮನೇ ನನ್ನ ಮೇಲೆ ಇಳಿದು ಬಾ. ಪರಿಶುದ್ಧಾತ್ಮನೇ ನನ್ನ ಮೇಲೆ ಇಳಿದು ಬಾ. ನಿನ್ನ ಕಾರ್ಯಗಳು ನನ್ನ ಜೀವಿತದಲ್ಲಿ ನಾನು ನೋಡುವಂತೆ ಈ ಮುಂಜಾನೆ ನನ್ನನ್ನು ಸಂಧಿಸು. ಈ ಆರಾಧನೆಗೆ ಇಲ್ಲಿವರೆಗೂ ನನ್ನನ್ನು ಸಹಾಯ ಮಾಡಿದಂತೆ, ಇಲ್ಲಿವರೆಗೂ ನನಗೆ ಸಹಕರಿಸಿದಂತೆ, ಇಲ್ಲಿವರೆಗೂ ನನ್ನನ್ನು ಬಲಪಡಿಸಿದಂತೆ, ಇಲ್ಲಿವರೆಗೂ ನಿನ್ನ ಆಟಗಳಲ್ಲಿ ನನ್ನನ್ನು ಉತ್ತೇಜನ ಮಾಡಿದಂತೆ, ಎಲ್ಲ ವಿಷಯದಲ್ಲಿ ನನ್ನನ್ನು ಬಲಪಡಿಸಿದ ದೇವಾದಿ ದೇವರು ನೀನು ಒಬ್ಬನೇ. ನಿನಗೆ ಮಾತ್ರ ಮಹಿಮೆ, ನಿನಗೆ ಮಾತ್ರ ಮಹಿಮೆ. ಇಲ್ಲಿವರೆಗೂ ಆರಾಧನೆಯಲ್ಲಿ ಸ್ತುತಿ ಭಾಗದಲ್ಲಿ ನಡೆಸಿದಂತೆ ದೇವರೇ ವಾಕ್ಯದೊಂದಿಗೆ ಮಾತನಾಡ, ವಾಕ್ಯದೊಂದಿಗೆ ಬಲಪಡಿಸುವ. ನಿನ್ನ ವಾಕ್ಯದಲ್ಲಿ ಜೀವ ಇದೆ ಕರ್ತನೆ. ನಿನ್ನ ವಾಕ್ಯದಲ್ಲಿ ಕರ್ತನೆ ಶಕ್ತಿ ಇದೆಯಪ್ಪ. ಹೌದಯ್ಯ, ಯಾವುದು ನಿಂತರೆ ನಿಂದಿರಬಹುದು, ಆದರೆ ನಿನ್ನ ಮಾತು ನೆರವೇರ್ತದೆ ಕರ್ತನೆ. ಎಲ್ಲವನ್ನು ಮಾರ್ಪಡಬಹುದು, ಕರ್ತನಾದ ಯೇಸು ಆತನ ಮಾತು ಮಾತ್ರ ಅದು ಮಾರ್ಪಡುವುದೇ ಇಲ್ಲ. ಗುಡ್ಡ ಬೆಟ್ಟ ಸಮುದ್ರಗಳು ಸ್ಥಳ ಬಿಟ್ಟು ಕದಲಿದರು, ನನ್ನ ಮಾತು ಎಂದಿಗೂ ಅಳಿಯುವುದಿಲ್ಲ ಎಂಬುದಾಗಿದೆ. ಆತನ ವಾಕ್ಯ ಶಾಶ್ವತ, ಆತನ ಮಾತು ಶಾಶ್ವತ. ಈ ಮನುಷ್ಯ ಸ್ತೋತ್ರ ಮಾಡೋಣ. ಆತನ ಪಾದ ಸಮ್ಮುಖದಲ್ಲಿ ಪ್ರಾರ್ಥಿಸಿಕೊಳ್ಳೋಣ. ದೇವರು ಇಲ್ಲಿವರೆಗೂ ನಮ್ಮನ್ನು ಕಾಪಾಡಿ ನಡೆಸಿದ ವಾಕ್ಯದೊಂದಿಗೆ ನಮ್ಮೊಂದಿಗೆ ಮಾತನಾಡ ಪ್ರಾರ್ಥನೆ ಮಾಡೋಣ. ವಾಕ್ಯಕ್ಕಾಗಿ ನಮ್ಮ ಮಧ್ಯದಲ್ಲಿ ಸಹೋದರ ಲೋಕೇಶ್ ಪ್ರಾರ್ಥನೆ ಮಾಡ್ತಾರೆ. ಸ್ತೋತ್ರ ಮಹಾಪರಿಶುದ್ಧನೇ, ನಿಮಗೆ ಸ್ತೋತ್ರ ಕರ್ತನೆ ರಾಜ. ಅಪ್ಪ ದೇವರೇ, ಮಹೋನ್ನತನು ಸ್ವಾಮಿ ಸ್ತಯ, ನಿಮಗೆ ಸ್ತೋತ್ರ ರಾಜ. ಅಲ್ಪವೇ ಬೇಗವೇ ನಿಮಗೆ ಸ್ತೋತ್ರ ಕರ್ತನೆ ರಾಜ. ಕೃಪಾಕ್ಷೇಮ ಸಂಪೂರ್ಣನಾದ ದೇವರೇ ನಿಮಗೆ ಸ್ತೋತ್ರ ರಾಜ. ಸತ್ಯ ಸಂಪನ್ನನಾದ ದೇವರೇ ನಿಮಗೆ ಸ್ತೋತ್ರ. ನಾ ನೀತಿಯ ದೇವರೇ ನಿಮಗೆ ಸ್ತೋತ್ರ. ನಾ ಬಲವೇ ನಾ ಶಕ್ತಿಯ ನಿಮಗೆ ಸ್ತೋತ್ರ ರಾಜ. ಯೇಸುವೆ ನಿಮಗೆ ಸ್ತೋತ್ರ ಕರ್ತನೆ. ಅಪ್ಪ ಇವು ಬೆಳಗಿನ ಉದಯಕಾಲ ಸಮಯದಲ್ಲಿ ಪ್ರಭಾ ದೇವರೇ ಯೇಸುವೆ ನಿಮಗೆ ಸ್ತೋತ್ರ ಕರ್ತನೆ. ಈ ಒಂದು ಸಬ್ಬತ್ತಿನಕ್ಕಾಗಿ ನಿಮಗೆ ಸ್ತೋತ್ರ. ಆದರೆ ಕೆಲಸ ಮಾಡಿ 7 ದಿನ ಸದಾ ಒಂದು ವಿಶ್ರಾಂತಿ ಪ್ರಕಾರವೇ ಮಕ್ಕಳಾಗಿ ಸ್ವಾಮಿ ಕರ್ತನೆ ಈವರೆಗೆ ಸ್ವಾಮಿ ದೇವರೇ ನಿಮ್ಮನ್ನು ಸ್ತುತಿಸಿ ನೀವು ಆರಾಧಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಅಪ್ಪ ದೇವರೇ, ಹಾಡಿನ ಭಾಗದಲ್ಲಿ ವಾಕ್ಯ ಭಾಗದಲ್ಲಿ ಎಸೆಯ ನೀನು ಎದುರಿಸಿದಂತೆ ನಿಮಗೆ ಸ್ತೋತ್ರ ವಂದನೆ ಸಲ್ಲಿಸ್ತಾರೆ ಕರ್ತನೆ ರಾಜ. ಎಲ್ಲ ನಿಮಗೆ ಮಹಿಮೆ ಉಂಟಾಗುವಂತೆ ದೇವರೇ ಸಹಾಯ ಮಾಡಿ ಸ್ತೋತ್ರ ಕರ್ತನೆ ರಾಜ. ಸ್ವಾಮಿ ದೇವರೇ ಬಲಪಡಿಸಿ ಸ್ತೋತ್ರ. ರೋಗಬಾಧೆಗಳಿಂದ ಬಂದವರ ಕಷ್ಟ ಕಂಡು ರೋಗಬಾಧ ಸಮಸ್ಯೆಗಳು ನೀಗಿಸಿ ಸ್ತೋತ್ರ ಕರ್ತನೆ. ನಿನ್ನ ವಾಕ್ಯದ ಸಮಸ್ಯೆ ನಮ್ಮ ಜೀವಿತವನ್ನು ಸರಿಪಡಿಸಿಕೊಳ್ಳುತ್ತೆ ದೇವರ ಸಹಾಯ. ವಾಕ್ಯದಲ್ಲಿ ನಮ್ಮನ್ನು ನಡೆಸು ದೇವರ ಸರಿಪಡಿಸು. ನಾವು ಎಲ್ಲಿ ತಪ್ಪು ಹೋಗಿದ್ದೀವಿ, ನಾವು ಎಲ್ಲಿ ಬಿದ್ದು ಹೋಗಿದ್ದೀವಿ ಸಮಸ್ಯೆಯ ಸರಿಯಾದ ಮಾರ್ಗದಲ್ಲಿ ನಮ್ಮ ನಡೆಸು ದೇವರ ಸಹಾಯ ಮಾಡು. ನಮ್ಮನ್ನು ನೀನು ಕಟ್ಟಪ್ಪ ಸ್ತೋತ್ರ ರಾಜ. ನಮ್ಮನ್ನು ನೀನು ಕೊಳಗದ ಓರಿಯಂತ ಕೊಳಗಿಸಿ ನಮಗೆ ವರ್ಷ ಒಂದು ಕರ್ತನೆ ರಾಜ ನಿನಗೆ ಒಂದೇ ಮಹಿಮೆಪಡಿಸುವರಾಗಿ ಸಮಸ್ಯೆಯ ಮಹಿಮೆ ಸಲ್ಲಿಸುವರಾಗಿ ಜೀವನ ಕಾಲದಲ್ಲಿ ನಡೆಸುತ್ತೆ ದೇವರ ಸಹಾಯ ಮಾಡು. ಅಪ್ಪ ನನ್ನ ಆಶೆ ನೀನೆ, ನನ್ನ ಆಕಾಂಕ್ಷೆಯು ನೀನೇ ಸ್ವಾಮಿ ಸ್ತೋತ್ರ. ಅಪ್ಪ ದೇವರೇ ಏನು ಕರ್ತನೆ ಸ್ವಾಮಿ, ಆಕಾಶವು ಭೂಮಿ ಆಕಾಶವು ದೇವರೇ ಗುಡ್ಡ ಬೆಟ್ಟಗಳು ಮನುಷ್ಯರು ಮಾರಿದರು, ನಿನ್ನ ವಾಕ್ಯಗಳು ಮಾತ್ರ ದೇವರೇ ಅದು ಮಾರ್ಗವಾಗಿ ಆಗಿದೆ ಸ್ತೋತ್ರ ಕರ್ತನೆ ರಾಜ. ನಿನ್ನ ವಾಕ್ಯದಿಂದ ನಮ್ಮ ಜೀವನದ ಕಟ್ಟುವ ನಿನ್ನ ವಾಕ್ಯದಿಂದ ಸಹಾಯ ಮಾಡು ಬಲಪಡಿಸು ಸ್ತೋತ್ರ ಕರ್ತನೆ ರಾಜ. ಬಲಪಡಿಸು ದೇವರ ಸಹಾಯ ಮಾಡು. ಸಮಾಧಾನಕ್ಕೆ ತುಂಬ ಸ್ತೋತ್ರ ಕರ್ತನೆ ಬಲಪಡಿಸು. ಮಾತನಾಡಪ್ಪ, ಸಮಸ್ಯೆ ನಡೆಸಿದಂತೆ ಮಾತನಾಡು ಕಾಪಾಡು. ನಮ್ಮ
ಸಂಗಡ ನೀನು ಮಾತಾಡು, ನನ್ನ ವಾಕ್ಯದಿಂದ ನಮ್ಮ ಜೀವಿತ ಸರಿಪಡಿಸಿಕೊಳ್ಳಲು ದೇವರ ಸಹಾಯ ಮಾಡು. ಪರಿಶುದ್ಧಾತ್ಮ ಕಾವಲು ಸ್ವಾಮಿಸೆಯ ಸಭೆ ಸುತ್ತಮುತ್ತ ಕಾವಲು ದೇವರ ಸಹಾಯ ಮಾಡು, ಬಲಪಡಿಸು. ಸ್ತೋತ್ರ ಕರ್ತನಾಚ ಅಪ್ಪ, ನಿನ್ನ ದಾಸರ ಮೂಲಕ ಯಾವ ವಾಕ್ಯವನ್ನು ಗೋಚರಪಡಿಸು ಸ್ವಾಮಿ, ಆ ವಾಕ್ಯವನ್ನು ಗೋಚರಪಡಿಸು. ನಿನ್ನ ದಾಸರನ್ನು ಆಶೀರ್ವದಿಸು, ಅಭಿಷೇಕಿಸು. ನೀನು ಮಾತಾಡು ಸ್ತೋತ್ರ. ನಿನ್ನ ವಾಕ್ಯದಿಂದ ದೇವರೇ ನಮ್ಮನ್ನು ಬಲಪಡಿಸಪ್ಪ. ದೇವರು ನಮ್ಮನ್ನು ಜೀವನಗೊಳಿಸು, ದೇವರ ಸಹಾಯ ಮಾಡು. ಸ್ತೋತ್ರ. ಸಾಕ್ಷಿಯಾಗಿ ಜೀವಿಸುತ್ತೆ ದೇವರ ಸಹಾಯ ಮಾಡು. ಕೈ ವಾಕ್ಯಗಳನ್ನು ಕೈಗೊಂಡು ಸ್ವಾಮಿ ಜೀವಿಸಲಿಕ್ಕೆ ದೇವರು ಕೃಪೆ ಮಾಡಪ್ಪ. ದೇವರೇ ಆ ವಾಕ್ಯವನ್ನು ಗೋಚರಪಡಿಸಿ ನಮ್ಮ ಮುಂದೆ ದಾಸರನ್ನು ಆಶೀರ್ವದಿಸಿ ಬಲಪಡಿಸು. ಸ್ತೋತ್ರ ಕರ್ತನೆ, ಬಲಪಡಿಸು. ಸ್ತೋತ್ರ ರಾಜ ದೇವರೇ, ಈವರೆಗೆ ನಡೆಸಿದ ದೇವರೇ ಇನ್ನು ಮುಂದೆ ನಡೆಸಿ ಕಾಪಾಡು, ಬಲಪಡಿಸಲಿಕ್ಕೆ ಪ್ರಾರ್ಥಿಸ್ತಾ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತ ದೇವರೇ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಕೂತ್ಕೊಳ್ಳುತ್ತೇವೆ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಹಲ್ಲೆಲೂಯಾ. ಈ ಸಮಯದಲ್ಲಿ ಕರ್ತನು ಇಲ್ಲಿವರೆಗೂ ತನ್ನ ಆರಾಧನೆಯಲ್ಲಿ ನಮ್ಮನ್ನು ನಡೆಸಿ ಕಾಪಾಡಿ ಸಹಾಯ ಮಾಡಿದ ದೇವರಿಗೆ ವಂದನೆಗಳು. ಇದೆಲ್ಲ ಕೂಡ ಆತನ ದಯೆ, ಕರುಣೆ, ಆತನ ಕೃಪೆ ಮಾತ್ರ. ನನ್ನ ಆತ್ಮೀಯರೇ, ಸಮಯದಲ್ಲಿ ಮತ್ತು ದೇವರಿಗೆ ವಂದನೆ ಸಲ್ಲಿಸೋಣ. ದೇವರ ವಾಕ್ಯಕ್ಕೆ ನಾವೆಲ್ಲರೂ ಸಿದ್ಧವಾಗೋಣ. ದೇವರು ಈ ದಿನ ನನ್ನೊಂದಿಗೆ ಏನು ಮಾತನಾಡುವನು ಎಂಬುದಾಗಿ. ಈ ದಿನ ದೇವರು ನನ್ನೊಂದಿಗೆ ಮಾತನಾಡುವನು ಎಂಬುದಾಗಿ ಪ್ರಾರ್ಥಿಸೋಣ. ಹಾಗೆ ಪ್ರಾರ್ಥನೆ ಮಾಡಿದ್ದೀವಿ ಮತ್ತು ಬೆಳಗಿನ ಜಾವ ನಾವೆಲ್ಲರೂ ಆತನನ್ನು ಆರಾಧಿಸೋದಕ್ಕೆ ಆತನ ಸನ್ನಿಧಿಗೆ ಬಂದಿದ್ದೀವಿ. ದೇವರ ನಾಮಕ್ಕೆ ಸ್ತೋತ್ರ. ಈ ಮುಂಜಾನೆ ನಾವು ಧ್ಯಾನಿಸಿಕೊಳ್ಳುವಂತಹ ವಾಕ್ಯ, ದೇವರು ನಮ್ಮನ್ನು ತಿರುಗಿ ಆಶೀರ್ವಾದ ಮಾಡುವಂತೆ. ದೇವರು ನಮ್ಮನ್ನು ತಿರುಗಿ ಆಶೀರ್ವಾದ ಮಾಡುವಂತೆ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ಒಣಗಿದ ಭೂಮಿಯಂತೆ ನಮ್ಮ ಜೀವಿತ ಹೋಗ್ತಾ ಇರ್ತದೆ. ಕೆಲವೊಂದು ಸಂದರ್ಭಗಳಲ್ಲಿ ನನಗೆ ಎಷ್ಟೋ ಆಶೀರ್ವಾದ ಮೊದಲಿತ್ತು, ಈಗ ಆಶೀರ್ವಾದ ಇಲ್ವಲ್ಲ ಅನ್ನುವ ರೀತಿಯಲ್ಲಿ ಕೆಲವರು ಫೀಲಿಂಗ್, ಕೆಲವರು ಮನೋಭಾವನೆ ಹಾಗೆ ಇರ್ತವೆ. ಒಂದು ವೇಳೆ ದೇವರ ಆಶೀರ್ವಾದ ನೀನು ಕಳ್ಕೊಂಡಿರ್ಬೋದು, ಮತ್ತೆ ನೀನು ಪ್ರಾರ್ಥನೆ ಮಾಡಿದರೆ ಆತನು ತಿರುಗಿ ಕೊಡಲು ಶಕ್ತ. ಹಲ್ಲೆಲೂಯಾ. ಈ ವರ್ಷದಲ್ಲಿ ಪ್ರಾರ್ಥನೆ ಮಾಡ್ರಿ, ದೇವ ನನ್ನ ಜೀವಿತವು ಸಮೃದ್ಧಿಯಾಗಿರುವಂತೆ, ನನಗೆ ಬೇಕಾದ ಆಹಾರ, ವಸ್ತ್ರ, ಬಟ್ಟೆ, ನನ್ನ ಮಕ್ಕಳಿಗೆ ಬೇಕಾದ ಆಹಾರ, ವಸ್ತ್ರ, ಬಟ್ಟೆ, ನನಗೆ ಬೇಕಾದ, ನನ್ನ ಫ್ಯಾಮಿಲಿಗೆ ಬೇಕಾದಂಥ ಆರೋಗ್ಯ ಸಮಸ್ತವೂ ದೇವರೇ ನೀನು ಕೊಟ್ಟು ಸಹಾಯ ಮಾಡಿ. ಯಾರಿಗಾದ್ರೂ ಅನಿಸ್ತಾ ಇದೆ ಅಂದರೆ ನಾನು ಆಶೀರ್ವಾದವನ್ನು ಕಳೆದುಕೊಂಡಂತೆ ಇದೆ ಎಂಬುದಾಗಿ ಇರುವುದಾದರೆ ದೇವರು ಮತ್ತೊಂದು ಅವಕಾಶ ಈ ದಿನ ಕೊಡ್ತಾ ಇದ್ದಾನೆ. ಮತ್ತೆ ಪ್ರಾರ್ಥಿಸು, ದೇವರು ಮತ್ತೆ ನಿನಗೆ ಆಶೀರ್ವಾದವನ್ನು ಕೊಡಲಿಕ್ಕೆ ಶಕ್ತಿ. ಮತ್ತೆ ತಿರುಗಿ ವಾಪಸ್ ದೇವರು ನಮ್ಮ ಆಶೀರ್ವಾದವನ್ನು ಕೊಡಲಿಕ್ಕೆ ಶಕ್ತ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಜೀವಿತಕ್ಕೆ ಬೇಕಾದಂಥ ಅನುದಿನದ ದೇವರ ಆಶೀರ್ವಾದ ಯಾವಾಗಲೂ ಇರಬೇಕು. ಕೆಲವು ಸಂದರ್ಭಗಳಲ್ಲಿ ನಾವು ಆಶೀರ್ವಾದವನ್ನು ಕಳೆದುಕೊಂಡು ಇನ್ನು ಆಶೀರ್ವಾದ ಇಲ್ವಾ ಎನ್ನುವ ರೀತಿಯಲ್ಲಿ ಇರ್ತೀವಿ. ಬಟ್ ಆ ದೇವರ ವಾಕ್ಯ ಇರ್ತದೆ, ಅದು ಹಾಗೆ ಅಲ್ಲ. ದೇವರ ಆಶೀರ್ವಾದ, ದೇವರು ಮತ್ತೆ ನಮ್ಮನ್ನು ಆಶೀರ್ವಾದ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ನಿಮ್ಮ ಬಳಿಯಲ್ಲಿ ಸತ್ಯವೇದ ಇರುವುದಾದರೆ ಯೆರೆಮೀಯನ ಪುಸ್ತಕ 2ನೇ ಅಧ್ಯಾಯ 19ನೇ ವಚನದಿಂದ ಈ ದಿನ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಯೆರೆಮೀಯನ ಪುಸ್ತಕ 2ನೇ ಅಧ್ಯಾಯ 19ನೇ ವಚನ. ನೋಡಿ, ಅವರ ವಿನ್ನಹವನ್ನು ಲಾಲಿಸಿ ಅವರಿಗೆ ಹೀಗೆ ಹೇಳಿದನು,
ನಾನು ಧಾನ್ಯ ದ್ರಾಕ್ಷಾರಸ ತೈಲಗಳನ್ನು ದಾನ ದ್ರಾಕ್ಷಾರಸ ತೈಲಗಳನ್ನು ನಿಮಗೆ ಕಳುಹಿಸುತ್ತಿದ್ದೇನೆ. ಅವುಗಳಿಂದ ನಿಮಗೆ ತೃಪ್ತಿಯಾಗುವುದು. ನಿಮ್ಮನ್ನು ಅನ್ಯ ಜನಾಂಗಗಳ ನಿಂದೆಗೆ ಇನ್ನು ಗುರಿ ಮಾಡೆನು. ಸಾಕು. ಈ ವಾಕ್ಯವನ್ನು ಈ ದಿನ ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೇ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ನಿಮಗೆ ಧನ ದ್ರಾಕ್ಷರಸವು ಸಮೃದ್ಧಿಯಾಗಿ ನಾನು ಕಳಿಸುವ ಕಾಲ ಬಂದಿದೆ ಎಂಬುದಾಗಿ ಏಬೇಲ್ ಪ್ರವಾದಿಯ ಮೂಲಕ ದೇವರು ಮಾತನಾಡಿದ ಆ ಮಾತು ನಾವು ನೋಡುವುದಾದ್ರೆ, ದೇವರು ಆ ಪ್ರಜೆಗಳನ್ನು ತಿರುಗಿ ಆಶೀರ್ವಾದ ಮಾಡಿದಂತೆ ಪ್ರವಾದಿಯಾದ ಏಬೇಲನ ಮೂಲಕ ತಿಳಿಸ್ತಾ ಇದ್ದಾನೆ. ಅಂದ್ರೆ ಮೊದಲೇ ಒಂದು ಪ್ರಶ್ನೆ ನಮ್ಮ ಜೀವಿತದಲ್ಲಿ ಏನ್ ಬರ್ತದೆ ಎಂಬುದಾಗಿ ನಾವು ನೋಡುವುದಾದ್ರೆ, ಈ ಪ್ರಜೆಗಳು ಮೊದಲೇ ಆಶೀರ್ವಾದ ಹೊಂದಿಲ್ವಾ? ಇವರಿಗೆ ದೇವರು ಇವರನ್ನು ಆಶೀರ್ವಾದ ಮಾಡಿಲ್ವಾ ಎಂಬುದಾಗಿ ನಾವು ನೋಡುವಾಗ, ಆಶೀರ್ವಾದ ಹೊಂದಿದಂತ ಪ್ರಜೆಗಳೇ ಇವರು, ಆಶೀರ್ವಾದ ಹೊಂದಿದಂತ ದೇಶವೇ ಇದು. ಇವರಿರುವ ಪ್ರಾಂತವು ಸೌಭಾಗ್ಯದಿಂದ ತುಂಬಿರುವಂತಹ ಪ್ರಾಂತವೇ, ಯಾವುದಕ್ಕೂ ಕೊರತೆ ಇಲ್ಲದಂತೆ ಜೀವಿಸಿದಂತ ಪ್ರಜೆಗಳು. ಕಾರಣ, ದೇವರ ಕೈಯಲ್ಲಿ ಇರುವಾಗಲೆಲ್ಲ ಕೂಡ ಮನುಷ್ಯರಿಗೆ ಸಕಲ ಸಮೃದ್ಧಿಯು ದೇವರೇ ಕೊಡುವವನಾಗಿದ್ದಾನೆ. ಈಗ ಒಂದು ವೇಳೆ ಅವರ ಜೀವಿತದಲ್ಲಿ ಕೆಲವೊಂದು ಸಾರಿ ಅವರು ಕೂಡ ಆಶೀರ್ವಾದವನ್ನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಆಶೀರ್ವಾದವನ್ನು ಕಲ್ತ್ಕೊಂಡಿರ್ಬೋದಲ್ಲ ಪ್ರಿಯಾತ್ಮೀಯರೇ. ಆಶೀರ್ವಾದವು ಕೆಲವು ಮನುಷ್ಯರಿಂದ ಕೆಲವು ಸಾರಿ ನಮ್ಮನ್ನು ಬಿಟ್ಟು ಹೋಗ್ತದೆ ಆಶೀರ್ವಾದ. ಮತ್ತೆ ಆಶೀರ್ವಾದ ಹೊಂದಲಿಕ್ಕೆ ಅವಕಾಶವು ದೇವರಲ್ಲಿ ಇದೆ. ಆದ್ದರಿಂದ ಆ ವಾಕ್ಯ ಹೇಳ್ತಾ ಇದೆ, ನಿಮಗೆ ಸಮೃದ್ಧಿಯಾಗಿ ಎಲ್ಲ ವಿಷಯದಲ್ಲಿ ನಾನು ನಿಮ್ಮನ್ನು ಸಮೃದ್ಧಿ ಪಡಿಸುವೆನು, ಹಾಗೆ ಅನ್ಯ ಜನರ ನಿಂದೆಗೆ ನಾನು ನಿಮ್ಮನ್ನು ಗುರಿ ಮಾಡುವುದಿಲ್ಲ. ಇದು ದೇವರ ವಾಗ್ದಾನ, ಇದು ದೇವರ ವಾಕ್ಯ. ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ, ನಮ್ಮ ಬದುಕಿನಲ್ಲಿ ಅಂತ ಸಿಚುವೇಶನ್ ಅಲ್ಲಿ ನಾವು ಹೋಗ್ಬೇಕಾಗಿ ಬರ್ತದೆ. ಕೆಲವೊಂದು ಸಾರಿ ನಿಂದೆಗೆ ಗುರಿ ಆಗ್ಬೇಕಾಗ್ತದೆ, ಕೆಲವೊಂದು ಸಾರಿ ಅವಮಾನದಲ್ಲಿ ನಾವು ಹಾದು ಹೋಗ್ಬೇಕಾಗ್ತದೆ, ಕೆಲವೊಂದು ಸಾರಿ ಭಯಂಕರವಾದಂತ ಕಠಿಣ ಪರಿಸ್ಥಿತಿಯಲ್ಲಿ ನಾವು ಹಾದು ಹೋಗ್ಬೇಕಂತ ಸಂದರ್ಭ ಬಂದಾಗ ದೇವರು ವಾಗ್ದಾನ ಮಾಡಿದ್ದಾನೆ, ಆತನು ನಮ್ಮನ್ನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡುವನೆಂಬುದಾಗಿ. ಈಗ ನಾವು ಪರೀಕ್ಷೆ ಮಾಡಿಕೊಳ್ಳೋಣ, ದೇವರ ಸನ್ನಿಧಿಯಲ್ಲಿ ನಾವು ಸಮೃದ್ಧಿಯಾಗಿದ್ದೀವ? ವಾಗ್ದಾನ ಮಾಡಿದ ದೇವರು ನಮ್ಮ ಜೀವಿತ ಸಮೃದ್ಧಿ ಆಗಿದೆಯಾ? ಯಾವುದಕ್ಕೂ ನಾವು ಕೊರತೆ ಇಲ್ಲದಂತೆ ಎಲ್ಲ ವಿಷಯಗಳಲ್ಲಿ ದೇವರು ಸಹಾಯ ಮಾಡುತ್ತಾ, ನಾನು ಲಕ್ಸುರಿ ಲೈಫಿನ ಬಗ್ಗೆ ಹೇಳ್ತಾ ಇಲ್ಲ ಪ್ರಿಯ ಆತ್ಮೀಯ ಸಹೋದರಿ ಸಹೋದರ. ನಿನಗಿರುವುದರಲ್ಲಿ ನೀನು ತೃಪ್ತಿಯಾಗಿ ಹೋಗ್ತಾ ಇದೆಯಾ? ನಿನಗೆ ಸಂಬಂಧಪಟ್ಟ ಕೆಲವು ವಿಷಯಗಳಲ್ಲಿ ಸಾಕು, ಇದು ದೇವರು ಈ ದಿನ ನನಗಿಷ್ಟು ಸಹಾಯ ಮಾಡಿದ್ದಾನೆ, ನನ್ನ ಕುಟುಂಬ ಈ ರೀತಿ ಇದೆ, ನನಗೇನು ಕೊರತೆ ಇಲ್ಲ, ನನ್ನ ಹೊಟ್ಟೆ ಪರೀಕ್ಷೆ ಮಾಡಿಕೊಳ್ಳುವುದಾದ್ರೆ, ನನ್ನ ಕುಟುಂಬ ಪರೀಕ್ಷೆ ಮಾಡಿಕೊಳ್ಳುವುದಾದ್ರೆ, ಯಾವುದಕ್ಕೂ ದೇವರು ಕೊರತೆ ಇಲ್ಲದಂತೆ ನನ್ನ ನಡೆಸ್ತಾ ಇದ್ದಾನೆ ಎನ್ನುವ ಸ್ಥಿತಿಯಲ್ಲಿ ನೀನು ಹಾದು ಹೋಗ್ತಾ ಇದೆಯಾ? ಇಲ್ಲ, ಬರಗಾಲದಲ್ಲಿ ಜೀವಿಸಿದಂತೆ, ಎಲ್ಲ ಇದ್ರೂ ಕೂಡ ಬರಗಾಲದಲ್ಲಿ ಜೀವಿಸಿದಂತೆ ನಿನ್ನ ಜೀವಿತ ಇದೆಯಾ? ಎಲ್ಲ ಇದ್ದು ಕೂಡ ಕೆಲವೊಂದು ಸಾರಿ ದೇವರ ವಾಕ್ಯ ನಮ್ಮ ಮುಂದೆ ಇದೆ, ಕೆಲವೊಂದು ಸಾರಿ ದೇವರು ಪ್ರಾರ್ಥಿಸಂತ ಹೇಳ್ತಾನೆ, ಕೆಲವೊಂದು ಸಾರಿ ನನ್ನನ್ನು ಕೇಳು ಅಂತ ಹೇಳ್ತಾನೆ, ಅನೇಕಾವರ್ತಿ ನನ್ನನ್ನು ಪ್ರಾರ್ಥಿಸ್ರಿ, ನನ್ನನ್ನು ಬೇಡಿಕೊಳ್ಳ್ರಿ, ನಾನು ನಿಮಗೆ ಸಹಾಯ ಮಾಡಲು ಶಕ್ತನೆ ಎಂಬುದಾಗಿ ಹೇಳ್ತಾನೆ. ಆದ್ರೆ ಅನೇಕಾವರ್ತಿ ದೇವರ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರುವುದಿಲ್ಲ. ಕಾರಣ, ನಾವು ದೇವರ ಸಂಬಂಧಿಗಳಾಗಿ ಇದ್ದರೂ ಕೂಡ ದೇವರಿಂದ ಜಾರಿ ಬಿಡುವವರಾಗಿದೆ. ಆದ್ರಿಂದ ದೇವರ ಆಶೀರ್ವಾದ ಕೆಲವೊಂದ್ಸಲ ನಮ್ಮನ್ನು ಬಿಟ್ಟು ಹೋಗ್ತದೆ. ಹಲ್ಲೆಲೂಯಾ. ನಮ್ಮೂರೆಲ್ಲ ಒಂದ್ಸಲ ಕೈ ಎತ್ತಿ ಹಲ್ಲೆಲೂಯಾ ಹೇಳ್ರಿ. ಬಿಟ್ಟು ಹೋಗ್ತದೆ ಇಲ್ಲ ಪ್ರಿಯ ಆಶೀರ್ವಾದ? ಬಿಟ್ಟು ಹೋಗ್ತದ ಇಲ್ಲ ಏನ್ರಿ? ಬಿಟ್ಟು ಹೋಗ್ತದ ಇಲ್ಲ ಆಶೀರ್ವಾದ? ಕೆಲವೊಂದ್ಸಲ ಬಿಟ್ಟು ಹೋಗ್ತದೆ. ಆತನ ಕೃಪೆ ನಮಗೆ ಸಾಕು. ಆಶೀರ್ವಾದ ಬಿಟ್ಟು ಹೋಯ್ತು ಅಂತೇಳಿ ನಾವು ಕುಗ್ಗಿ ಹೋಗುವುದು ಬೇಕಾಗಿಲ್ಲ. ದೇವರಲ್ಲಿ ಮತ್ತೊಂದು ಅವಕಾಶ ಇದೆ. ಭಕ್ತರ ಅನೇಕರು ತಮ್ಮ ಜೀವಿತವನ್ನು ತಿರುಗಿ ಮತ್ತೆ ಅವರು ರೀಕಂಡೀಷನ್ ಅಲ್ಲಿ ಮತ್ತೆ ತಮ್ಮ ಜೀವಿತವನ್ನು ಸರಿಪಡಿಸಿಕೊಂಡಿದ್ದಾರೆ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ನಾವು ತಪ್ಪಿ ಹೋದ ಆಶೀರ್ವಾದಗಳು, ಅನೇಕ ಸಾರಿ ನಾವು ತಪ್ಪಿ ಹೋಗಿರುವಂತಹ ಆಶೀರ್ವಾದಗಳಿಗಾಗಿ ನಾವು ಪ್ರಾರ್ಥಿಸಬೇಕು. ಬಿಡಬಾರ್ದು ಪ್ರಿಯ ಆತ್ಮೀಯ ಸಹೋದರಿ ಸಹೋದರ. ನಮ್ಮ ಜೀವಿತದಲ್ಲಿ ಏನು ಆಶೀರ್ವಾದ ಬರಬೇಕಾಗಿತ್ತು ಅದು ತಪ್ಪಿಸಿಕೊಂಡಿದ್ವಾ? ದೇವರ ಮುಂದೆ ಪ್ರಾರ್ಥನೆ ಮಾಡು. ಅದು ದೇವರ ಇಷ್ಟವಾದರೆ ಖಂಡಿತವಾಗ್ಲೂ ನೆರವೇರ್ತದೆ. ನೀನು ಕೇಳದೆ ಹೋದ್ರೆ ಅದು ಮರೆಯಾಗೋಗ್ತದೆ. ನಿನಗೆ ಬೇಕಾದ ಆಶೀರ್ವಾದ ಏನಿದೆಯೋ ಅದು ನೀನು ಧೈರ್ಯವಾಗಿ ದೇವರಲ್ಲಿ ಕೇಳ್ಬೋದು. ದೇವರ ವಾಗ್ದಾನ ಮಾಡಿದ್ದಾನೆ, ನಾನು ಸಕಲ ವಿಷಯದ
ಎಂಬುದಾಗಿ ಧನ ದ್ರಾಕ್ಷರಸ ತೈಲಗಳನ್ನು ನಿನಗೆ ಕಲಿಸಿದ್ದೇನೆ. ಇನ್ನು ಮುಂದೆ ನಾನು ನಿನ್ನನ್ನು ಅನ್ಯ ಜನರ ಮುಂದೆ ಅವಮಾನ ಪಡಿಸುವುದಿಲ್ಲ. ಈ ಪ್ರಾರ್ಥನೆ ಎಂದಾದರೂ ಮಾಡಿದೆವು ನಮ್ಮ ಜೀವಿತದಲ್ಲಿ? ದೇವ, ಈ ವಾಗ್ದಾನ ನನಗಾಗಿ ಇಟ್ಟಿದೆಯಲ್ಲ, ಈ ವಾಕ್ಯವು ನನಗಾಗಿ ಇಟ್ಟಿದೆಯಲ್ಲ ಪ್ರಭಾ, ಸಹಾಯ ಮಾಡ್ತಿ ಎಂಬುದಾಗಿ. ಅಸಾಧ್ಯವಾದ ಕಾರ್ಯಗಳನ್ನು ಮಾಡಲು ದೇವರು ಶಕ್ತರಂತ, ಆದ್ರೆ ನಾವು ಆ ಶಕ್ತಿಯನ್ನು ಹೊಂದಿಕೊಂಡಿಲ್ಲ. ಆ ಒಂದು ಪ್ರಭಾವಿತವಾದ ದೇವರ ಶಕ್ತಿಯನ್ನು ನಾವು ಹೊಂದಿಲ್ಲ. ಆ ಶಕ್ತಿಯಲ್ಲಿ ನಾವು ಇದ್ರೆ ನಮಗೆ ಕೂಡ ಅಸಾಧ್ಯವಾದದ್ದು ಕಾಣಲ್ಲ. ನಾವು ಮುಂದೆ ಹೋಗ್ತಾನೆ ಇರ್ತೀವಿ, ಅರ್ಥವಾದ ಚೂರಿಯಂತೆ ಮುಂದೆ ಹೋಗ್ತಾನೆ ಇರ್ತೀವಿ. ಪ್ರಿಯ ಆತ್ಮೀಯರೇ, ಅಸಾಧಾರಣವಾದ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನು. ಹಿಜ್ಕೀಯ ರಾಜನು ಮರಣಕರ ರೋಗದಲ್ಲಿ ಬಿದ್ದಾಗ ಆತನು ದೇವದೂತ ಯೆಶಾಯನು ಪ್ರವಾದಿ ಬಂದು ಆತನಿಗೆ, ನಿನ್ನ ಮನೆಯನ್ನು ಸರಿಪಡಿಸ್ಕೋಪ, ಇನ್ನು ನೀನು ಉಳಿಯುವುದಿಲ್ಲ ಎಂಬುದಾಗಿ ಹೇಳಿದಾಗ ಮತ್ತೆ ಆತನು ಪ್ರಾರ್ಥನೆ ಮಾಡಿದಾಗ ಮತ್ತೆ ಅದೇ ಪ್ರವಾದಿ ಬಂದು ಹೇಳ್ತಾ ಇದ್ದಾನೆ, ಈಗ ಇನ್ನು 15 ವರ್ಷಗಳ ಕಾಲ ದೇವರು ನಿನಗೆ ಆಯಸ್ಸನ್ನು ವೃದ್ಧಿ ಮಾಡಿದ್ದಾನೆ, ಆಶೀರ್ವಾದವನ್ನು ಕೊಟ್ಟಿದ್ದಾನೆ, ನಿನ್ನ ಕುಟುಂಬವನ್ನು ಕಾಪಾಡ್ತಾನೆ, ನಿನ್ನ ರಾಜ್ಯ ಸ್ಥಿರವಾಗಿರ್ತದೆ, ನೀನೇನು ಭಯಪಡಬೇಡ, ದೇವರು ನನ್ನ ಹತ್ರ ಮಾತನಾಡಿದ್ದಾನೆ ಎಂಬುದಾಗಿ ಹೇಳುವಾಗ ಆ ಹಿಜ್ಕೀಯ ರಾಜನ ದೇವರು ಕೇಳ್ತಾರೆ, ಪ್ರಭಾ ಇದು ನಿಜವೇ ಆದ್ರೆ ಈಗ 10 ಗಂಟೆ ಆಗಿರ್ಬೋದು, ಈ 10 ಗಂಟೆ ಉಲ್ಟಾ ತಿರುಗಬೇಕು. ಇದೇನಾಗ್ಬೇಕಂತ ಪ್ರೇರೆ? ಇದು ನಿಜವೇ ಆದ್ರೆ, ಪ್ರವಾದಿ ಹೇಳಿದ ಮಾತು ನಿಜವೇ ಆದ್ರೆ, ನೀನು ಪ್ರವಾದಿಯನ್ನು ಕಲಿಸಿದ್ದು ನಿಜವೇ ಆದ್ರೆ, ಆ ಪ್ರವಾದಿ ಹೇಳಿದ ನುಡಿದ ಮಾತು ಅದು ನೆರವೇರ್ತದೆ ಎಂಬುದಾಗಿ ಅದು ವಾಸ್ತವ ಆದ್ರೆ, ಇದು ಉಲ್ಟಾ ಹೋಗ್ಬೇಕು ಪ್ರಭಾ. ಯಾರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ? ಎಜುಕೇಟ್ ಸತ್ಯವೇದದಲ್ಲಿ ಆತನು ಮಾಡಿದ ಪ್ರಾರ್ಥನೆ ಕರೆಕ್ಟ್ ಆಗಿ ಹಾಗೆ ನೆರವೇರಿದೆ. ಮಾನವರಿಗಾಗಿ ದೇವರು ಎಷ್ಟೋ ಆಶೀರ್ವಾದಗಳಿಟ್ಟಿದ್ದಾನೆ ಪ್ರೇರೆ, ಎಷ್ಟೋ ಆಶೀರ್ವಾದಗಳಿಟ್ಟಿದ್ದಾನೆ. ನಮ್ಮ ಸ್ಥಿತಿಗತಿಗಳನ್ನು ನೋಡಿ ನಾವು ಅನ್ಕೊಳ್ಬಾರ್ದು ಇವ್ರು ಆಶ್ರಯಿಸಲ್ಪಟ್ಟ ಜನರು ಅಂತೇಳಿ. ಆತ್ಮೀಯ ಸ್ಥಿತಿಯನ್ನು ನೋಡಿ ಹೇಳ್ಬೇಕು, ಇವ್ರು ಆಶ್ರಯಿಸಲ್ಪಟ್ಟ ಜನರು ಎಂಬುದಾಗಿ. ಮೇಲಿನ ತೋರಿಕೆಯನ್ನು ನೋಡಿ ಹೇಳುವುದಲ್ಲ, ಇವ್ರು ಆಶ್ರಯಿಸಲ್ಪಟ್ಟ ಜನರನ್ನು ನೋಡಿ ಹೇಳುವುದಲ್ಲ, ಇವ್ರು ಆಶ್ರಯಿಸಲ್ಪಟ್ಟ ಅವ್ರ ಸ್ಥಿತಿಗತಿಗಳು, ಅವರು ಓದ ಉನ್ನತವಾದ ಶಿಕ್ಷಣ ಅಭ್ಯಾಸಗಳನ್ನು ನೋಡಿ ನಾವು ಹೇಳುವುದಲ್ಲ. ದೇವರ ಆತ್ಮನ ಆಶೀರ್ವಾದ ಯಾರು ಹೊಂದಿದ್ದಾರೆ ಎಂಬುದಾಗಿ ಗುರುತಿಸಲಿಕ್ಕೆ ಒಂದೇ ಒಂದು ಕಾರಣ, ಆತ್ಮನು ಯಾವಾಗಲೂ ನಮ್ಮನ್ನು ಪ್ರೇರಣೆ ಮಾಡ್ತಾನೆ ಇರ್ತಾನೆ. ಯಾರು ಆಶೀರ್ವಾದ ಹೊಂದಿದ್ದಾರೆ ಎಂಬುದಾಗಿ. ಪ್ರಿಯರೇ, ಆ ವ್ಯಕ್ತಿ ಉಲ್ಟಾ ಆಗ್ಬೇಕು. ಏನಾಗ್ಬೇಕಂತ? ಸಮಯ ಉಲ್ಟಾ ಬರ್ಬೇಕು ಸ್ವಾಮಿ. ಈಗ 11 ಗಂಟೆ ಆಗಿದೆ, ತಿರುಗಿ 10 ಗಂಟೆಗೆ ಬರ್ಬೇಕು, ಓಕೆನಾ ಅಂತ ಹೇಳಿದ್ರೆ ಅದು ನಿಜವಾದ್ರೆ ಓಕೆ. ದೇವರು ಅದೇ ಮಾಡಿದ. ಭಯಂಕರವಾದಂತ ಯುದ್ಧ ನಡೀತಾ ಇದೆ, ಇಸ್ರಾಯೇಲರಿಗೆ ಅವಮಾನವಾಗ್ತಾ ಇದೆ, ಲಜ್ಜೆಯಿಂದ ಅವ್ರ ಮಗು ತುಂಬಿದೆ. ಅವ್ರು ಹೇಳ್ತಾ ಇದ್ದಾರೆ, ಇನ್ನು ನಮ್ಮ ಕತೆ ಮುಗಿತು ಎಂಬುದಾಗಿ. ದೇವರು ನೋಡ್ತಾ ಇಲ್ಲ, ಅವ್ರ ಶಕ್ತಿಯನ್ನು ನೋಡ್ಕೊಳ್ತಾ ಇದ್ದಾರೆ, ನಮ್ಮ ಕತೆ ಮುಗಿತು ಎಂಬುದಾಗಿ. ಆದ್ರೆ ದೇವರಾತ್ಮನಿಂದ ಪ್ರೇರಣೆಯಾದಂತಹ ಯೆಹೋಶುವನು ಪ್ರಾರ್ಥನೆ ಮಾಡ್ತಾನೆ, ಪ್ರಭಾ ನಿನ್ನ ಪ್ರಜೆಗಳು ಗೆಲೆಯುವವರೆಗೆ ಸೂರ್ಯ ಚಂದ್ರನು ಮುಳುಗಬಾರದು, ಅವರಲ್ಲೇ ನಿಂತಿರ್ಬೇಕು. ನೀನು ನಮ್ಮನ್ನು ಕರೆದಿದ್ದೇ ನಿಜವಾದ್ರೆ, ನೀನು ನಮ್ಮನ್ನು ಆರಿಸಿಕೊಂಡಿದ್ದೇ ನಿಜವಾದ್ರೆ, ಯುದ್ಧ ನಡಲಿಕ್ಕೆ ಓಕೆ, ಇದು ನಿಜವೇ ಸತ್ಯವಾದ್ರೆ ಆ ಸೂರ್ಯಚಂದ್ರನ ಸ್ಟಾಪ್ ಮಾಡು. ಯೆಹೋಶುವನು ಪ್ರಾರ್ಥನೆ ಮಾಡ್ತಾ ಇದ್ರೆ, ನಮ್ಮ ಜೀವಿತದಲ್ಲಿ ಒಬ್ಬರು ಸಭೆಗಾಗಿ ದಾಹವುಳ್ಳವರಾಗಿ ತಗ್ಗಿಸಿಕೊಂಡವರಾಗಿ ಒಂದು ಮಾತಾದ್ರೆ ತಟ್ಟಿಕೊಳ್ಳುವ ಶಕ್ತಿ ನಮ್ಮಲ್ಲಿ ಇಲ್ಲ ಪ್ರೇರೆ. ಯಾರಾದ್ರೂ ಒಂದು ಅನ್ಯ ಜನರಾಗ್ಲಿ, ನಮ್ಮ ಮನೆಯವರಾಗ್ಲಿ, ನಮ್ಗಿರುವ ಪ್ರತಿ ಯಾರೋ ಒಬ್ರು ಒಂದು ಮಾತಂದ್ರೆ ನಾವು ತಟ್ಟಿಕೊಳ್ಳಿಕ್ಕೆ ನಮ್ಗೆ ಶಕ್ತಿ ಇಲ್ಲ. ಹಾಗಾದ್ರೆ ಆಶೀರ್ವಾದ ಹೊಂದಲಿಕ್ಕೆ ಹೆಂಗಾಗ್ತಿದೆ ಪ್ರಿಯ ಆತ್ಮೀಯ ಸಹೋದರಿ ಸಹೋದರ? ಆಶೀರ್ವಾದ ಅಷ್ಟೇ ಈಜಿ ಅಲ್ಲ. ಆಶೀರ್ವಾದ ಬರ್ಬೇಕಂದ್ರೆ ನಲಗಬೇಕು, ಗುಟ್ಟು ಬಟ್ಟೆ ಬೆಳಗಾಗ್ಬೇಕಂದ್ರೆ ಅದನ್ನ ಒಗಿಬೇಕು, ಹಿಂಡಬೇಕು, ನೆನೆಬೇಕು, ಅದಕ್ಕೆ ಸೋಪ್ ಹಚ್ಬೇಕು, ನೀರು ಹಾಕ್ಬೇಕು. ಅದನ್ನ ಭಯಂಕರವಾದ ಸ್ಥಿತಿಯಲ್ಲಿ ಅದನ್ನು ನಲಗಿಸಿದಾಗ ಮಾತ್ರ ಅದು ಶುಭ್ರವಾಗಿ ಕಾಣ್ತದೆ ಮೈ ಮೇಲೆ. ಹಾಗೆ ನಮ್ಮ ಜೀವಿತದಲ್ಲಿ ಯಾರಾದ್ರೂ ನಮ್ಗೆ ಏನೋ ಹೇಳಿಬಿಟ್ರೆ ನಮಗೆ ತಟ್ಟಿಕೊಳ್ಳುವ ಶಕ್ತಿ ಇಲ್ಲ. 6ಕ್ಕೆ 3 ಆಗಲಿ, 3ಕ್ಕೆ 6 ಆಗಲಿ. ಬೇರೆ ಈ ಸ್ಥಿತಿಯಲ್ಲಿರುವ ಜನರಿಗೆ ಇವರೇ ಆಶೀರ್ವಾದ ತಪ್ಪಿಸಿಕೊಳ್ಳುವ ಜನರು. ದೇವರು ಎಂದೋ ನಮ್ಮನ್ನು ಆಶೀರ್ವಾದ ಮಾಡಿದಂತೆ. ಆರೋಗ್ಯ ಇಲ್ವಾ, ಸಮಾಧಾನ ಇಲ್ವಾ, ಎಂದೋ ದೇವರು ವಾಗ್ದಾನ ಮಾಡಿದ್ದಾನೆ. ಆತನ ಮುಂದೆ ನಾವು ಕುಂದ್ರಂಗಿಲ್ಲ, ಆತನ ಕೇಳಂಗಿಲ್ಲ. ದೇವಾ ನನಗಾಗಿ ಎಷ್ಟು ವಾಗ್ದಾನಗಳು ಮಾಡಿದ್ದನ್ನು ನೆರವೇರಿಸೆಂಬುದಾಗಿ ನಾವು ಕೇಳಂಗಿಲ್ಲ ಪ್ರಿಯ ಆತ್ಮೀಯ ಸಹೋದರಿ ಸಹೋದರ. ಆದ್ರಿಂದ ಎಲ್ಲವನ್ನು ನಾವು ಮಿಸ್ ಮಾಡಿಕೊಳ್ತಾ ಇದ್ದೀವಿ. ಏಬ್ರಿಲಲ್ಲಿ ಹೇಳ್ತಾ ಇದ್ದಾನೆ, ಇಗೋ ನಾನು ದೇವರು ಹೇಳ್ತಾ ಇದ್ದಾನೆ ಈ ಪ್ರಜೆಗಳಿಗೆ, ನಿಮಗೆ ಧನ ದ್ರಾಕ್ಷರಸವು ಸಮೃದ್ಧಿ ಆಗಿ ಆತನ ಅನುಗ್ರಹಿಸುತ್ತಾನೆ. ಅನ್ಯರ ಮಧ್ಯದಲ್ಲಿ ನಿಮ್ಮನ್ನ ಅವಮಾನಕ್ಕೆ ಆತನ ಏನ್ ಮಾಡಲ್ಲ ಅಂತ ಗುರಿಪಡಿಸಲ್ಲ ಎಂಬುದಾಗಿ. ಯಾವತ್ತಾದ್ರೂ ಪ್ರಿಯ ನನ್ನ ಸಹೋದರ ಆ ರೀತಿ ನಾವು ಸಮೃದ್ಧಿಯಾಗಿದ್ದಂಥ ದಿನ ಇದೆಯಾ? ಇಲ್ಲ ಆಶೀರ್ವಾದವನ್ನು ಕಳ್ಕೊಂಡಂತೆ ನಮಗೆ ಪದೇ ಪ್ರೇರಣೆ ಆಗ್ತಾ ಇದೆಯಾ? ಪ್ರಾರ್ಥನೆ ಮಾಡು ದೇವರ ಸಮ್ಮುಖದಲ್ಲಿ, ಪ್ರಭಾ ನಾನು ಎಲ್ಲಿ ಬಿಟ್ಟು ಹೋಗಿದ್ದೀನೋ ಅಲ್ಲಿಂದ ತಿರುಗಿ ನನ್ನನ್ನು ಕಟ್ಟು, ನನ್ನ ಜೀವಿತವನ್ನು ಸರಿಪಡಿಸು. ನನ್ನ ಜೀವಿತದಲ್ಲಿ ಯಾಕೋ ನನ್ನ ಆಶೀರ್ವಾದ ಕಂಡಿದ್ದೀನಿ ಎಂಬುದಾಗಿ ಅನಿಸ್ತಾ ಇದೆ ಅಷ್ಟೇ, ಆಶೀರ್ವಾದ ನಾನು ನಿಂಬಾಲಿಸ್ತಾ ಇಲ್ಲ. ದೇವರೇ ನನ್ನನ್ನು ಕರುಣಿಸು, ಕನಿಕರಿಸಿ ಎಂಬುದಾಗಿ ತಗ್ಗಿಸಿಕೊಂಡು ಅನೇಕ ಆಶೀರ್ವಾದ ಹೊಂದುವ ವ್ಯಕ್ತಿ, ಸ್ತ್ರೀ ಆಗಲಿ ಪುರುಷನಾಗಲಿ, ಅನೇಕ ಪರ್ಯಾಯ ಅವರಿಗೆ
ಏಟ್ಗಳು ಬೀಳ್ತಾವೆ, ನೋವಾಗ್ತದೆ, ನೋವು ಮಾಡ್ತಾರೆ. ಆಶೀರ್ವಾದ ಹೊಂದುವವರಿಗೆ ಶೋಧನೆ ಬರ್ತದೆ. ಆಶೀರ್ವಾದ ಹೊಂದುವವರಿಗೆ ಭಯಂಕರವಾದಂಥ ನಷ್ಟ, ಕಷ್ಟ, ಹಿಂಸೆ ಇವೆಲ್ಲ ಬರ್ತವೆ. ಯಾರು ಅದಕ್ಕೆ ತಟ್ಟಿಕೊಂಡು ನಿಲ್ತಾರೋ ಅವರು ಭಯಂಕರವಾದ ಆಶೀರ್ವಾದ ಹೊಂದ್ತಾರೆ. ಭಯಂಕರವಾದ ಆಶೀರ್ವಾದ ಹೊಂದ್ತಾರೆ. ಅನೇಕರಿಗೆ ಅವರು ಆಶೀರ್ವಾದಕರವಾಗಿರ್ತಾರೆ. ಹೇಳ್ರಿ ಪ್ರಿಯ ಆತ್ಮೀಯ ಸಹೋದರಿ ಸಹೋದರ, ಹಲ್ಲೆಲೂಯಾ. ಏನ್ರಿ ಸಹೋದರಿ ಸಹೋದರ, ಭಯಂಕರವಾದಂಥ ಶೋಧನೆ ಕಷ್ಟ ಬಂದಾಗ ಒಬ್ಬ ವ್ಯಕ್ತಿ ವಿಶ್ವಾಸಿಯ ಗುಣ ಅಲ್ಲೇ ಪರೀಕ್ಷೆ ಆಗೋದು, ಒಬ್ಬ ಸೇವಕನ ಗುಣ ಅಲ್ಲೇ ಪರೀಕ್ಷೆ ಆಗೋದು. ಯಾವಾಗ ಜಜ್ಜಲ್ಪಡ್ತೀವೋ, ಯಾವಾಗ ತಿದ್ದಲ್ಪಡ್ತೀವೋ ಆಗ ನಾವು ಸಮೃದ್ಧಿ ಆಗ್ತೀವಿ, ಇನ್ನೊಬ್ಬರಿಗೆ ಆಶೀರ್ವಾದಕರವಾಗಿರ್ತೀವಿ. ಯಾವಾಗ ನಾವು ಅದೆಲ್ಲ ತಟ್ಕೊಳ್ಳಿಕ್ಕೆ ಶಕ್ತಿ ತಮ್ಮಲ್ಲಿ ಇರ್ತದೋ, ಅದನ್ನು ಫೇಸ್ ಮಾಡ್ತೀವೋ, ನಾವು ಅದ್ಭುತವಾದ ಬ್ಲೆಸ್ಸಿಂಗ್ ಅನ್ನು ಹೊಂದ್ತೀವಿ. ಅದನ್ನು ಫೇಸ್ ಮಾಡದೆ ಹೋದ್ರೆ ಬ್ಲೆಸ್ಸಿಂಗ್ ಹೊಂದಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ದರಿಂದ ಒಂದೊಂದು ಕೆಲವು ವಿಷಯದಲ್ಲಿ ನಾವು ತಪ್ಪಿ ಹೋಗ್ತಾ ಇರ್ತೀವಿ. ಕೆಲವು ವಿಷಯದಲ್ಲಿ ಮನಸ್ಸು ಬೇಜಾರಾಗ್ತಾ ಇರ್ತದೆ, ಕೆಲವು ವಿಷಯದಲ್ಲಿ ಮನಸ್ಸು ಬಾಧೆ ಆಗ್ತಾ ಇರ್ತದೆ, ಕೆಲವು ವಿಷಯದಲ್ಲಿ ಏನೋ ನಡೀತಾ ಇರ್ತದೆ. ಸಮಥಿಂಗ್ ಸೈತಾನನು ಏನೋ ಒಂದು ಮಾಡ್ತಾನೆ ಇರ್ತಾನೆ. ಸೈತಾನನಿಗಿರುವ ಸ್ವಭಾವವೇ ಅದು. ನಿನ್ನ ಆಶೀರ್ವಾದ ಬದಲಾಯಿಸಬೇಕೆಂಬುದಾಗಿ ಅವನು ಅನೇಕ ವಿಷಯದಲ್ಲಿ ಅನೇಕ ಪರ್ಯಾಯ ನಿನ್ನ ಆರೋಗ್ಯವನ್ನು ಕಳ್ತನ ಮಾಡಬೇಕೆಂಬುದಾಗಿ, ಕತ್ತುಕೊಳ್ಬೇಕೆಂಬುದಾಗಿ ಇವೆಲ್ಲ ನಡೆಸ್ತಾನೆ ಇರ್ತಾನೆ. ಆದ್ರೆ ಗಟ್ಟಿಯಾದ ದೃಢ ನಂಬಿಕೆ ನಿನ್ನಲ್ಲಿದ್ದಾಗ ಅವೆಲ್ಲ ಬರ್ತದೆ. ಸಮೃದ್ಧಿ ಆಗ್ಲಿಕ್ಕೆ ಒಂದೇ ಒಂದು ಕಾರಣ ಪ್ರೇರೆ, ಫಸ್ಟ್ ನಾವು ತಗ್ಗಿಸಿಕೊಳ್ಬೇಕು. ತಗ್ಗಿಸಿಕೊಂಡಾಗ ಸಮೃದ್ಧಿ. ದೇವರ ಮುಂದೆ ದೇವರ ವಾಕ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡ್ಬೇಕು. ಏನ್ ಪ್ರಾರ್ಥನೆ ಮಾಡ್ತೇವೆ ಅನ್ನುವ ಸ್ಥಿತಿಯಲ್ಲಿ ಇರಬಾರ್ದು. ದೇವರನ್ನು ಸನ್ಮಾನಿಸುವವರಾಗಿರ್ಬೇಕು, ದೇವರ ಸನ್ನಿಧಿಗೆ ಬರಬೇಕು, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ಬೇಕು. ಯಾರೋ ನೋಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಭಯಭಕ್ತಿಯಲ್ಲಿ ಇದೀನಿ ಅನ್ನುವ ರೀತಿಯಲ್ಲಿ ಬದುಕಿದ್ರೆ ಅದೇ ನಿನಗಿರ್ತದೆ ಹೊರತು ನೀನು ಆಶೀರ್ವಾದ ಹೊಂದಲಿಕ್ಕೆ ಆಗಲ್ಲ. ನಿನ್ನ ಗುಣಲಕ್ಷಣಗಳು, ನಿನ್ನ ಸ್ಥಿತಿಗತಿಗಳೆಲ್ಲ ಕೂಡ ದೇವರು ಬಲ್ಲಾತನು. ಆದ್ದರಿಂದ ಆತನಿಗೆ ಭಯಪಡುವುದು ನಿನಗೆ ಜ್ಞಾನ, ಬುದ್ಧಿ, ವಿವೇಕ. ತಾತ್ಕಾಲಿಕವಾಗಿ ದೇವರಲ್ಲಿ ಏನು ಹೊಂದಲಿಕ್ಕೆ ಆಗಲ್ಲ. ಸ್ವಲ್ಪ ಕಾಲಕ್ಕಾಗಿ ಆಶೀರ್ವಾದ ಹೊಂದಿದ್ರೆ ತಾತ್ಕಾಲಿಕ ಅಷ್ಟೇ. ಶಾರ್ಟ್ಕಟ್ ಎಲ್ಲಿಲ್ಲ ದೇವರ ಮಾರ್ಗದಲ್ಲಿ. ದೇವರ ಮಾರ್ಗದಲ್ಲಿ ಎಲ್ಲ ಕೂಡ ಬಹಳ ಬಿಕ್ಕಟ್ಟೆ. ಆಶೀರ್ವಾದ ಹೊಂದಬೇಕಂದ್ರೆ ಬಿಕ್ಕಟ್ಟೆ, ಸಮೃದ್ಧಿ ಹೊಂದಬೇಕಾದ್ರೆ ಬಿಕ್ಕಟ್ಟೆ, ಮಕ್ಕಳನ್ನು ಓದಿಸ್ಬೇಕಾದ್ರೆ ಬಿಕ್ಕಟ್ಟೆ, ನೀನು ಮುಂದೆ ಬರ್ಬೇಕಂದ್ರೆ ಬಿಕ್ಕಟ್ಟೆ, ಎಲ್ಲ ವಿಷಯದಲ್ಲಿ ಬಿಕ್ಕಟ್ಟಿದೆ. ಆದ್ರೆ ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತನಾಗಬೇಕು. ನೀನು ಅವಲಂಬಿತನಾಗಬೇಕು. ನೀನು ಪ್ರಾರ್ಥಿಸುವ ಮಗಳಾಗಿ, ಪ್ರಾರ್ಥಿಸುವ ಮಗನಾಗಿ ನಿನ್ನ ಕುಟುಂಬದಲ್ಲಿ ಯಾರೋ ಒಂದು ಮಾತಂದ್ರು, ಯಾರೇ ಏನೇ ಅಂದ್ರು, ಒಂದು ಏಟು ಬಿದ್ದರೂ ಕೂಡ ತಟ್ಟಿಕೊಳ್ಳುವ ಶಕ್ತಿ ನಿನಗಿದ್ರೆ ನೀನು ಖಂಡಿತವಾಗಿ ಆಶೀರ್ವಾದವಂತಿ, ಅನೇಕರಿಗೆ ಆಶೀರ್ವಾದಕರವಾಗಿರ್ತೀಯ. ಯೇಸು ಸ್ವಾಮಿ ಅಂತ ಒಂದು ಕೆನ್ನೆಗೆ ಹೊಡೆದ್ರೆ ಇನ್ನೊಂದು ಕೆನ್ನೆಯಿಂದ ಅವ್ರನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಅಲ್ಲಿಗೆ ಸ್ಟಾಪ್, ಅವರಲ್ಲೇ ನಾವು ಇಲ್ಲೇ. ಈ ಆತ್ಮೀಯ ಸಹೋದರಿ, ನನ್ನ ಸಹೋದರ, ಈ ಮುಂಜಾನೆ ದೇವರು ನನ್ನ ಹತ್ರ ಮಾತನಾಡ್ತಾ ಇದ್ದಾರೆ. ನಮ್ಮ ಸ್ಥಿತಿ ಏನಾಗಿದೆ ಇವತ್ತು? ನಮ್ಮ ಕುಟುಂಬದಲ್ಲಿ ಸಮೃದ್ಧಿ ಇದೆಯಾ? ನಿನ್ನ ಕುಟುಂಬದಲ್ಲಿ ಸಮೃದ್ಧಿ ಇದೆಯಾ? ನೀನಿರುವ ಸ್ಥಿತಿಯಲ್ಲೇ ಸಾಕು, ನೀನಿರುವ ಸ್ಥಾಯಿಯಲ್ಲೇ ಸಾಕು. ನಿನಗೆ ಸಮಾಧಾನವಿದೆಯಾ? ಇಲ್ಲ ಅರ್ಪಟ, ಗಲಿಬಿಲಿ, ಗೊಂದಲಗೋಲ, ಜೀವಿತವೆಲ್ಲ ಕೂಡ ಭಯಂಕರವಾದಂಥ ವೇದನೆಯಲ್ಲಿ ಹಾದು ಹೋಗ್ತಾ ಇದ್ದಾರೆ. ದೇವರು ನಿನಗಾಗಿ ಈ ದಿನ ವಾಗ್ದಾನ ಮಾಡ್ತಾ ಇದ್ದಾನೆ. ಆತನ ವಾಕ್ಯ ನಿನಗಾಗಿ ಪ್ರಾರ್ಥನೆ ಮಾಡು. ಆಗ ಯೆಹೋವನು ತನ್ನ ದೇಶಕ್ಕೆ 18 ತನ್ನ ದೇಶಕ್ಕೆ ಅಪಕೀರ್ತಿಯನ್ನು ಏನ್ ಮಾಡಬಾರ್ದೆಂದು, ಯಾರಿಗೆ ಅಪಕೀರ್ತಿ ಬರಬಾರ್ದು ಪ್ರಿಯ ನೋಡ್ರಿ. ನಮ್ಮ ಜೀವಿತದಲ್ಲಿ ದೇವರು ನಮ್ಮಿಂದ ಆಸೆ ಪಡುವುದೇನು ಗೊತ್ತಾ? ನಾವು ಅಪಕೀರ್ತಿ ಹೊಂದಬಾರ್ದು, ಅವಮಾನಕ್ಕೆ ಗುರಿ ಆಗಬಾರ್ದು. ಭಕ್ತನಾದ ಪೌಲನು ಹೇಳ್ತಾನೆ ತಿಮೋತಿಗೆ, ಅವಮಾನಕ್ಕೆ ಗುರಿಯಾದ ಕೆಲಸವನ್ನು ಬಿಟ್ಟು ಯಾವುದು ಮಾನವೆಂಬುದಾಗಿ ತಿಳಿದು ಸೇವೆಯನ್ನು ನಡೆಸು. ಅಪಕೀರ್ತಿಗೆ ಬರಬಾರ್ದು ಎಂಬುದಾಗಿ ಯೇಸು ಕ್ರಿಸ್ತನು 2000 ವರ್ಷಗಳ ಹಿಂದೆ ನಮಗಾಗಿ ಅವಮಾನವನ್ನು ಪಟ್ಟಿದ್ದಾನೆ, ನಮಗಾಗಿ ಅವಮಾನವನ್ನು ಸಹಿಸಿಕೊಂಡಿದ್ದಾನೆ, ನಮಗಾಗಿ ಬಲಿಯಾಗಿದ್ದಾನೆ, ತಿರಸ್ಕರಿಸಿದ್ದಾರೆ, ನಿರಾಕರಿಸಿದ್ದಾರೆ, ನೀನು ದೇವರಲ್ಲ ಎಂಬುದಾಗಿ ಹೇಳಿದ್ದಾರೆ. ಅನೇಕ ವಿಷಯದಲ್ಲಿ ಯೇಸು ಕ್ರಿಸ್ತನ ಅವರು ಈ ಲೋಕದಲ್ಲಿ ಇವನು ಏನೂ ಅಲ್ಲ ಎಂಬುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಸಹಿಸಿಕೊಂಡಿರುವುದರಿಂದ ಇವತ್ತು 10 ಜನ ಸೇರಿ ನಾವು ಒಂದು ಆಲಯ ಕಟ್ಕೊಂಡು ಆರಾಧನೆ ಮಾಡ್ತಾ ಇದ್ದೇವೆ. ಆತನ ಅದನ್ನು ಸಹಿಸದೆ ಹೋಗಿದ್ರೆ ಇವತ್ತು ನಾವು ಯಾರು ಕೂಡ ಆತನ ಹೆಸರಲ್ಲಿ ಆರಾಧನೆ ಮಾಡಲಿಕ್ಕೆ ಸಹಿಸಿಕೊಂಡಿದ್ದಾನೆ. ಪ್ರಿಯ ಆತ್ಮೀಯ ಸಹೋದರ, ಅಪಕೀರ್ತಿ ಬರುವ ಯಾವುದೇ ಕೆಲಸ ನಿನ್ನ ಕುಟುಂಬದಲ್ಲಿ ನಡಿಬಾರ್ದು. ದೇವರ ವಾಗ್ದಾನ ನೀನು ಪ್ರಾರ್ಥನೆ ಮಾಡ್ಬೇಕು. ದೇವ, ನನಗೆ ಅಪಕೀರ್ತಿ ಬರಬಾರ್ದು, ನನ್ನ ಕುಟುಂಬಕ್ಕೆ ಅಪಕೀರ್ತಿ ಬರಬಾರ್ದು, ನನ್ನ ಜೀವಿತದಲ್ಲಿ ಅಪಕೀರ್ತಿ ಬರಬಾರ್ದು. ನಾನು ನಂಬಿಗಸ್ತನಾಗಿರ್ಬೇಕು. ನೀನೆಲ್ಲೇ ಇದ್ದು ನಂಬಿಗಸ್ತಳಾಗಿರ್ಬೇಕು. ಇದು ದೇವರ ಆಶೀರ್ವಾದ. ಅಪನಂಬಿಗಸ್ತಳಾಗಿದೆಯಾ ಅಂದ್ರೆ ದೇವರ ಆಶೀರ್ವಾದ ನಿನ್ನಲ್ಲಿ.
ನಿನ್ನಿಂದ ಅನೇಕರು ಬದಲಾಗ್ತಾರೆ. ಆಶೀರ್ವಾದದ ಮಾರ್ಗದಲ್ಲಿ ಬರಲಿಕ್ಕೆ ಬಹಳ ಇಕ್ಕಟ್ಟು. ಆದ್ರೆ ಕೆಟ್ಟ ಮಾರ್ಗದಲ್ಲಿ ನೀನೇ ಹೋದ್ರೆ ಅನೇಕರ ಕೆಟ್ಟ ಮಾರ್ಗದಲ್ಲಿ ನೀನೇ ತಿರುಗಿಸ್ಬಿಡ್ತೀಯ. ಒಬ್ಬರನ್ನ ಒಳ್ಳೆ ಮಾರ್ಗಕ್ಕೆ ತಿರ್ಸ್ಲಿಕ್ಕೆ ಆಗಲ್ಲ. ಕೆಲವು ಸಾರಿ ಕೆಟ್ಟ ಮಾರ್ಗಕ್ಕೆ ಅನೇಕರು ಬರ್ತಾರೆ. ನೀನೇ ಆ ಕೆಟ್ಟ ಮಾರ್ಗಕ್ಕೆ ನೀನು ಮಾರ್ಪಟ್ರೆ ಏನಂತ ಹೇಳಬೇಕು ಭವಿಷ್ಯ. ಹಲ್ಲೆಲೂಯಾ. ದೇವರ ಕನಸು ಏನಾಗ್ಬೋದು, ಸಭೆ ಕನಸು ಏನಾಗ್ಬೋದು, ಬೇರೆ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಆಶೀರ್ವಾದಗಳು ದೇವರು ಇಟ್ಟಿದ್ದಾನೆ. ಆದರೆ ನಾವು ಪ್ರಾರ್ಥನೆ ಮಾಡಬೇಕು. ಆಗ ಯೆಹೋವನು ತನ್ನ ದೇಶಕ್ಕೆ ಅಪಕೀರ್ತಿ ಬರಬಾರದೆಂದು ತನ್ನ ಜನರನ್ನು ಕರುಣಿಸಿದನು. ಏನ್ ಮಾಡಿದಂತ ಆತನು ಕರುಣಿಸುವಾತನು, ಆತನಿಗೆ ಗೊತ್ತಿರುವುದು ಅಷ್ಟೇ ಕರುಣಿಸುವಾತನು, ಶಿಕ್ಷಿಸುವಾತನಲ್ಲ ಆತನು. ನಾವು ಅನೇಕ ಸಲ ದೇವರು ಶಿಕ್ಷಿಸಿದ್ದಾರೇನೋ ಅದಕ್ಕೆ ಆಶೀರ್ವಾದ ಹೋಗ್ಬಿಡ್ತು, ಅದಕ್ಕೆ ಅದಾಗ್ಬಿಡ್ತು, ಅದಕ್ಕೆ ಇದಾಗ್ಬಿಡ್ತು. ತಪ್ಪು ಪ್ರೇರೆ. ದೇವರು ಯಾವತ್ತೂ ಶಿಕ್ಷಿಸುವನಲ್ಲ. ಕ್ಷಣ ಮಾತ್ರದಲ್ಲಿ ನಿನ್ನನ್ನು ಶಿಕ್ಷಿಸಿದ್ರೆ ಆತನು ಮತ್ತೆ ನನ್ನನ್ನು ಮಮತೆಯ ಹಗ್ಗದಿಂದ ಎಳೆದುಕೊಳ್ಳಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಅನೇಕರಿಗೆ ಅನುಮಾನಗಳಿಷ್ಟೇ, ಶಿಕ್ಷಿಸಿದಾಗ ದೇವರು ಶಿಕ್ಷೆ ಕೊಟ್ಟನೇನೋ ಅಲ್ಲ. ನೀನು ಸೈತಾನನ ಸಂಬಂಧಿ ಆದಾಗ ಮಾತ್ರ ದೇವರು ಸೈತಾನೇ ನಿನ್ನನ್ನು ಶಿಕ್ಷಿಸ್ತಾನೆ. ಯಾಕಂದ್ರೆ ನೀನು ದೇವರಲ್ಲಿ ಅರ್ಥ ಇದೆಯಾ, ಸೈತಾನನಲ್ಲಿ ಅರ್ಥ ಇರ್ತೀಯ. ಅಪಕೀರ್ತಿ ಬರ್ದಿ ನನ್ ಕೀರ್ತಿ ಬರ್ತದ. ಸೈತಾನಿಗೆ ಸಂಬಂಧಪಟ್ಟ ಕೆಲವು ಕಾರ್ಯಗಳಿದಾವೆ. ಬೈಬಲ್ ಇಡ್ತಾ ಇದೀವಿ, ಪ್ರಸಂಗ ಮಾಡ್ತಾ ಇದೀವಿ, ಪ್ರಾರ್ಥನೆ ಮಾಡ್ತಾ ಇದೀವಿ, ಸುವಾರ್ತೆ ಹೇಳ್ತಾ ಇದೀವಿ, ಅನೇಕರಿಗೆ ಹಂಗ ಇಲ್ಲ ಅಂತ ಹೇಳ್ತಾ ಇದೀವಿ. ಆದ್ರೆ ಕೆಲವು ವಿಷಯಗಳಲ್ಲಿ ನಾವು ತಪ್ಪಿ ಹೋಗ್ತಾ ಇದೀವಿ. ಇವತ್ತು ದೇವರು ನಮ್ಮನ್ನು ಎಚ್ಚರಿಸ್ತಾ ಇದ್ದಾನೆ. ಪ್ರಿಯ ಆತ್ಮೀಯರೇ, ನಾವು ಅನೇಕರಿಗೆ ಆಶೀರ್ವಾದಕರವಾಗಿರ್ಬೇಕು. ದೇವರು ನಿನ್ನನ್ನು ಹೇಳ್ತಾ ಇದ್ದಾನೆ, ನೀನು ಸಮೃದ್ಧಿ ಆಗಿರು. ಆತನ ವಾಕ್ಯದ ಧಾನ್ಯ ದ್ರಾಕ್ಷರಸವನ್ನು ಸಮೃದ್ಧಿಯಾಗಿ ನೀನು ಕಳಿಸಿದ್ದೀನಿ. ನಾವೇನು ಮಾಡ್ತಾ ಇದ್ವಿ? ಇತರರ ಮುಂದೆ ಹೋಗಿ ಕೈ ಚಾಚ್ತಾ ಇದ್ವಿ. ಅಪಕೀರ್ತಿ. ಓದಮ್ಮ ವಾಕ್ಯ ಓದು ಮತ್ತೊಂದ್ಸಲ ಲೋಕೇಶ್. ಆಗ ಯೆಹೋವನು ತನ್ನ ದೇಶಕ್ಕೆ ಅಪಕೀರ್ತಿ ಬರಬಾರದೆಂದು 19 ಅವರ ಬಿನ್ನಹವನ್ನು ಲಾಲಿಸಿ ಅವರಿಗೆ ಹೀಗೆ ಹೇಳಿದನು, ಇಗೋ ನಾನು ಧಾನ್ಯ ದ್ರಾಕ್ಷ ತೈಲಗಳನ್ನು ನಿಮಗೆ ಕಳಿಸುತ್ತಿದ್ದೇನೆ. ಅವುಗಳಿಂದ ನಿಮಗೆ ತೃಪ್ತಿಯಾಗುವುದು. ನಿಮ್ಮನ್ನು ಅನ್ಯ ಜನಗಳ ನಿಂದೆಗೆ ಇನ್ನು ಗುರಿ ಮಾಡಲು. ಏನ್ ಮಾಡಿಲ್ಲ ದೇವರು? ಗುರಿ ಮಾಡಲ್ಲ. ಅನ್ಯ ಜನರ ನಿಂದೆಗೆ ಗುರಿ ಮಾಡಲ್ಲ. 2:26 ನೀವು ಹೊಟ್ಟೆ ತುಂಬಾ ಊಟ ಮಾಡಿ ತೃಪ್ತಿಗೊಂಡು ನಿಮಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡಿದ ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡಿದಿರಿ. ನನ್ನ ಜನರು ಎಂದಿಗೂ ಆಶಾಭಂಗಪಡರು. ಏನಂತ? ಅವ್ರು ಹೊಟ್ಟೆ ತುಂಬಾ ಊಟ ಮಾಡಿ ಅನ್ಯ ಜನರ ಮಧ್ಯದಲ್ಲಿ ನಾವು ಬಹಳ ಕಡಿಮೆ ಜನರಿದ್ದೀವಿ. ನಮ್ಮ ಸುತ್ತಲೂ ಅನ್ಯ ಜನರು ನೊಣಗಳೆಂದಿದ್ದಾರೆ. ನಮ್ಮ ಸ್ಥಿತಿಗತಿಗಳನ್ನು ನೋಡ್ತಾ ಇರ್ತಾರೆ, ನಮ್ಮ ಪರಿಸ್ಥಿತಿಗಳನ್ನು ನೋಡ್ತಾ ಇರ್ತಾರೆ, ನಮ್ಮ ನಡೆ ನುಡಿಯನ್ನು ನೋಡ್ತಾ ಇರ್ತಾರೆ, ನಾವು ಹೋಗೋದು ಬರೋದು ನೋಡ್ತಾ ಇರ್ತಾರೆ, ನಾವು ಏನು ಊಟ ಮಾಡ್ತೀವಿ ಅಂತ ನೋಡ್ತಾ ಇರ್ತಾರೆ, ನಮ್ಮ ಸ್ವಭಾವ ಏನಂತ ನೋಡ್ತಾ ಇರ್ತಾರೆ, ನಮ್ಮ ನೋಟ, ನಮ್ಮ ದೃಷ್ಟಿ, ನಮ್ಮ ನಡಿಗೆ ಪ್ರತಿಯೊಂದನ್ನು ಅವರು ಪರೀಕ್ಷೆ ಮಾಡ್ತಾನೆ. ಯಾವಾಗಲೂ ಅವ್ರಿಗೆ ಅದೇ ಕೆಲಸ. ಯಾಕಂದ್ರೆ ಸೈತಾನ್ ಅವರಿಗೆ ಲೀಡರ್. ಅವೆಲ್ಲ ಅವ್ರು ಚೆಕ್ ಮಾಡೋರ್ನಂತ ಹೇಳ್ತಾನೆ ಇರ್ತಾನೆ. ದೇವರು ನಮಗೆ ಲೀಡರ್, ದೇವರು ನಮಗೆ ಮಾಧುರಿ, ದೇವರ ವಾಕ್ಯ ನಮಗೆ ಮಾರ್ಗ, ದೇವರ ವಾಕ್ಯ ನಮ್ಮನ್ನು ನಡೆಸಬೇಕು. ಆಗಿದ್ರೆ ನಮ್ಮ ಮಾರ್ಗವು ಸರಳವಾಗಿರ್ತದೆ. ದೇವರು ನಮಗೆ ಲೀಡರ್ಶಿಪ್ ಆಗಿರ್ತಾನೆ. ದೇವರು ನಡೆಸುವಾಗ ಬಹಳ ಅದ್ಭುತವಾಗಿರ್ತದೆ ಜೀವನ. ಸೈತಾನ್ ನಡೆಸಬಾರ್ದು. ನಮ್ಮ ಅನ್ಯ ಜನರನ್ನು ಸೈತಾನ್ ನಡೆಸ್ತಾ ಇರ್ತಾನೆ. ಬೇಡವಾದಂತಹ ವಿಷಯಗಳಲ್ಲಿ ಅವರು ಪ್ರೇರಣೆ ಹೊಂದಿ ನಮ್ಮನ್ನು ಅನೇಕ ಸಾರಿ ಶೋಧಿಸ್ತಾ ಇರ್ತಾರೆ, ಪರೀಕ್ಷೆ ಮಾಡ್ತಾ ಇರ್ತಾರೆ. ಕೆಲವು ವಿಷಯಗಳಲ್ಲಿ ಚುಚ್ಚಿದಂತೆ ಇರ್ತಾರೆ ಅವರು. ಹಲ್ಲೆಲೂಯಾ. ನಾವು ಹೆಂಗಿರ್ಬೇಕು ಗೊತ್ತಾ? ಅವ್ರ ಮಧ್ಯದಲ್ಲಿ ಸೂಜಿಗೆ ಮುತ್ತು ಕೊಟ್ಟಂತೆ ಇರ್ಬೇಕು. ಅನ್ಯ ಜನರ ಮಧ್ಯದಲ್ಲಿ ಇನ್ನೇನು ನಮಗೆ ದೇವರು ವಾಗ್ದಾನ ಇದೆ, ಹೆಂಗಾದ್ರೆ ನೋ ಅದರಲ್ಲಿ ಕೆಲವು ಸೂಕ್ಷ್ಮ ಇದ್ದಾವೆ. ಆ ಸೂಕ್ಷ್ಮ ನಾವು ಪಾಟಿಸ್ಬೇಕು. ಬೈಬಲಲ್ಲಿ ಸೂಕ್ಷ್ಮ ಇದ್ದಾವೆ, ಆ ಸೂಕ್ಷ್ಮ ಪಾಟಿಸ್ಬೇಕು ನಾವು ಬೈಬಲಲ್ಲಿ. ನಮ್ಮ ಮನೆಗಳಲ್ಲಿ ಹೆಂಗಿದ್ದೀವಿ? ನಮ್ಮ ಮನೆ ಜನರು ಹೆಂಗಿದ್ದಾರೆ? ಹಲ್ಲೆಲೂಯಾ. ಸಂಪೂರ್ಣವಾಗಿ ದೇವರ ಮೇಲೆ ಅವಲಂಬಿತರಾಗಿದ್ದೀವ? ಇನ್ನು ಕೆಲವು ಅನ್ಯ ಜನರು ಮಾಡಿದ ಕಾರ್ಯಗಳಿದ್ದಾವ. ಅನ್ಯ ಜನರು ಏನ್ ಮಾಡಿ ಸ್ವಲ್ಪ ಇದ್ರೆ ಸಾಕು, ಸ್ವಲ್ಪ ಜಾಸ್ತಿ ಬೇಡ. ಅನ್ಯ ಜನರು ಎಲ್ಲ ಮಾಡ್ತಾ ಇರ್ತಾರೆ, ಅದರಲ್ಲಿ ನಾವು ಸ್ವಲ್ಪ ಭಾಗಿ ಆದ್ರೆ ಸಾಕು. ಒಂದು ಗ್ಲಾಸ್ ನೀರಿದೆ, ಅದರಲ್ಲಿ ಒಂದು ದೊಡ್ಡ ಇಷ್ಟ ಸಾಕಷ್ಟೇ, ಒಂದೇ ಸ್ವಲ್ಪ ಇಷ್ಟ, ಗ್ಲಾಸ್ ತುಂಬ ಬೇಕಾಗಿಲ್ಲ ಪ್ರೇಮ. ಆಗ ನಮ್ಮ ಜೀವಿತ ಕೂಡ ಅನ್ಯ ಜನರ ಮಧ್ಯದಲ್ಲಿ ನಾವೇನಾದ್ರೂ ಅವ್ರ ಕಾರ್ಯಗಳಿಗೆ ನಾವು ಸ್ವಲ್ಪ ಕೈ ಹಾಕಿದರೆ, ನಾವೇನಾದ್ರು ಸ್ವಲ್ಪ ಹೋದ್ರೆ, ನಾವೇನಾದ್ರು ಸ್ವಲ್ಪ ಮಾಡಿದ್ರೆ ಬಹಳ ವಿಷಾದಕರವಾಗಿರ್ತದೆ ಆ ಕಾರ್ಯ. ಅದನ್ನು ಫುಲ್ಫಿಲ್ ಮಾಡ್ಬೇಕಾದ್ರೆ ಕೆಲವು ವರ್ಷಗಳು ಹೋಗ್ಬೇಕು. ಮತ್ತೆ ಒಂದು ದಿವಸಕ್ಕೆ ಆಗಲ್ಲ. ಪ್ರಿಯ ಆತ್ಮೀಯ ಸಹೋದರಿ, ನನ್ನ ಸಹೋದರ, ದೇವರ ಆಶೀರ್ವಾದ ಎಷ್ಟೋ ಅಪಾರವಾಗಿದೆ ನಮ್ಮ ಮೇಲೆ. ದೇವರ ಕೃಪೆ ಎಷ್ಟೋ ಅಪಾರವಾಗಿದೆ.
ನಮ್ಮನ್ನು ನೋಡಿ ದೇವ್ರು ಹೆಂಗಿಟ್ಟಿದ್ದಾರೆ ಹೇಳ್ರಿ? ಆಶೀರ್ವಾದ ಹೋದ್ರೆ ಕೃಪೆಯೂ ಹೋಗ್ಲಿಕ್ಕಿಲ್ಲ. ಹೋಗ್ತದೆ ಕೃಪೆ ನಮ್ಮನ್ನು ಬಿಟ್ಟು ಹೋಗ್ತದೆ. ದೇವ್ರು ವಾಕ್ ಹೇಳ್ತದೆ, ನನ್ನ ಕೃಪೆ ನಿನಗೆ ಸಾಕು. ಅವನು ಅದೇ ಹೇಳ್ತಾನೆ, ಪ್ರಭಾ ಸೈತಾನನು ಯಾವಾಗಲೂ ಒಂದು ಶೂಲದಂತೆ ನನ್ನನ್ನು ತಿವಿತಾ ಇದ್ದಾನೆ, ನನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ, ನನ್ನ ವಿಶ್ವಾಸಕ್ಕೆ ಅವನಿಂದ ಬಹಳ ತೊಂದರೆ ಆಗ್ತಾ ಇದೆ, ನನಗೆ ನಾನು ಬಹಳ ಸಂಕಟದಲ್ಲಿದ್ದೀನಿ, ದಯಮಾಡಿ ನಿನ್ ಚಿತ್ತವಾದ್ರೆ ಈ ಶೂಲ ತೆಗೆದಾಕ, ಸೈತಾನ ಮುಳ್ಳು ತೆಗೆದಾಕ ಅಂತ ಹೇಳಿದ್ರೆ ದೇವ್ರು ಹೇಳ್ತಾನೆ, ಅದು ಹಂಗೆ ಇರಲಿ, ನನ್ನ ಕೃಪೆ ನಿನಗೆ ಸಾಕು, ನನ್ನ ಕೃಪೆ ನಿನಗೆ ಸಾಕು ಅಷ್ಟೇ. ಅದು ಕಿವಿಯಲ್ಪಡುವುದು, ಅದು ದುಃಖಿಸಲ್ಪಡುವುದು, ಜಜ್ಜಲ್ಪಡುವುದು ಅದು ದೇವರ ದೈವಿಕ ಚಿತ್ತ. ಸಂಪೂರ್ಣವಾಗಿ ಪೌಲನು ದೇವರಲ್ಲಿದ್ದಾನೆ, ಅವೆಲ್ಲ ಕಾರ್ಯ ನಡೀತಾ ಇದೆ. ನಾವೆಲ್ಲಿದ್ದೀವಿ? ಲೋಕದಲ್ಲಿದ್ದೀವಿ, ಅನ್ಯ ಜನರ ಮಧ್ಯದಲ್ಲಿದ್ದೀವಿ. ಅನೇಕ ಆವರ್ತಿ ಕೆಲವು ಸಾರಿ ನಿಮ್ಮ ಮನೆಗೆ ಅವಮಾನ ಹುಡುಕಿ ಬರ್ತದೆ, ಅಪಕೀರ್ತಿ ಹುಡುಕಿ ಬರ್ತದೆ. ಪ್ರತಿದಿನ ಪ್ರಾರ್ಥನೆ ಮಾಡುವ ವ್ಯಕ್ತಿ ಆಗಿರ್ಬೇಕು. ಅಪಕೀರ್ತಿ ಬರುವ ಯಾವುದೇ ಕಾರ್ಯವು ನಿನ್ನ ಮನಸ್ಸಿನಲ್ಲಿ ಇರದೆ ಕೂಡ, ನಿನ್ನ ಮಕ್ಕಳ ಮನಸ್ಸಿನಲ್ಲಿ ಇರದೆ ಕೂಡ, ನಿನ್ನ ತಾಯಿ ತಂದೆ ಮನಸ್ಸಿನಲ್ಲಿ ಇರದೆ ಕೂಡ ಪ್ರತಿದಿನ ನೀನು ಪ್ರಾರ್ಥನೆ ಮಾಡುವ ವ್ಯಕ್ತಿ ಆಗಿರ್ಬೇಕು. ಏನೋ ಆಡಂಬರ ಜೀವಿತ ಯಾರೋ ಇದಾರಂತ ಹಂಗಲ್ಲ, ಯಾರೋ ದೇವ್ರು ನಂಬಿದ್ರೆ ನಾವು ನಂಬೇಕಂತಲ್ಲ. ದೇವರಲ್ಲಿ ಎಷ್ಟು ಆಶೀರ್ವಾದ ಇದೆ. ಅನೇಕರಿಗೆ ನಿನ್ನಿಂದ ಆಶೀರ್ವಾದ ಹೋಗ್ಬೇಕು, ಅನೇಕರಿಗೆ ನಿನ್ನಿಂದ ಆಶೀರ್ವಾದ ಹೊಂದಬೇಕು, ಅನೇಕರಿಗೆ ನಿನ್ನಿಂದ ಸುವಾರ್ತೆ ಹೋಗ್ಬೇಕು, ಅನೇಕರು ನಿನ್ನಿಂದ ಯೇಸು ಕ್ರಿಸ್ತನ ತಿಳಿದುಕೊಳ್ಬೇಕು. ಇದು ದೈವ ನಿರ್ಣಯ, ದೈವ ಚಿತ್ತ ಕೂಡ ಪ್ರಿಯ ಆತ್ಮೀಯರೇ. ಆದ್ದರಿಂದ ನಾವು ನಮ್ಮ ಜೀವಿತದಲ್ಲಿ ಪ್ರತಿ ವಿಷಯದಲ್ಲಿ ನೋಡ್ರಿ, ದೇವರು ಎಲ್ಲ ಕೊಟ್ಟಿದ್ದಾನೆ. ಯಾವತ್ತಾದ್ರೂ ನೀನು ಹೊಟ್ಟೆ ಪರೀಕ್ಷೆ ಮಾಡಿ ಉಪವಾಸ ಇದೆಯಾ? ಉಪವಾಸ ನೀನ್ ಇರ್ಬೇಕು ಅನ್ಕೊಂಡಾಗ ದೇವ್ರ ಸಂಧಿಯಲ್ಲಿ ಒಂದು ವೇಳೆ ಇರ್ಬೋದು. ದೇವರಂತೂ ನೀನು ಎಂದೂ ಉಪವಾಸ ಇಟ್ಟಿಲ್ಲ. ರೈಟ್? ಹಲ್ಲೆಲೂಯಾ. ಕರೆಕ್ಟ್ ಅಲ್ಲ ಪ್ರಿಯರೇ? ದೇವರು ಎಂದೂ ಉಪವಾಸ ಇಟ್ಟಿಲ್ಲ, ಎಂದೂ ಉಪವಾಸ ಇಟ್ಟಿಲ್ಲ. ವಾಕ್ಯ ಹೇಳ್ತದೆ 26 ನೀವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ನಿಮಗೆ ಅದ್ಭುತ ಕಾರ್ಯಗಳನ್ನು ಮಾಡಿದ್ದಾನೆ, ನಿಮ್ಮ ದೇವರಾದ ಯೆಹೋವನ ನಾಮವನ್ನು ಕೊಂಡಾಡುವಿರಿ. ನನ್ನ ಜನರು ಎಂದಿಗೂ ಆಸೆ ಭಂಗ ಪಡರು. ಇದೆಯಾ ನನ್ನ ಜನರು? ಮತ್ತೆ ಯಾಕೆ ಇನ್ನೂ ಅನೇಕರಿಗೆ ಅವಮಾನ, ಅಪಕೀರ್ತಿ, ಆಸೆ ಭಂಗ, ಲಜ್ಜೆಯಿಂದ ಇವೆಲ್ಲ ಯಾಕೆ ಬೇರೆ? ನಾವೆಲ್ಲೋ ಮಿಸ್ ಆಗಿದ್ವಿ ಅಂತ ಅರ್ಥ, ಎಲ್ಲೇ ತಪ್ಪಿ ಹೋಗಿದ್ವಿ ಅಂತ ಅರ್ಥ. ಸಮಥಿಂಗ್ ಏನೋ ಸೈತಾನ ನಮ್ಮ ಮಧ್ಯದಲ್ಲಿ ಇನ್ನೂ ಇದಾನೆ ಅಂತ ಅರ್ಥ. ನಾನು ಹೇಳಿದ್ರೆ ಒಂದು ಲೋಟ ನೀರಿಗೆ ಒಂದು ತೊಟ್ಟು ಒಂದೇ ಹನಿ ವಿಷ ಸಾಕಷ್ಟೇ, ಒಂದೇ ಹನಿ ವಿಷ ಸಾಕಷ್ಟೇ. ಆ ನೀರೆಲ್ಲ ವಿಷ ಆಗಲಿಕ್ಕೆ. ಆದ್ದರಿಂದ ನನ್ನ ಸಹೋದರಿ, ನನ್ನ ಸಹೋದರ, ದೇವರ ವಾಕ್ಯ ಹೇಳ್ತದೆ, ಈ ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಗೊಂಡು ಆತನ ಕೊಂಡಾಡ್ಬೇಕು. ದೇವರು ಏನಾದರೂ ಒಂದು ವಿಷಯದಲ್ಲಿ ನಮಗೆ ಕಾರ್ಯ ಮಾಡಿದ್ರೆ ಅನೇಕರ ಮುಂದೆ ಅದನ್ನು ಶೇರ್ ಮಾಡಿಕೊಳ್ಬೇಕು, ಅನೇಕರಿಗೆ ಅದು ತಿಳಿಸ್ಬೇಕು. ಯೆಹೋವನಿಂದ ಕಾರ್ಯ ಮಾಡಿದ್ದಾನೆ, ಯೇಸು ಸ್ವಾಮಿ ಅಂತ ಕಾರ್ಯ ಮಾಡಿದ್ದಾನೆ, ಇದೆಲ್ಲ ಮಾಡಿದ್ದಾನೆ, ನನಗಾಗಿ ಶಿಲ್ಬೆಯಲ್ಲಿ ಬಲಿ ಆಗಿದ್ದಾನೆ, ನನಗಾಗಿ ಎಲ್ಲ ಈ ಕಾರ್ಯ ಮಾಡಲ್ಲ. ನಾವು ಲೋಕದಲ್ಲಿ ಎಲ್ಲಿದೆ, ಎಲ್ಲಿ ಯಾರು ಬರ್ತಾರೆ, ಎಲ್ಲಿ ಸಿಗ್ತದೆ, ಎಲ್ಲಿಗೆ ಹೋಗ್ಬೇಕು, ಯಾವ ಕೆಲಸ ಮಾಡಿದ್ರೆ ಎಷ್ಟು ಬರ್ತದೆ. ಹಲ್ಲೆಲೂಯಾ. ಇದೆಲ್ಲರೂ ಹೊಟ್ಟೆಪಾಡಿಗಾಗಿ ದೇವರು ಇದು ಕೊಟ್ಟಿರೋದು. ಓಕೆ, ಅತಿಯಾಗಿ ಅಲ್ಲ. ಆದ್ದರಿಂದ ಬಹಳ ಸೂಕ್ಷ್ಮವಾಗಿ ನಾವು ಹೋಗ್ಬೇಕು. ಬೇರೆ ಒಂದು ಸಲ ಒಬ್ಬ ವ್ಯಕ್ತಿಗೆ ಹೇಳ್ತಾರೆ, ನನ್ನ ಹತ್ರ ಒಂದು ವಿಷಯ ಶೇರ್ ಮಾಡ್ತಾ ಇದ್ದಾನೆ. ಬಹಳ ಆಶೀರ್ವಾದ ಹೊಂದಿದಂಥ ವ್ಯಕ್ತಿ, ಅಭಿಷೇಕ ಹೊಂದಿದಂಥ ವ್ಯಕ್ತಿ, ದೇವರ ಆತ್ಮದಿಂದ ಪ್ರೇರಣೆ ಹೊಂದಿದಂಥ ವ್ಯಕ್ತಿ. ಒಂದು ವಿಷಯದಲ್ಲಿ ಸ್ವಲ್ಪ ಸಭೆಯಲ್ಲಿ ಸಣ್ಣ ವಿಷಯದಲ್ಲಿ ತಪ್ಪು ಹೋಗಿದ್ದಾನೆ. ಆತ ಹೇಳುವಂತ ಮಾತನ್ನು ಗೊತ್ತು, ಆವತ್ತಿನಿಂದ ನನ್ನ ಜೀವಿತದಲ್ಲಿ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ. ಅದೇ ದೊಡ್ಡ ಕಾರ್ಯ ಅಲ್ಲ, ಅದು ದೊಡ್ಡ ಕಾರ್ಯ ಅಲ್ಲ, ಬಹಳ ಚಿಕ್ಕ ಕಾರ್ಯ. ಆದ್ರೆ ಆತ್ಮೀಯಲ್ಲಿರುವ ಒಬ್ಬ ವ್ಯಕ್ತಿ, ಆತ್ಮೀಯಲ್ಲಿರುವ ಒಬ್ಬ ಸಹೋದರಿಗೆ ಸಣ್ಣ ತಪ್ಪು ಕೂಡ ಅವ್ರ ದೃಷ್ಟಿಗೆ ದೊಡ್ಡದಾಕಂತ ಸರಿಪಡಿಸಿಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ದೇವರ ಮುಂದೆ. ಅದನ್ನು ಮುಚ್ಚಿಡ್ಲಿಕ್ಕೆ ಅಲ್ಲ ಪ್ರೇರಣೆ, ಅದನ್ನು ಮುಚ್ಚಲಿಕ್ಕೆಲ್ಲ, ಅದನ್ನು ಸರಿಪಡಿಸಿಕೊಳ್ಳಿಕ್ಕೆ. ಈ ದಿನ ನಮಗೆ ಆಶೀರ್ವಾದ ಇಲ್ವಾ, ನಮ್ಮ ಕುಟುಂಬದಲ್ಲಿ ಆಶೀರ್ವಾದ ಇಲ್ವಾ? ಕಾರಣ ಏನು? ದೇವ್ರನ್ನ ಕೇಳ್ಬೇಕು. ದೇವರು ಮಾತನಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಮಾತನಾಡ್ಲಿಕ್ಕೆ ಶಕ್ತನ ಆತನ ನಿಮ್ಮ ಎದುರಿಗೆ ಬಂದು ಮಾತನಾಡದೆ ಹೋದ್ರು, ನಿಮ್ಮ ಮನೆಗೆ ಬಂದು ಮಾತನಾಡದೆ ಹೋದ್ರು, ನೀವು ಪ್ರಾರ್ಥನೆ ಮಾಡಿದ್ರೆ ಆತನ ಸ್ವರ ನೀವು ಕೇಳ್ಬೋದು. ದೇವರ ದೈವ ವಾಕ್ಯ ಓದುವಾಗ ಆತನ ಸ್ವರ ನೀವು ಕೇಳ್ಬೋದು. ನೆಕ್ಸ್ಟ್ ವರ್ಡ್ ನಾವು ದೇವರ ವಾಕ್ಯ 24 ಕಣಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿರುವ ಯೇಸುವಿನ ನಾಮದಲ್ಲಿ ಈ ವರ್ಷದಲ್ಲಿ ಈ ಒಂದು ಶುಭ ಕಾರ್ಯ ನಮ್ಮ ಜೀವಿತದಲ್ಲಿ ರಾಶಿಯಾದಂತ ಆಶೀರ್ವಾದಗಳು. ತೊಟ್ಟಿಗಳಲ್ಲಿ ದ್ರಾಕ್ಷಾರಸವು ಎಣ್ಣೆಯು ತುಂಬಿ ತುಳುಕುವು. ಗುಂಪು ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರಿ ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದೊಡ್ಡ ದಂಡು ತಿಂದು ಬಿಟ್ಟು ವರ್ಷಗಳನ್ನು ನಾನು ನಿಮಗೆ ಕಟ್ಟಿಕೊಡುವೆನು. ನೀವು ಹೊಟ್ಟೆ ತುಂಬಾ ಊಟ ಮಾಡಿ. ನೋಡ್ರಿ, ದೇವರು ರಿಪೀಟ್ ಆಶೀರ್ವಾದ ಮಾಡ್ತಾ ಇದ್ದಾನೆ. ರಿಪೀಟ್ ಆಶೀರ್ವಾದ, ಎರಡನೇ ಸಲ ಮತ್ತೆ ಆಶೀರ್ವಾದ ಇಲ್ಲ ಅನ್ನೋದು ತಪ್ಪು. ಪ್ರಯತ್ನ ಪಡುವುದು ಕರೆಕ್ಟ್, ಪ್ರಯತ್ನಿಸ್ಬೇಕು. ಆಶೀರ್ವಾದ ಇದೆ ದೇವರಲ್ಲಿ,
ಆಶೀರ್ವಾದ ಇದೆ. ಪ್ರಯತ್ನಿಸೋಣ, ಮತ್ತೆ ಪ್ರಯತ್ನಿಸೋಣ, ಮತ್ತೆ ಪ್ರಯತ್ನಿಸೋಣ, ಮತ್ತೆ ಪ್ರಯತ್ನಿಸೋಣ. ಹಲ್ಲೆಲೂಯಾ. 24ನೇ ಅಧ್ಯಾಯದಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಗೋಧಿಯು ರಾಶಿ ರಾಶಿಯಾಗಿ. ಹಲ್ಲೆಲೂಯಾ. ರಾಶಿಯಾದಂತ ಅನುಭವ ಇದೆಯಾ ನಿನ್ನ ಜೀವಿತದಲ್ಲಿ? ಸಮೃದ್ಧಿಕರವಾದಂತ ಅನುಭವ ಇದೆಯಲ್ಲ? ಗೋಧಿ ರಾಶಿ ಮಾಡುವುದಾದ್ರೆ ಗೋಧಿ ನಿನ್ನ ಕೈಯಲ್ಲೇ ಇರ್ತದೆ ಪ್ರೇರಣೆ. ನಿನ್ನಿಂದಲೇ ಅದು ಸರ್ವ್ ಆಗ್ಬೇಕು, ನಿನ್ನಿಂದಲೇ ಸಪ್ಲೈ ಆಗ್ಬೇಕು. ನೀನ್ ಕೊಟ್ಟರೆ ಅವ್ರು ತೆಗೆದುಕೊಳ್ಬೇಕು, ಯಾಕಂದ್ರೆ ಅದು ನಿನ್ನದು. ದೇವರು ಇಸ್ರಾಯೇಲರಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ, ಇಗೋ ಗೋಧಿಯು ರಾಶಿ ರಾಶಿಯಾಗಿ, ರಾಶಿ ರಾಶಿಯಾಗಿ. ಇದು ಆಶೀರ್ವಾದಕ್ಕೆ ಸೂಚನೆ. ರಾಶಿಯಾದ ಆಶೀರ್ವಾದ, ರಾಶಿಯಾದ ಅನುಭವ, ರಾಶಿಯಾದ ದೈವ ಕೃಪೆ, ಇವೆಲ್ಲ ನಾವು ಹೊಂದಿಕೊಳ್ತಾ ಇದೀವ. ಹಲ್ಲೆಲೂಯಾ. ದೇವಾದಿ ದೇವರು ನಮ್ಮನ್ನು ಆ ರೀತಿ ಆಶೀರ್ವಾದ ಮಾಡಲೆಂಬುದಾಗಿ ನಾನು ಹಾರೈಸ್ತಾ ಇದ್ದೇನೆ ಪ್ರೇರೆ. ಆದಿಕಾಂಡ 12ನೇ ಅಧ್ಯಾಯ 2ನೇ ವಚನ. ಆದಿಕಾಂಡ 12ನೇ ಅಧ್ಯಾಯ 2ನೇ ವಚನ. ಅಲ್ಲಿ ನೋಡುವಾಗ ಅಬ್ರಹಾಮನನ್ನು ದೇವರು ಯಾವ ರೀತಿ ಆಶೀರ್ವಾದ ಮಾಡಿದ್ದಾರೆ. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ನೀನು ಆಶೀರ್ವಾದದ ನಿಧಿಯಾಗುವೆ. ಹಲ್ಲೆಲೂಯಾ. ನಮ್ಮನ್ನು ದೇವರು ಏನಕ್ಕೆ ಇಟ್ಟಿದ್ದಾನಂತ ಪ್ರಿಯರೇ? ಒಂದು ಪ್ರಾಂತದಲ್ಲಿ, ಒಂದು ಊರಿನಲ್ಲಿ, ಒಂದು ಮನೆಯಲ್ಲಿ, ಒಂದು ಕಾಲೋನಿಯಲ್ಲಿ, ಒಂದು ಫ್ಯಾಕ್ಟರಿಯಲ್ಲಿ, ಒಂದು ಸೈಟ್ ಅಲ್ಲಿ ಎದಕ್ಕಿಟ್ಟಿದ್ದಾನಂತ ಪ್ರಿಯ ಆತ್ಮೀಯ ಸಹೋದರಿ ಸಹೋದರ? ಯಾವತ್ತಾದ್ರೂ ನಮಗೆ ಈ ಒಂದು ಪವರ್ ನಮ್ಮ ಮೈಂಡಲ್ಲಿ ಇದೆಯಾ? ನಾನು ಆಶೀರ್ವದಿಸಲ್ಪಟ್ಟ ವ್ಯಕ್ತಿ ಎಂಬ ಪವರ್ ನಿನ್ನಲ್ಲಿ ಇದೆಯಾ? ನಾನು ಆಶೀರ್ವದಿಸಲ್ಪಟ್ಟ ವ್ಯಕ್ತಿ ಎಂಬುದಾಗಿ ನಿನ್ನ ಮನೆಯಲ್ಲಿ, ನಿನ್ನ ಕಾಲೋನಿಯಲ್ಲಿ, ನೀನು ಹೋಗುವಂತ ಫ್ಯಾಕ್ಟರಿಗಳಲ್ಲಿ, ನೀನಿರುವಂತ ಸ್ಥಳದಲ್ಲಿ ನಾನು ಆಶೀರ್ವದಿಸಲ್ಪಟ್ಟ ವ್ಯಕ್ತಿ, ನಾನು ಪ್ರತ್ಯೇಕಿಸಲ್ಪಟ್ಟ ವ್ಯಕ್ತಿ, ನಾನು ಪ್ರತ್ಯೇಕಿಸಲ್ಪಟ್ಟಂತ ಸಹೋದರಿ ಎಂಬ ನಿರೀಕ್ಷೆ, ನಿರ್ಣಯ, ಒಂದು ತೀರ್ಮಾನ ನಿನ್ನಲ್ಲಿ ಇದೆಯಾ? ಇಲ್ಲ ಅವರಲ್ಲಿ ನೀನು ಕಲ್ತು ಹೋಗ್ತಾ ಇದೆಯಾ? ಒಬ್ಬ ತಾಯಿ ಹೇಳ್ತಾ ಇದ್ರು ಒಂದು ಸಮ, ಏನ್ ಜಾತ್ರೆಗೆ ಬಂದಿರ ಅಂತ ಹೇಳಿದ್ರೆ, ಹೌದಣ್ಣ ನಾವು ಅವರಲ್ಲಿ ಇವರಲ್ಲಿ ಹೋಗದೆ ಹೋದ್ರೆ ಅವ್ರು ಹೆಂಗ ಸುವಾರ್ತೆ ಹೇಳೋದಾಗ್ತದೆ. ಈಗ ಸುವಾರ್ತೆ ಎಷ್ಟು ಜನ ರಕ್ಷಿಸಿದೀನಿ ಅಂತ ಕೇಳಿದ್ರು. ಈಗ ಜಾತ್ರೆಗೆ ಬಂದಿಯಲ್ಲ, ಜಾತ್ರೆಗೆ ಬಂದಿಯಲ್ಲಮ್ಮ, ಈಗ ಸುವಾರ್ತೆ ಎಷ್ಟು ಜನ ತಗೊಂಬಂದಿ ದೇವಸ್ಥಾನಕ್ಕೆ ಅಂತ ಕೇಳಿ. ಇಲ್ಲ, ಅವಾಗ ಅವ್ರ ತಕ್ಕ ಬಂದೋದ್ರೇನೆ, ಅವಾಗ ಬರೋದು ಬೇರೆ, ಜಾತ್ರೆಗೆ ಬರೋದು ಬೇರೆ. ಹೌದಲ್ಲ ಪ್ರಿಯರೇ? ಎಲ್ಲಿಗೊಂಡ್ರಿ? ಹೂ ಮುಡ್ಸಲ್ಪಡ್ತಿದ್ವಿ. ಎಲ್ಲಿ ಏನಾಯ್ತು? ಅಣ್ಣನ ಮಗಳು ಕೈಗೆ ಬಂದ, ಅಣ್ಣನ ಮಗಳು ಕೈಗೆ ಬಂದ್ರೆ ಇವ್ರು ಹೂ ಮುಡಿಸಿ ಬರ್ತಾರಂತ. ಅವ್ರು ಶಾಪ ಅಲ್ಬೇಕಲ್ಲ? ಅದು ಯಾರಿಗೆ ಗೊತ್ತಿರಂಗಿಲ್ಲ, ಇವ್ರು ಹೋಗಿದ್ದು ಯಾರಿಗೆ ಗೊತ್ತಿರಲ್ಲ. ಬಟ್ ಆ ದೇವ್ರಿಗೆ ಮಾತ್ರ ಎಲ್ಲ ಗೊತ್ತಿರ್ತದೆ. ಇವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿಗೆ ಬರ್ತಾರೆ, ಎಲ್ಲಿಗೆ ಬರ್ತಾರೆ. ಎಲ್ಲಿಗೆ ಹೋಗಿದ್ದು? ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ್ದು ನಮ್ಮ ಅಣ್ಣ, ಅದಕ್ಕೆ ಬಟ್ಟೆ ಕೊಟ್ಟು ಸ್ವಲ್ಪ ಹಂಗೆ ನೋಡಿ ಬರಕ್ ಹೋಗಿದ್ವಿ. ಅಲ್ಲೇನು ಕೆಲಸ ನಿನಗೆ? ಏನ್ ಕೆಲಸ ಹೇಳ್ರಿ? ಕಾರ್ಯಕ್ಕಿರ್ತದ ಅಯ್ಯಪ್ಪ ಹಿಂಗಿ ಕೊಯ್ಯಪ್ಪ ಅಮ್ಮಂಗಿರ್ತದೆ ಕಾರ್ಯ. ಅದು ನಿನಗೆ ಅದು ಶ್ಲೇಘವಾದದ್ದಲ್ಲ ಎಂಬುದಾಗಿ ಬೈಬಲ್ ವಾದಿಸ್ತಾ ಇದೆ. ನಾವು ಬಹಳ ಕೇರ್ಫುಲ್ ಆಗಿರ್ಬೇಕು. ದೇವರ ಸನ್ನಿಧಿಯಲ್ಲಿ, ದೇವರ ಮನೆಯಲ್ಲಿ, ದೇವರ ರಾಜ್ಯದಲ್ಲಿ ನಾವೆಲ್ಲ ವಿಷಯದಲ್ಲಿ ಕೇರ್ಫುಲ್ ಆಗಿರ್ಬೇಕು. 12 ವಿಷಯದಲ್ಲಿ ಇನ್ನೂ ಕೇರ್ಫುಲ್ ಆಗಿರ್ಬೇಕು. ನಾವು 12 ವಿಷಯದಲ್ಲಿ ಇನ್ನೂ ಕೇರ್ಫುಲ್ ಆಗಿರ್ಬೇಕು. ಅವ್ರು ಹೋಗ್ಲಿದ್ರೆ ಏನು ಅನ್ಕೊಳ್ತಾರೇನೋ, ಅವ್ರು ಹೋಗ್ಲಿದ್ರೆ ಮತ್ತೆ ಹೆಂಗೇನೋ. ಹಲ್ಲೆಲೂಯಾ. ಲೋಕ ಬೆಸ್ಟ್ ನಮ್ಗೆ. ಹಂಗಿದ್ರೆ ಲೋಕನೇ ಬೆಸ್ಟು. ಅವರೆಲ್ಲ ಕರೆದು ಲಾಸ್ಟ್ ನೀನು ಮುಣಿಸಿ ಬಿಡ್ತಾರ. ಅವರು ನೀನು ಒಂದಿದ ರಕ್ಷಣೆ, ಆಮೇಲೆ ಕೇಳ್ತಾರೆ ನೀನು ಅವ್ರು ಚರ್ಚೆಗೆ ಹೋಗ್ತಿದ್ದಲ್ಲ ಅವಾಗ ಹೋದ ವರ್ಷ, ಈಗ ಬಿಟ್ಬಿಟ್ಟಿವಾಗ. ಎಷ್ಟು ಈಸಾಗಿ ಹೇಳ್ತೀವಿ ನಾವು. ಈಗ ಕೆಲವ್ರನ್ನ ಕೇಳ್ರಿ, ಬಿತ್ತೋದಂತ ಜನರು ಅವ್ರು ಎದಕ್ಕೆ ಬಿತ್ತೋಗಿದ್ದಾರಂತ ನಾವು ಕೇಳಿದ್ರೆ, ಅವರು ಕಟ್ಟಲ್ಪಡೋದಕ್ಕೆ ಯಾರ್ಯಾರೋ ಸಭೆಯವರು, ಸೇವಕರು, ಸಭೆ ವಿಶ್ವಾಸಿಗಳು, ಸುವಾರ್ತೆಗಳು ಕಟ್ಟಲ್ಪಟ್ಟಿರ್ತಾರೆ. ಬಟ್ ಅವ್ರು ಹೇಳುವ ಈ ಕ್ವಶನ್ ಏನ್ ಗೊತ್ತಾ? ಈಸಿ ಆಗಿ ಹೇಳ್ತಾರೆ, ಏನೋ ಒಂದು ತಗಲಾಕಿ ಹೋಗ್ಬಿಡ್ತಾರೆ. ಬಿದ್ದೋಗುವಂತ ಸ್ಥಿತಿ ಎಲ್ಲಿಗೆ? ಹಲ್ಲೆಲೂಯಾ. ನಾವು ಇತರರಿಗೆ ಆಶೀರ್ವಾದಕರವಾಗಿರ್ಬೇಕೆಂಬುದಾಗಿ ದೇವರ ಆಶೆ. ಒಂದು ವೇಳೆ 10 ರೂಪಾಯಿ ಇಲ್ಲಂದ್ರೆ ಕೊಡುವ ಸ್ಥಿತಿಯಲ್ಲಿ ದೇವರು ಇಟ್ಟಿರ್ಬೇಕು. ನಮ್ಮನ್ನು ಇದ್ದೀವ? ಒಂದು ಕುಟುಂಬಕ್ಕೆ ಏನಾದ್ರೂ ಇಲ್ಲಾಂದ್ರೆ ಸಹಾಯ ಮಾಡುವ ಸ್ಥಿತಿಯಲ್ಲಿ ದೇವರು ನಮ್ಮನ್ನು ಇಟ್ಟಿರ್ಬೇಕು. ಇದೀವ? ಎಲ್ಲಿರುತ್ತೆ? ದೇವರ ಸನ್ನಿಧಿಗೆ ಬಂದ್ರೇನೆ 5 ರೂಪಾಯಿ 10 ರೂಪಾಯಿ ಇರ್ತದೆ ನಮ್ಗೆ, ಅದೇ ನಮಗೆ ಕಾಣಿಕೆ. ಯಾವತ್ತಾದ್ರೂ ದೇವ್ರ ಸನ್ನಿಧಿಯಲ್ಲಿ ಬಲವಾಗ ಒಂದು 5 ರೂಪಾಯಿ ಕಾಣಿಕೆ ಆಗ್ತಾ ಇದೀನಪ್ಪ ಅಂತ ದೇವ್ರ ಸನ್ನಿಧಿಯಲ್ಲಿ ಕೊಟ್ಟಿದ್ದೀವ? ಇಲ್ಲಿ ದೇವರಿಗೆ ಬೇಡವಾದ ಜನರು ನಾವು, ಅನ್ಯ ಜನರಿಗೆ ಬೇಡವಾದ ಜನರು. ದೇವರು ವಾಗ್ದಾನ ಹಂಗಿಲ್ಲ, ನಾನು ನಿಮ್ಮನ್ನು ಅನ್ಯ ಜನರ ಮಧ್ಯದಲ್ಲಿ ಅಪಕೀರ್ತಿ ಮಾಡಿ ಕಳಿಸುತ್ತಿಲ್ಲ.
ದೇವರು ನಂಬಿದ ಮಕ್ಕಳಂದ್ರೆ ಒಂದು ಕಂಫರ್ಟಬಲ್ ಇರಬೇಕು ಆದ್ಮೇಲೆ ಒಂದು 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 ಒಡಂಬಡಿಕೆ ನಮ್ಗೆ ಇರ್ಬೇಕು. ನಾವು ದೇವರ ಮಕ್ಕಳು. ದೇವರು ಒಂದು ವೇಳೆ ನಾವೇನಾದ್ರೂ ವ್ಯತ್ಯಾಸವಾಗಿ ಬಂದ್ರೆ ದೇವರು ನಮ್ಮನ್ನು ಖಂಡಿತವಾಗ್ಲೂ ಖಂಡಿಸ್ತಾನೆ, ಗದರಿಸ್ತಾನೆ ಅಂತಂದು ಬಿಡಲ್ಲ. ದೇವರು ಗದರಿಸ್ತಾನೆ, ನಮ್ಮನ್ನು ಬಿಡಲ್ಲ. ದೇವರು ಗದರಿಸುವ ರೀತಿಯಲ್ಲಿ ಇರಬಾರ್ದು. ದೇವರು ಗದರಿಸಿದ್ರೆ ಏನಾಗ್ತದೆ, ಮತ್ತೆ ಪ್ರೀತಿಯಿಂದ ನಮ್ಗೆ ಕರ್ಕೊಳ್ತಾನಂದ್ರೆ ಅದು ಇನ್ನಷ್ಟು ತಪ್ಪು. ಒಂದು ಸಲ ಗದರಿಸಿದ ಮೇಲೆ ಕತೆ ಬೇರೆ ಇರ್ತದೆ. ಒಂದು ಸಲ ಗದರಿಸಿದ ಮೇಲೆ ಹೇಗಿರ್ತದೆ ಹೇಳ್ರಿ ಕತೆ? ದೇವ್ರ ಮುಂದೆ ನಾವು ಏನಾಗಿ ಹೇಳ್ತೀವಿ, ಅಪ್ಪನೊಂದಿಗಸ್ತರ ಆಗಿ. ಇಸ್ರಾಯೇಲ್ ಹಂಗೆ ಇದ್ದಾರೆ, ಐಗುಪ್ತ ದೇಶದಲ್ಲಿ ಅವರು ಹಂಗೆ ಇದ್ದಾರೆ. 32ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನೋಡುವಾಗ ಮನುಷ್ಯ ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಬರೋದ್ರೊಳಗಾಗಿ ಇವರು ಆಡ್ತಾ ಇದ್ದಾರೆ, ವಿಗ್ರಹಾರಾಧನೆ ಮಾಡ್ತಾ ಇದ್ದಾರೆ, ಅನ್ಯರಂತೆ ಪ್ರವರ್ತನೆ ಮಾಡ್ತಾ ಇದ್ದಾರೆ. ಕೆಲವು ಕುಟುಂಬಗಳಲ್ಲಿ ಅನ್ಯರ ಸ್ವಭಾವ ಇನ್ನೂ ಇದೆ. ಹಲ್ಲೆಲೂಯಾ. ಅನ್ಯರ ಸ್ವಭಾವ ಇನ್ನೂ ಇದೆ. ಅನ್ಯರ ಸ್ವಭಾವ. ಅನ್ಯರು ಏನ್ ಮಾಡ್ತಾರೆ ಹೇಳಿ? ನಾವು ಹಂಗೆ ಮಾಡ್ತಾ ಹೊಂಟಿದೀವಿ. ಶಾಪ ಅದಿಲ್ಲ. ಇಸ್ರಾಯೇಲ್ ಅದೇ ಮಾಡ್ತಾ ಇದ್ದಾರೆ. 32ನೇ ಅಧ್ಯಾಯದಲ್ಲಿ 32ನೇ ಅಧ್ಯಾಯದ ಮೊದಲ ವಚನದಲ್ಲಿ ನೋಡುವಾಗ ತಾಳ್ಮೆ ಇಲ್ಲ ಅವರಿಗೆ. ತಾಳ್ಮೆ ಇಲ್ಲದ ಜನರು. ಮೋಶೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವರು ಅದನ್ನ ಆರಿಸ್ಕೊಂಡು ಮಾತನಾಡ್ತಾ ಇದ್ದಾನೆ. ಇಲ್ಲಿ ಕೆಳಗಡೆ ಅರೋನ್ ಇದ್ದಾನೆ, ಅವ್ರಿಗೆ ಹೇಳ್ತಾರೆ ನಮ್ಗೆ ದೇವ್ರು ಬೇಕಪ್ಪ, ಏನಾದ್ರು ಮಾಡಿ. ಎಲ್ಲ ಬೆಳ್ಳಿ ಬಂಗಾರ ತಗೊಂಡು ಅವ್ರನ್ನ ಕರೆಸಿ ಒಂದು ಬಸವನ ಮೂರ್ತಿ ಮಾಡಿ ಆರಾಧನೆ ಮಾಡ್ತಾ ಇದ್ದಾರೆ. ಆರಾಧನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಈಗ ನಾವು ಹಂಗ್ ಮಾಡ್ತಾ ಇಲ್ಲ. ನಮ್ಗೆ ಗೊತ್ತಾಗ್ಬಿಟ್ಟಿದೆ ವಿಗ್ರಹ ಆರಾಧನೆ ಮಾಡಬಾರ್ದು ಅಂತ ನಮ್ಗೆ ಗೊತ್ತಾಗಿದೆ. ಆದ್ರೆ ಬೇರೆ ರೀತಿಯಲ್ಲಿ ನಮ್ಮ ಮನಸ್ಸು ವಿಗ್ರಹ ಆರಾಧನೆ ಮಾಡ್ತಾನೆ ಇದೆ. ಮಾತಿನಲ್ಲಿ ಮಾಡ್ತಾ ಇದೆ, ನೋಟದಲ್ಲಿ ಮಾಡ್ತಾ ಇದೆ, ಅಡಿಗೆಯಲ್ಲಿ ಮಾಡ್ತಾ ಇದೆ, ಹೃದಯದಲ್ಲಿ ಮಾಡ್ತಾ ಇದೆ. ಹಲ್ಲೆಲೂಯಾ. ಕರೆಕ್ಟ್ ಮಾಡ್ತಾ ಇದೀವ? ಆ ರೀತಿ ಮಾಡ್ತಾ ಇಲ್ಲ, ನೋಡಂಗೆ ಮಾಡ್ತಾ ಇಲ್ಲ, ಆದ್ರೆ ನೋಡ್ಲಾರ್ದ ಹಾಗೆ ಮಾಡ್ತಾ ಇದೆ, ರಾಶ್ಯವಾಗಿ ಮಾಡ್ತಾ ಇದ್ದಾರೆ. ಆ ಇಸ್ರಾಯೇಲ್ ಅಷ್ಟೇ ಮಾಡಿದ್ರು. ಮತ್ತೆ ನೆಕ್ಸ್ಟ್ ಆತನ ಕರಿತಾ ಇದ್ದಾರೆ, ಯೆಹೋವ ನಮ್ಮ ಮುಂದೆ ಅಂತ. ದೇವ್ರು ಹೇಳ್ತಾನೆ, ಈಗ ನಾನು ಬರಲ್ಲ, ಈಗ ಇಲ್ಲಿವರೆಗೆ ನಿಮ್ಮಿಂದ ಬಂದಿದ್ದೀನಿ, ನೀವು ಹೇಳ್ದಂಗೆ ಕೇಳಿದ್ದೀನಿ, ನೀವು ಆಹಾರ ಕೇಳಿದ್ರೆ ಆಹಾರ ಕೊಟ್ಟಿದ್ದೀನಿ, ನೀರು ಕೇಳಿದ್ರೆ ನೀರು ಕೊಟ್ಟಿದ್ದೀನಿ, ಸಪ್ಪನಿಗೆ ಉಪ್ಪು ನೀರು ಅಂದ್ರೆ ಸಿಹಿ ನೀರು ಮಾಡಿದ್ದೀನಿ, ನನ್ನ ಸೇವಕನಾದ ಮೋಶೆ ನಿಮ್ಮೊಂದಿಗೆ ಬಿಟ್ಟಿದ್ದೀನಿ. ಆತನ ಬದುಕು ಬಾಳವೆಲ್ಲ ಬಿಟ್ಟು, ಕೆಲಸ ಕಾರ್ಯಗಳೆಲ್ಲ ಬಿಟ್ಟು ನಿಮಗಾಗಿ ನಿಂತು ಅರಣ್ಯದಲ್ಲಿ ನಿಮ್ಮನ್ನು ನಡೆಸಿ, ಕೆಂಪು ಸಮುದ್ರ ಬಂದಾಗ ನಿಮ್ಮನ್ನು ದಾಟಿಸಿ, ನಿಮಗೆ ಹಸಿವೆ ಆದಾಗ ಪರಲೋಕದ ಮನ್ನ ಸುರಿಸಿ, ನಿಮಗೆ ಬೇಕಾದಾಗ ನಿಮ್ಮ ದಾಹ ತೀರ್ಸಕ್ಕೆ ನೀರು ಕೊಟ್ಟು ಎಲ್ಲ ಮಾಡಿದ್ರಿ. ಈಗ ಇಲ್ಲಿಗೆ ಬಂದು ನಿಮ್ಮ ಮಾಟ ನೀವು ಆಡ್ತಾ ಇದ್ರಿ. ಈಗ ನೀವು ಹೋಗ್ರಿ, ನಾನು ಬರಲ್ಲ. ಅಲ್ಲಿ ಶಾಪ ಕೊಟ್ಟಂತಿದೆಯಾ ದೇವರು? ಸಿಂಪಲ್ ಆಗಿರೋದು, ನಾನು ನೀವು ಹೋಗಿ ನಾನು ಬರಲ್ಲ. 32ನೇ ಅಧ್ಯಾಯದ ಮೇಲೆ ಹೋದ್ರೆ ವಿಮೋಚನೆ ಕಾಂಡ ನಿಮ್ಗೆ ಅರ್ಥ ಆಗ್ತದೆ. ಕ್ಲಿಯರ್ ಆಗಿ ವಿಮೋಚನೆ ಕಾಂಡ ಅರ್ಥ ಆಗ್ಬೇಕಾ? ಆ ಸನ್ನಿವೇಶಗಳಲ್ಲಿ ಅರ್ಥ ಆಗ್ಬೇಕಾ? ಭಯಂಕರವಾದಂತ ದೇವರ ಆಶೀರ್ವಾದ ಇಸ್ರಾಯೇಲರು ಹೆಂಗ ಸೈಡ್ ಆಗಿದ್ದಾರೆ ಎಂಬುದಾಗಿ ನಿಮ್ಗೆ ಗೊತ್ತಾಗ್ಬೇಕಾ? 32ಕ್ಕೆ ಹೋದ್ರಿ ಬಹಳ ಅರ್ಥಗರ್ಭಿತವಾಗಿರ್ತದೆ. ಅಲ್ಲಿ ಬೈಬಲ್ ಸತ್ಯವೇದ ನಾವು ಧ್ಯಾನ ಮಾಡುವಾಗ ವಿಮೋಚನೆ ಕಾಂಡ 32ನೇ ಅಧ್ಯಾಯದ ಮೇಲ್ಗಡೆ ಹೋಗಿ ಅವಾಗ ಏನು ದಂಡಿಸಲ್ಲ. ನಾನು ಪಾಪ ಮಾಡಿದ ದೇವರು ನನ್ನ ದಂಡಿಸಲ್ಲ, ನನ್ನ ಶಿಕ್ಷಿಸಲ್ಲ ಕೂಡ. ಹೇಳ್ತೀನಿ ಕೇಳಿ, ದೇವರು ಕರುಣಾಸಾಗರ, ಮಮತೆಯ ಸಾಗರ. ಆತನಿಗೆ ನಮ್ಮ ಮೇಲೆ ಬಹಳ ಪ್ರೀತಿ ಉಂಟು. ಆದರೆ ದೇವರು ಏನು ಮಾಡಿ, ದೇವರ ಪ್ರಸನ್ನತೆ ನಮಗೆ ಸೈಡ್ ಆಗ್ತದೆ. ಏನಾಗ್ತದೆ ಹೇಳಿದ್ರೆ ಸೈಡ್ ಆಗ್ತದೆ. ಅವಾಗ ನಮಗೆ ಗೊತ್ತಾಗ್ತದೆ, ಅಯ್ಯೋ ಎಷ್ಟು ದೊಡ್ಡ ತಪ್ಪು ಮಾಡಿದ್ದೀವಲ್ಲ, ಎಷ್ಟು ದೊಡ್ಡ ಕಾರ್ಯಕ್ಕೆ ನಾವು ಹೇಳಿದ್ದೀವಲ್ಲ. ಇಸ್ರಾಯೇಲರಿಗೆ ಈಗ ದೇವರಿಲ್ಲದೆ ಹೋದ್ರೆ ಅವ್ರು ಹೊಂಟಿದ್ರೆ, ನೀನು ದೇವರಿಲ್ಲದೆ ಹೋದ್ರೆ ನಾವು ಹೊಂಟಿದ್ರೆ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ. ಎಲ್ಲಿವರೆಗೆ ಅವರಿಂದ ದೇವರು ಬಂದ ಗೊತ್ತಾ? 32ನೇ ಅಧ್ಯಾಯದವರೆಗೂ ಅವರಿಂದ ಬಂದ. ಅವ್ರು ಎಷ್ಟು ಗುಂಡುಗುಡಿದ್ರು ಸಹಿಸ್ಕೊಂಡ, ಅವ್ರು ಎಷ್ಟು ತಿರುಗಿ ಮಾತಾಡೋದು ಸಹಿಸ್ಕೊಂಡ, ತಿರುಗಿ ಬಿದ್ದರೆ ಸಹಿಸ್ಕೊಂಡ. ಅವ್ರು ನಾಶ ಮಾಡೋದು ದೇವರಿಗೆ ಒಂದು ನಿಮಿಷ ಕೆಲಸ ರೀ. ನಮ್ಮ ಜೀವಿತ ಕೂಡ ಅಷ್ಟೇ. ಧೂಳು ನಾವು ಅಷ್ಟೇ, ಸ್ವಲ್ಪ ಗಾಳಿ ಬಿಟ್ಟರೆ ಹೋಗ್ಬಿಡ್ತದೆ ಧೂಳು. ಹಾಗೆ ನಮ್ಮ ಜೀವಿತ. ನಮ್ಮ ನಾಶ ಮಾಡ್ಬೇಕಂದ್ರೆ ದೇವರಿಗೆ ದೊಡ್ಡ ಕೆಲಸ ಅಲ್ಲ ಅದು, ಕ್ಷಣ ಮಾತ್ರ ಸಾಕು. ಆಗ ದೇವ್ರನ್ನ ಕರುಣಿಸಿದ ನಮ್ಮನ್ನು. ಈಗ ನಮ್ಮಲ್ಲಿ ಆತನ ಕರುಣಿಸಿದ ನಾವು ಮಾಡಿದ ಕೆಲಸ ಸರಿ ಅಂತ ಬಿಟ್ಟು ಹೋಗ್ಬಿಟ್ಟ ನಮ್ಮಿಂದ ಆತನಿಂದ ಹೋದ್ರೆ ಹೆಂಗಿರ್ತದೆ ಹೇಳ್ರಿ? ಕುರಿಗಳಿಂದ ಕುರಿಗಳು ಹೆಂಗಿರ್ತವೆ ಹೇಳ್ರಿ? ಅವಾಗ ಯಾವ್ದಾದ್ರು ಬಂದು ಅಟ್ಯಾಕ್ ಮಾಡ್ಬೋದಲ್ಲ. ಸೈತಾನ್ ಬರ್ಬೋದು, ತೋಳ ಬರ್ಬೋದು, ಹುಲಿ ಬರ್ಬೋದು, ಸಿಂಹ ಬರ್ಬೋದು, ಕರಡಿ ಬರ್ಬೋದು, ಎಲ್ಲ ಬಂದು ಅದನ್ನ ಅಟ್ಯಾಕ್ ಮಾಡ್ಬೋದು. ಆದ್ರಿಂದ ಬಹಳ ನಾವು ದೇವರ ವಿಷಯದಲ್ಲಿ ಬಹಳ ಅರ್ಥಗರ್ಭಿತ್ತು. ಮನುಷ್ಯರ ವಿಷಯದಲ್ಲಿ ಹೆಂಗಿರ್ತೀವಿ ಗೊತ್ತಿಲ್ಲ. ಮನುಷ್ಯನ ನಿನ್ನ ಉತ್ಸಾಹ ಅಂದ್ರೆ ಪರವಾಗಿಲ್ಲ, ಯಾವುದೇನು ಉತ್ಸಾಹ ಸರಿಗಿಲ್ಲ,
ಅಲ್ಲೇಲೂಯ್ಯ. Hallelujah. ಮನುಷ್ಯರುಗಳಿಗೆ ಯಾರಿಗೆ ಬೇಕಾಗಿದ್ದಾರೆ? ಇವತ್ತು ತಗೊಳ್ತಾರೆ, ನಾಳೆ ತೆಗೊಳ್ತಾರೆ. ಮನುಷ್ಯರ ಸ್ವಭಾವ ಇರೋದು ಇಷ್ಟೇ. ಬಟ್ ದೇವರ ವಿಷಯದಲ್ಲಿ ನೀನು ಕರೆಕ್ಟ್ ಆಗಿರ್ಬೇಕು. ಮನುಷ್ಯರಿಗೆ ಲೋಕದ ವಿಷಯದಲ್ಲಿ, ಪೊಲಿಟಿಕಲ್ ವಿಷಯದಲ್ಲಿ ಏನು ನಿನಗೆ ಗೊತ್ತಿಲ್ಲದೆ ಪರವಾಗಿಲ್ಲ. ಸೋಷಿಯಲ್ ವಿಷಯದಲ್ಲಿ ಕೂಡ ಅಸಲಿ ಜ್ಞಾನ ಇಲ್ಲದ್ರೆ ಪರವಾಗಿಲ್ಲ. ಬಟ್ ದೇವರ ವಿಷಯದಲ್ಲಿ ಮಾತ್ರ ಕೇರ್ಫುಲ್ ಆಗಿದೆ. ಲೋಕದಲ್ಲಿ ಜ್ಞಾನ ಅಂತ ತೋರಿಸ್ಕೊಳ್ಳದೆ ಹೋದ್ರೆ ಪರವಾಗಿಲ್ಲ. ಎಲ್ಲ ನಿನ್ನ ದಡ್ಡ ಸರಿ ಇಲ್ಲ ಇವನು ಅಂತ ಹೇಳಿದ್ರು ಪರವಾಗಿಲ್ಲ. ದೇವರಿಗೆ ಸ್ತೋತ್ರ, ನೀನ್ ಮಾತ್ರ ದೇವರಿಗೆ ಸರಿಯಾಗಿ. ಆತನಿಗೆ ನಿನ್ನ ಪರಿಸ್ಥಿತಿ ಎಲ್ಲ ಗೊತ್ತು. ತಕ್ಕ ಸಮಯದಲ್ಲಿ ಮೇಲೆ ಕೆತ್ತನ. ಈಗ ಒಣಗಿದ ನೆಲದ ಮೇಲೆ ನಿನ್ನ ಹೆಜ್ಜೆ ಬಿಡ್ತಿರ್ಬೋದು, ಮುಳ್ಳು ಚುಚ್ಚಿದಂತೆ ನಿನ್ನ ಅನುಭವ ಇರ್ಬೋದು. ಅದಕ್ಕಾಗಿ ದೇವರು ಒಂದು ಕಾಲವನ್ನು ನಿರ್ಣಯ ಮಾಡಿಟ್ಟಿರ್ತಾನಂತ. ತಕ್ಕ ಸಮಯದಲ್ಲಿ ಆತನ ಮೇಲೆ ಕೆತ್ತಲಿಕ್ಕೆ. ಐಗುಪ್ತ ದೇಶದಲ್ಲಿ ಯೋಸೇಫನಿದ್ದಾನೆ. ಅಲ್ಲಿವರೆಗೆ ಎಲ್ಲರೂ ಅವನಿಗೆ ವಿರುದ್ಧವಾಗೇ ಇದ್ದಾರೆ. ಎಲ್ಲಿವರೆಗೆ ಹೇಳ್ಬೇಕು? ಅವ್ರ ಅಣ್ಣ ತಮ್ಮಂದ್ರೆ ಅವನ್ನ ಸೇರಿಲ್ಲ. ಅವ್ರ ಅಣ್ಣ ತಮ್ಮಂದ್ರೆ ವಿರುದ್ಧವಾಗಿದ್ದಾರೆ. ಭಯಂಕರವಾದಂಥ ಮಾತುಗಳಿಂದ ಅವನು ಸರಿ ಇಲ್ಲ ಅಂತ ಹೇಳಿ ಸತ್ತೋಗಿದ ಅಂತ ಹೇಳಿದ್ದಾರೆ. ಸಹೋದರನು ಸತ್ತೋಗಿದಾನೆ ಇಲ್ಲ ಅಂತ ಯಾಕೋಬನಿಗೆ ಹೇಳಿದ್ದಾರೆ. ಆದರೆ ಯೋಸೇಫನು ಮಾತ್ರ ದೇವರ ವಾಗ್ದಾನ ನೆರವೇರುವವರೆಗೂ ತನ್ನನ್ನು ತಗ್ಗಿಸಿಕೊಂಡಿದ್ದ. ಸಮಯ ಬಂತು. ಯೋಸೇಫನ ಜೀವಿತ ಹೆಂಗಿದೆ ಹೇಳಿದ್ರೆ ಇವರೆಲ್ಲರೂ ಹೋಗಿ ಅವನ ಮುಂದೆ ಕೈ ಚಾಚುವಂಥ ಸ್ಥಿತಿಯಲ್ಲಿ ವಾಕ್ಯ ಹೇಳ್ತದೆ, ಅನ್ಯ ಜನರ ಮಧ್ಯದಲ್ಲಿ ನಾನು ನಿಮ್ಮನ್ನು ಅವಮಾನಿಸಿದೆ. ಈಗ ಯಾವಾಗಲೂ ನಾಯಕರಾಗಿರ್ಬೇಕು. ದೇವರಿಗೆ ಅದು ಮೆಚ್ಚುಗೆ. ನಮ್ಮ ಮೇಲೆ ಒಬ್ಬ ಲೀಡರ್ ನಾವು ಲೀಡರ್ ಕೆಳಗಿರುವುದಾದ್ರೆ ನಾವು ಲೇಬರ್ ಒಂದು ಯಾವುದೊಂದು ಸರ್ವಸಾಮಾನ್ಯವಾಗಿ ದೇವರು ನೋಡಲ್ಲ. ನನ್ನ ಮಕ್ಕಳು ಎಂಬುದಾಗತ್ತ ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಇಸ್ರಾಯೇಲ್ಗೆ ಅಷ್ಟಿಲ್ಲದೆ ಹೋದ್ರೆ ಹಗಲು ಮೇಘಸ್ತಂಭ, ರಾತ್ರಿ ಅಗ್ನಿಸ್ತಂಭ. ಈಗೆಲ್ಲ ಪವರ್ ಪ್ಲಾಂಟ್ಗಳು ಪ್ರತಿ ಮನೆಗೆ ವಿದ್ಯುತ್ ಇದೆ. ಬೆಳಕಿನಲ್ಲಿ ಇದೀವಿ ನಾವೆಲ್ಲ, ಫ್ಯಾನ್ ಅಲ್ಲಿ ಇದೀವಿ, AC ಯಲ್ಲಿ. ಅವರಿಗೆ ಅದೆಲ್ಲ ಪ್ರಿಯರೇ ಉತ್ತಮವಾದ ಅನುಭವ ಇಸ್ರಾಯೇಲರಿಗೆ. ಹಗಲು ಮೇಘಸ್ತಂಭ, ರಾತ್ರಿ ಅಗ್ನಿಸ್ತಂಭ. ಬೆಳಕು ಕೊಡುವುದಕ್ಕಾಗಿ ರಾತ್ರಿ ಅಗ್ನಿಸ್ತಂಭ, ಅವರಿಗೆ ತಂಪು ಕೊಡುವುದಕ್ಕಾಗಿ ಮೇಘಸ್ತಂಭ. ಎಂತ ಒಳ್ಳೆ ಮಾತು ಹೇಳಿದ್ರು. ಅವ್ರು ಎಲ್ಲಿಗೆ ಹೋದ್ರೆ ಅದು ಹಿಂದೆ ಹೋಗ್ತಾನೆ ಇತ್ತಂತ. ಅವ್ರು ಎಲ್ಲಿಗೆ ಹೋದ್ರೆ ಅಲ್ಲಿ ಎಲ್ಲಿವರೆಗೂ ದೇವರ ಕರುಣೆ ಇರೋವರೆಗೆ. ಆಮೇಲೆ ಅವ್ರು ದೇವರ ಕಡೆಗೆ ತಪ್ಪೋದ್ರು. ದೇವ್ರು ಹೇಳ್ದ, ನಾನು ಬರಲ್ಲ, ನೀವು ಹೋಗ್ರಪ್ಪ. ಹಂಗಾಗ್ಬಾರ್ದು. ನಮ್ಮ ಜೀವಿತ ಬರಡಾಗ್ತದೆ. ನಮ್ಮ ಜೀವಿತ ಬರಡಾಗ್ತದೆ. ಬೆಳಿಲಾರದಂಥ ಭೂಮಿಗೆ ಬಂಜರದ ಭೂಮಿ ಆಗ್ತದೆ. ದೇವರು ನಮ್ಮ ಎಲ್ಲಾನು ಆಶೀರ್ವಾದ ಮಾಡಿ ಪ್ರಾರ್ಥನೆ ಮಾಡಿ, ದೇವರೇ ಉತ್ತಮವಾಗಿ ವರ್ಷದಲ್ಲಿ ನನ್ನ ಆಶೀರ್ವಾದವನ್ನು ಬೇಕಪ್ಪ. ಅನೇಕರಿಗೆ ನನ್ನ ಆಶೀರ್ವಾದಕರವಾಗಿರ್ಬೇಕು. ಅಬ್ರಾಹ್ಮನಿಗೆ ದೇವರು ವಾಗ್ದಾನ ಮಾಡ್ತಾ ಇದ್ದಾನೆ, ಇಗೋ ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೀನು ಆಶೀರ್ವಾದದ ನಿಧಿಯಾಗುವೆ. ನಿನ್ನನ್ನು ಅರಿಸುವೆನು, ನಿನ್ನನ್ನು ಶಪಿಸುವೆನು. ನೋಡ್ರಿ, ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ಹಲ್ಲೆಲೂಯಾ. ಎಂತ ಆಶೀರ್ವಾದ ಹೇಳ್ರಿ ಪ್ರಿಯ ಆತ್ಮೀಯರೇ. ದೇವರ ಸಂತತಿಯವರಿಗೆ ಎಂತ ಆಶೀರ್ವಾದ ದೇವರು ಇಟ್ಟಿದ್ದಾನೆ. ದೇವರ ಆರಿಸಿಕೊಂಡವರ ಮೇಲೆ ದೇವರಿಗೆ ಆಶೀರ್ವಾದ ಎಂತದ್ದು ಹೇಳ್ರಿ. 26ನೇ ಆದಿಕಾಂಡ 26 ವಾಕ್ಯ 13. ಆದಿಕಾಂಡ 26 ವಾಕ್ಯ 13. ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ. ಯಾರ ಐಶ್ವರ್ಯವು? ಹಲ್ಲೆಲೂಯಾ. ಎಲ್ಲರೂ ಹೇಳ್ರಿ, ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಅವನು ಬಹು ಐಶ್ವರ್ಯವಂತನಾದನು. ಆಶೀರ್ವಾದ, ಅನೇಕ ಸಲ ಆಶೀರ್ವಾದಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ದೇವರು ಹೇಳ್ತಾನೆ, ನೀನು ಪ್ರಾರ್ಥನೆ ಕುಂತು ಆಶೀರ್ವಾದ ಕೇಳಿಕೊಳ್ಳೆ, ನಾನು ಎಂದೋ ನಿನಗೆ ಆಶೀರ್ವಾದ ಮಾಡಿದ್ದೀನಿ ಅಂತ. ಎಂದೋ ಆಶೀರ್ವಾದ ಮಾಡಿದ್ದೀನಿ. ಹಲ್ಲೆಲೂಯಾ. ಎಂದೋ ಆಶೀರ್ವಾದ ಮಾಡಿದ್ದೀನಿ. ಆದ್ರೆ ಎಲ್ಲ ಕನ್ಫ್ಯೂಷನ್ ಇದೆ. ಆಶೀರ್ವಾದ ಹೊಂತಾ ಇಲ್ಲ. ಅವರು ಆಶೀರ್ವಾದ ಅಲ್ಲೇ ಇದೆ, ಆಶೀರ್ವಾದ ಹೊಂತಾ ಇಲ್ಲ. ದೇವರಿಗೇನು ದೊಡ್ಡ ಸಮಸ್ಯೆನ ಹೇಳ್ರಿ? ದೇವರಿಗೆ ದೊಡ್ಡ ಕಾರ್ಯನ ಇಸ್ರಾಯೇಲನ್ನು ತಕ್ಕಂತೇಳಿ ಕಾನಾನ್ ದೇಶಕ್ಕೆ ಸೇರಿಸಲಿಕ್ಕೆ? ಆತ ಅನ್ಕೊಂಡ್ರೆ ಕ್ಷಣದಲ್ಲಿ ಅವ್ರನ್ನ ಸೇರಿಸ್ಬೋದು, ಒಂದು ದಿವಸದಲ್ಲಿ ಅವ್ರನ್ನ ಅಲ್ಲಿಗೆ ಸೇರಿಸ್ಬೋದು. ಆದ್ರೆ ಅವ್ರ ಪರೀಕ್ಷೆ ಅಲ್ಲಿದೆ. ಆ ಕಾನಾನ್ ಸುತ್ತಲೇ ತಿರುಗ್ತಾ ಇದ್ದಾರೆ, ಆದ್ರೆ ಕಾನಾನ್ ಅವ್ರು ಸೇರ್ತಾ ಇಲ್ಲ, ರೌಂಡ್ ಬಿಡ್ತಾ ಇದ್ದಾರೆ ಅಷ್ಟೇ. ಹಲ್ಲೆಲೂಯಾ. ಕೆಲವೊಂದು ಸಾರಿ ನಮ್ಮ ಜೀವಿತದಲ್ಲಿ ಆಶೀರ್ವಾದ ಹೊಂದಲಿಕ್ಕೆ ನಮಗೆ ಪರೀಕ್ಷೆ ಬರ್ತಾವ. ಅಷ್ಟು ಈಜಾಗಿ ಆಶೀರ್ವಾದ ಬರಲ್ಲ. ಆಶೀರ್ವಾದಕ್ಕೆ ಪಾತ್ರರ ಇಲ್ಲ ಅಪಾತ್ರರ ಎಂಬುದಾಗಿ ದೇವರು ಪರೀಕ್ಷೆ ಮಾಡ್ತಾನೆ. ದೇವ್ರು ಅನ್ಕೊಂಡ್ರೆ ಅವ್ರು ಟಕ್ಕಂತ ದೂತ ಕಳಿಸಿದೆ ನೋಡಿ ಕಾನಾನ್ ಅಂತ ಸೇರಿಸ್ಬೋದು. ಅವ್ರು 40 ವರ್ಷ ಯಾಕೆ ಬೇಕಾಗಿತ್ತು ಹೇಳ್ರಿ? 40 ವರ್ಷ ಯಾಕೆ ನಡಿಬೇಕು ಹೇಳ್ರಿ ಅವ್ರ ಅರಣ್ಯದಲ್ಲಿ? ಅವ್ರ ಪರೀಕ್ಷೆ ಅದಷ್ಟೇ, ಅಲ್ಲೇ ಇದೆ. ಅವ್ರು ಕಾನಾನ್ ಸುತ್ತಾ ಇದಾರೆ ಅಷ್ಟೇ.
ಕಾಲ ಸುತ್ತಲೇ ಇದ್ದಾರಲ್ಲ, ಎಲ್ಲಿಗೆ ಹೋಗಿಲ್ಲ. 40 ವರ್ಷ ಹಂಗೆ ಇದೆ. ಕೆಲವ್ರು ಮಾತ್ರ ಹೋದ್ರು. ನಮ್ಮ ಜೀವಿತ ಹಾಗೆ ಆಗ್ಬಾರ್ದು. ವಾಕ್ಯ ಹೇಳ್ತದೆ, ಅವನು ದಿನೇ ದಿನವೂ ಅವನ ಐಶ್ವರ್ಯ ಹೆಚ್ಚುತ್ತಾ ಬಂದ. ಏನಾಗ್ತಂತ ಇಶಾಕನ ಐಶ್ವರ್ಯ ಹೆಂಗಿದೆ ಅಂತ ಪ್ರಿಯರೇ, ನಾವು ದಿನೇ ದಿನ ಸಭೆಯಲ್ಲಿ ಹೆಚ್ಚುತ್ತಾ ಇದೀವ? ದಿನೇ ದಿನೇ ಸಭೆಯಲ್ಲಿ ಹೆಚ್ಚಾದ ಕಾರ್ಯಗಳು ಮಾಡ್ತಾ ಇದೀವ? ಹಲ್ಲೆಲೂಯಾ. ನಮ್ಮ ಬದುಕು ಹೆಂಗಿದೆ ಅಂದ್ರೆ ಮುದುರಿದ ಎಲೆ ಅಂತಿದೆ. ಮುದುರಿದ ಎಲೆ, ಬಾಡಿ ಹೋದ ಎಲೆ, ಹೆಚ್ಚುತ್ತಾ ಇಲ್ಲ. ನಾನು ಜನರ ಬಗ್ಗೆ ಹೇಳ್ತಾ ಇಲ್ಲ, ನೀವು ಆಶೀರ್ವಾದ ಹೊಂದಬೇಕಂತ ಹೇಳ್ತಾ ಇದ್ದೀನಿ. ಜನರನ್ನ ಹೆಂಗ್ ಕರ್ಕೊಂಡ್ಬರ್ಬೇಕು ದೇವ್ರಿಗೆ ಗೊತ್ತು, ಯಾವಾಗ ಕರ್ಕೊಂಡ್ಬರ್ಬೇಕು ದೇವ್ರಿಗೆ ಗೊತ್ತು. ಹಲ್ಲೆಲೂಯಾ. ಯಾವಾಗ ಕೊಡ್ಬೇಕು ಕೂಡ ಆತನಿಗೆ ಗೊತ್ತು. ಪ್ರಶ್ನೆ ಅದಲ್ಲ. ಹೀಗಿರುವ 10 ಜನ ನೀವು ಈ ವಾಕ್ಯಕ್ಕೆ ಹೋಲಿಕೆ ಮಾಡ್ಕೊಳ್ಳಿ. ಓದೇ ಆ ವಾಕ್ಯ. ಅವನು ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ದರಿಂದ ಬಹು ಐಶ್ವರ್ಯವಂತನಾದನು. ಏನಾಗ್ಬಿಟ್ಟಂತ ಅವನು ಆರೋಗ್ಯದಲ್ಲಿ, ಕುಟುಂಬ ಆರ್ಥಿಕ ವಿಷಯದಲ್ಲಿ, ಆ ಕಡೆ ವರ್ಷ ಏನು ಸಾಲ ಮಾಡಿದ್ದೆ, ಈ ಕಡೆ ವರ್ಷ ಇವಾಗಾದ್ರೂ ಚೆನ್ನಾಗಿದೆಯಾ? ಇರ್ಬೇಕಲ್ಲ. ವರ್ಷಗಳು ಕಳೆದು ಹೋಗ್ತಾ ಇದೆ, ತಿಂಗಳು ಕಳೆದು ಹೋಗ್ತಾ ಇದೆ, ನಿನಗೆ ಲೆಕ್ಕಿಲ್ಲ. ದಿನಗಳು ಕಳೆದು ಹೋಗ್ತಾ ಇದ್ದಾರೆ, ನಿನ್ ಲೆಕ್ಕಿಲ್ಲ. ಬೈಬಲ್ ಅವರಿಗೆ ಕಪಾಳಕ್ಕೆ ಬಡ್ದಂತ ಹೇಳ್ತಾ ಇದೆ. ಕಾಲು ಬೆಲೆ ಉಳ್ಳದೆಂದು ತಿಳಿದು ಅದನ್ನು ಸುಮ್ಮನೆ ಕಳ್ಕೊಳ್ಳಿಕ್ಕೆ ಇಷ್ಟಪಡಬೇಡಪ್ಪ. ಅದು ಬೆಲೆ ಉಳ್ಳದೆಂಬುದಾಗಿ ಉಪಯೋಗಿಸ್ಕೊ. ಒಂದು ದಿನ ನಿನ್ನ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ, ಒಂದು ಗಂಟೆ ನಿನ್ನ ಜೀವಿತದಲ್ಲಿ ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ಸುಮ್ಮನೆ ಕುಂತು ಟೈಮ್ ವೇಸ್ಟ್ ಮಾಡೋದಲ್ಲ. ಸಮಯಕ್ಕೆ ತಕ್ಕ ಹಾಗೆ ಪ್ರಾರ್ಥನೆ, ಸಮಯಕ್ಕೆ ತಕ್ಕ ಹಾಗೆ ವಾಕ್ಯ, ಸಮಯಕ್ಕೆ ತಕ್ಕ ಹಾಗೆ ದೇವರ ಸಂಕಲ್ಪದ ಮೇರೆಗೆ ನಡೆಯೋರನ್ನು ನಾವು ಕಲಿಬೇಕು. ಆಗಲೇ ನಮಗೆ ಸಮೃದ್ಧಿಯಾಗಿ ಬರ್ತದಂತ. ಎಲ್ಲರೂ ಹಲ್ಲೆಲೂಯಾ ಹೇಳ್ಬೋದು ಸರ್. ನಿಮ್ಮ ಮನೆಗಳಲ್ಲಿ ಬಾನೆಗಳಿದ್ದಾವೆ. ಬಾನೆಗಳು ಎಲ್ಲರ ಮನೆಯಲ್ಲಿ ಬಾನೆಗಳಿದ್ದಾವೆ. ಏನ್ ಬಾನೆ? ನೀರು ಕುಡಿಯುವಂತ ಬಾನೆ. ನೀರು ಕುಡಿಯುವಂತ ಅಂಡೆ ಆಗಿರ್ಬೋದು, ಟಾಂಕ್ ಆಗಿರ್ಬೋದು, ಇನ್ನೊಂದಾಗಿರ್ಬೋದು. ನಿಮ್ಮ ಮನೆಯಲ್ಲಿರುವಂಥ ಟಾಂಕ್ ಎಷ್ಟು ಗ್ಲಾಸ್ ನೀರು ಹಿಡಿದಿದೆ? ಒಂದು ಪ್ರಶ್ನೆ. ಒಬ್ಬರ ಮನೆಯಲ್ಲಿರುವ ಟಾಂಕ್ ಒಂದು 70 ಗ್ಲಾಸ್ ಅನ್ಕೊಳ್ಳಿ. 70 ಗ್ಲಾಸ್ ಇಷ್ಟಿರ್ತಾವ ಗ್ಲಾಸ್. 70 ಗ್ಲಾಸ್ ಎಷ್ಟು ಕೂಡ? 2 ಕೂಡ ಆಗ್ಬೋದಾ? ಇಲ್ಲ 3 ಕೂಡ ಆಗ್ಬೋದಾ? ಆ ಕೊಡ ಓರುವ ಕೆಪಾಸಿಟಿ ನಿನಗೆ ಐತಾ? ಇಲ್ಲ ಗ್ಲಾಸ್ ಓರುವ ಕೆಪಾಸಿಟಿ ನಿನಗೆ ಐತಾ? ಒಂದ್ಸಲ ಪರೀಕ್ಷೆ ಮಾಡ್ಕೊ. ಕೊಡ ಓರುವ ಕೆಪಾಸಿಟಿ ನಮಗೈತೆ, ಗ್ಲಾಸ್ ಓರುವ ಕೆಪಾಸಿಟಿ ಕೂಡ. ಮತ್ತೆ ಅದನ್ನು ತುಂಬಿಸ್ಬೇಕಂದ್ರೆ ನಿನಗೆ ದೊಡ್ಡ. ನೀನ್ ಅನ್ಕೊಳ್ತಾ ಇದೀವಿ ಗೊತ್ತಾ? ಗ್ಲಾಸ್ ನೀರಿದಾವಲ್ಲ ಸಾಕು, ಗ್ಲಾಸ್ ನೀರಿದಾವಲ್ಲ ಸಾಕಷ್ಟೇ. ಈಗ ರಾತ್ರಿ ಸಾಕು, ಆಮೇಲೆ ನೋಡ್ಕೊಂಬಂದು. ಇದು ನಮ್ಮ ವರ್ತನೆ. ಆದ್ದರಿಂದ ದೇವರು ನಮ್ಮನ್ನು ಏನ್ ಮಾಡ್ತಾ ಇಲ್ಲ? ಆಶೀರ್ವಾದ ಮಾಡ್ತಾ ಇಲ್ಲ. ಗ್ಲಾಸ್ ನೀರು ಕುಡಿಯಕ್ ಬರ್ತಾವ್ರಿ, ತೊಳಿಯಕ್ ಬರಲ್ಲ. ಅಲ್ಲಿ ನಿನಗೆ ಬೇಕಾದಂತ ಒಂದು ಕಾರ್ಯ ಏನ್ ಹಿಡಿತದೆ ಅಂದ್ರೆ ಕುಡಿಯಕ್ ಬರ್ತಾವ ಅಷ್ಟೇ. ಕುಡಿದ್ರೆ ಸಾಕ? ತೊಳಿಬೇಕಲ್ಲ. ಬಟ್ಟೆ ತೊಳಿಯಬೇಕು, ತಲೆ ತೊಳಿಯಬೇಕು, ಮೈ ತೊಳಿಯಬೇಕು, ಮಗ ತೊಳಿಯಬೇಕು, ಹಲ್ಲು ಉಜ್ಜಬೇಕು, ಎಲ್ಲದಕ್ಕೂ ಬೇಕಲ್ಲ. ನಿನ್ನ ಮನೆಯಲ್ಲಿ ಕೊಡು ತುಂಬ ನೀರಿದ್ರೆ ಇವೆಲ್ಲರೂ ಸ್ನಾನ ಮಾಡ್ಬೋದು, ಹಲ್ಲು ಉಜ್ಬೋದು, ಮತ್ತೆ ಅದು ಖಾಲಿ ಆದ್ರೂ ತುಂಬಿಸ್ಕೊಳ್ಳುವಂಥ ಕೆಪಾಸಿಟಿ ನಿಮಗಿದೆ. ಏನು ತುಂಬಿಸ್ಕೊಳ್ತಿ? ಖಾಲಿ ಇರಲಿ ಅಂತ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ತುಂಬಿಸಿಕೊಳ್ಳುವ ವಿಷಯದಲ್ಲಿ ಬಹಳ ಜಾಗೃತಿಯಾಗಿರಬೇಕು. ಅವನ ಐಶ್ವರ್ಯವು ದಿನೇ 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 ಹೆಚ್ಚಿದ್ದರಿಂದ ಅವನು ಬಹಳ ಐಶ್ವರ್ಯವಂತನಾದ. ಆ ದೇಶದಲ್ಲಿ ಯಾರಿಲ್ಲ ಅವನಷ್ಟು ಐಶ್ವರ್ಯವಂತ. ಏನು ಐಶ್ವರ್ಯ? ಒಂದು ವೇಳೆ ಬೆಳ್ಳಿ ಬಂಗಾರ ಇರ್ಬೋದು, ಕುರಿತನಗಳಿರ್ಬೋದು, ಹೊಲಗದ್ದೆಗಳಿರ್ಬೋದು, ಇವ್ಯಾವು ನಮಗಿಲ್ಲ. ದೇವರಿಗೆ ಸ್ತೋತ್ರ. ಇಲ್ಲದೆ ಹೋದ್ರು ಸಮಾಧಾನವೆಂಬ ಐಶ್ವರ್ಯದಲ್ಲಿ ನಾವು ಪ್ರತಿದಿನ ನಿಲ್ಲೋದು. ಇದೆಯಾ ನಿಮ್ಮ ಕುಟುಂಬದಲ್ಲಿ ಸಮಾಧಾನ? ಕುಟುಂಬದಲ್ಲಿ ಸಮಾಧಾನ ಇದೆಯಾ? ಮಕ್ಕಳ ಮಧ್ಯದಲ್ಲಿ ಸಮಾಧಾನ ಇದೆಯಾ? ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ ಇದೆಯಾ? ಗಂಡ ಕೋಪ ಬಂದ್ರೆ ಹೆಂಡತಿ ಸಹಿಸಿ ತಗ್ಗಿಸ್ಕೊಳ್ಳಲ್ಲ, ಹೆಂಡತಿ ಕೋಪ ಬಂದ್ರೆ ಗಂಡ ತಗ್ಗಿಸ್ಕೊಳ್ಳಲ್ಲ. ಹೆಣ್ಮಕ್ಳು ತಗ್ಗಿಸ್ಕೊಳ್ಬೇಕು, ಸ್ವಲ್ಪ ತಗ್ಗಿಸ್ಕೊಳ್ರಿ. ಹೆಣ್ಮಕ್ಳು ಏನ್ ಮಾತಾಡ್ತಾರೋ ಆರೋಗ್ಬೇಕು, ಬಹಳ ಪ್ರಜ್ಞೆ ಇರ್ಬೇಕು. ಹೆಣ್ಮಕ್ಳು ತಗ್ಗಿಸ್ಕೊಳ್ದೆ ಹೋದ್ರೆ ಸ್ವಲ್ಪ ಕತೆ ಬದಲಾಗ್ಬಿಡ್ತಾವ. ತಗ್ಗಿಸ್ಕೊಳ್ಬೇಕು ಸ್ತ್ರೀ. ತಗ್ಗಿಸ್ಕೊಂಡ್ರಷ್ಟು ನಿಮ್ಗೆ ಆಶೀರ್ವಾದ. ತಗ್ಗಿಸ್ಕೊಂಡ್ರೆ ಯಜಮಾನಿ ಆಗ್ತೀಯ.
ತಗ್ಗಿಸಿಕೊಳ್ಳದೆ ಹೋದ್ರೆ ಹಾಳಾಗ್ತೀವಿ. ಯಾವ್ದು ಬೇಕಿದ್ರೆ ಇದರಲ್ಲಿ? ತಗ್ಗಿಸ್ಕೊಂಡ್ರೆ ಯಜಮಾನಿ ನೀನೇ, ತಗ್ಗಿಸ್ಕೊಳ್ದೆ ಹೋದ್ರೆ ಆಳು. ಆಗಳಿಗೆ ದೇವರು ಅದೇ ಹೇಳ್ತಾರಮ್ಮ, ಹೋಗಿ ಸಾರಾಟ ತಗ್ಗಿಸ್ಕೊ. ತಗ್ಗಿಸ್ಕೊಂಡ್ರೆ ನೀನು ಯಜಮಾನಿ ಆಗ್ತೀಯಾ, ನಿನ್ನ ಸಂತಾನ ಕೂಡ ಬಹಳ ಬಿಗಿಯಾಗಿರುತ್ತೆ. ಆಗಳು ತಗ್ಗಿಸ್ಕೊಳ್ಳಿಕ್ಕಿಲ್ಲ. ಮನೆ ಬಿಟ್ಟು ಅಬ್ರಾಹ್ಮಣ ಕಳಿಸ್ಬಿಟ್ಟು ಅವ್ರ ಕತ್ತಿಯಲ್ಲಿ ಕೊಟ್ಟು ಅದು ಮುಗಿಯೋವರೆಗೆ ಅಷ್ಟೇ ಆಗಿದೆ. ಆತದ ನಂತರ ದೇವ್ರು ಬೀಳ್ತಾ ಇದ್ದಾರೆ. ದೇವ್ರು ಕರಡಿಸಿದ ಪಕ್ಕದಲ್ಲಿ ನೀರಿನ ಜಲ ಕೊಟ್ಟ ಕುಡಿದ್ರು. ಇಸ್ಮಾಯಿಲ್ ಆಗಲೇ ಇಬ್ಬರು ಕುಡಿದ್ರು, ಹೋಗ್ಬಿಟ್ರು. ಅವರು ಹೋದ್ರು, ಹೊರಗೆ ಹೋದ್ರು ಅಷ್ಟೇ. ಅಬ್ರಾಹ್ಮನ ಮನೆಯಲ್ಲಿದ್ದರೆ ಅವ್ರಿಗಿರುವ ಆಶೀರ್ವಾದವೇ ಬೇರೆ ಇತ್ತು. ಆದರೆ ಅವರು ಅಬ್ರಾಹ್ಮನ ಮನೆಯಲ್ಲಿಲ್ಲ. ಅಬ್ರಾಹ್ಮನ ಮನೆ ಬೀಳಿಗೆ ಕಾರಣ ಗೊತ್ತಾ? ತಾನು ತಗ್ಗಿಸಿಕೊಳ್ಳಲಿಲ್ಲ. ತನ್ನ ಯಜಮಾನಿಯೊಂದಿಗೆ ದಾಸಿಯು ತಗ್ಗಿಸಿಕೊಳ್ಳದೆ ಹೋದ್ರಿಂದ ಬಂದ ಕೂಡಲೇ ಕಂಪ್ಲೇಂಟ್ ಮಾಡ್ತಾರೆ, ಸರ್ ಅಲ್ವಾ ನಿನ್ನ ತಂದಿರುವಂಥ ಐಗುಪ್ತ ದೇಶದಿಂದ ತಂದಿರುವಂಥ ದಾಸಿಯು ಹೆಂಗೆ ಮಾಡೋದು ಗೊತ್ತಾ? ಈ ಮನೆಯಲ್ಲಿ ಯಜಮಾನಿ ಮಾಡಿದಂತ ಮಾಡ್ತಾ ಫಸ್ಟ್ ಹಾಕಿ ಗೆಟ್ ಲಾಸ್ಟ್ ಓಡ್ಸಾಕಿ ಏನು ಮಾಡೋದು? ಓಡ್ಸಾಕಿ. ಈಗ ನೀನು ನಾವು ಏನು ಓಡಿಸೋಣ? ನಿನ್ನಲ್ಲಿರುವ ಅಹಂಕಾರ ಓಡಿಸು. ಅಹಂಕಾರ ಓಡಿಸು ಫಸ್ಟ್. ಅಹಂಕಾರ ಓಡಿಸಿದ್ರೆ ಯಜಮಾನಿ ಆಗ್ತದೆ, ಯಜಮಾನನಾಗ್ತೀಯ. ಸಭೆ ಕೂಡ ಯಜಮಾನಿ ಆಗ್ತೀಯ. ಅದಿದ್ರೆ ನೀನು ವಿಶ್ವಾಸಿ ಆಗಿರ್ತೀಯ, ಸಣ್ಣವನಾಗಿರ್ತೀಯ. ಆದ್ಮೇಲೆ ದೇವರು ನಮ್ಮನ್ನು ಮೇಲೆ ತರಬೇಕಂದ್ರೆ ಇವೆಲ್ಲ ಕ್ವಾಂಟಿಟಿ ನಮಗೆ ಬೇಕು. ಒಂದೇ ರೀತಿ ದೇವರು ನಮ್ಮನ್ನ ಗಪ್ಪಂತ ಆಶೀರ್ವಾದ ಮಾಡಿ ಹಂಗೆ ಬಿಡಲ್ಲ, ಗಪ್ಪಂತ ಆಶೀರ್ವಾದ ಮಾಡಲ್ಲ. ಕೆಲವು ವಿಷಯಗಳಲ್ಲಿ ನಾವು ಕೆಲವು ಕಷ್ಟಗಳು, ಕೆಲವು ಮಾರ್ಗಗಳು ಹಾದು ಹೋಗ್ಬೇಕು. ಕೆಲವು ಮಾರ್ಗಗಳು ಹಾದು ಹೋಗ್ಬೇಕು ನಾವು. ಹಲ್ಲೆಲೂಯಾ. ಕೆಲವು ಮಾರ್ಗಗಳು ಹಾದು ಹೋಗ್ಬೇಕು. ಕೆಲವು ಕಷ್ಟಗಳು ಹಾದು ಹೋಗ್ಬೇಕು. ಒಂದು ಸಾರಿ ಒಬ್ಬ ವ್ಯಕ್ತಿ ಕಣ್ಣಿಗೆ ಗುಂಡು ಬಿತ್ತಂತ. ಗುಂಡಿರ್ತದಲ್ಲ, ಗುಂಡು ಒಂದು ಮಾರ್ಗದಲ್ಲಿ ಆದ ಹೋಗೋ ಗುಂಡು ಬಿತ್ತಂತ. ಗುಂಡು ಕಡಿತಾನ. ಬಹಳ ಸಾಫ್ ನೈಸ್ ಆಗಿತ್ತಂತ. ನೈಸ್, ಒಳ್ಳೆ ಫುಲ್ ನೈಸ್. ಅದನ್ನ ನೋಡ್ತಾನೆ ಬಿಡ್ಲಿಲ್ಲ ಆ ವ್ಯಕ್ತಿ. ತಗೊಂಡು ಕೈ ಹಿಡ್ಬೇಡ ಅಬ್ಬ ಅಂತ ಹೇಳಿ ಕೈ ಹಿಡ್ಕೊಂಡ್ಬಿಟ್ಟ. ಕೈ ಹಿಡ್ಕೊಂಡು ತಂದ್ಕೊಂಡು ಮನೆಗೆ ಶೋಕೇಶ್ ಇಟ್ಟ. ಆ ಕಲ್ಲು ಅಷ್ಟು ಸಾಫ್ ಆಗ್ಬೇಕಂದ್ರೆ ಅದಕ್ಕೆ ಏನಾಗಿದೆ ಹೇಳ್ರಿ? ಈಗ ಅದು ಅಲ್ಲೇ ಇರೋದಲ್ಲ, ಎಲ್ಲಿಂದಲೋ ಬಂದಿದೆ. ಬಡ್ತಾ ಆ ಕಲ್ತಲ್ಲಿ ಈ ಕಲ್ತಲ್ಲಿ ಅಲ್ಲಿಷ್ಟು ಮುಖ್ಯಂದ್ರಿ, ಇಲ್ಲಿಷ್ಟು ಮುಖ್ಯಂದ್ರಿ, ಅಲ್ಲಿಷ್ಟು ಚಕ್ಕೆ ಆಗಿದೆ, ಇಲ್ಲಿಷ್ಟು ಚಕ್ಕೆ ಆಗಿದೆ, ಅಲ್ಲಿಷ್ಟು ಇದಿಷ್ಟು ಆಗಿ ಬಂದು ರೌಂಡ್ ಆಗಿ ಅಂದವಾಗಿದೆ. ಈ ವ್ಯಕ್ತಿ ಕಣಿಗೆ ತೆಗೆದುಕೊಂಡು ಹೋಗಿ ಶೋಕೇಶಲ್ಲಿ ಇಟ್ಟ. ನಮ್ಮ ಜೀವಿತದಲ್ಲಿ ನಾವು ಸ್ವಲ್ಪ ಪೆಟ್ಟು ತಿಂದೆ ಹೋದ್ರೆ ನಾವು ಆಶ್ವಾಸಲ್ಪಟ್ಟವರಲ್ಲ. ಪೆಟ್ಟು ಬೀಳ್ತಾವ. ದೇವರು ನಮ್ಮನ್ನು ಆಶೀರ್ವಾದ ಮಾಡ್ಲಿಕ್ಕೆ ಬೇರೆ. ನೆಕ್ಸ್ಟ್ ಇನ್ನೊಂದು ವಾಕ್ಯ ಇದೆ, ಅದನ್ನು ನಾವು ಓದಿಕೊಳ್ಳೋಣ. ಹಾಗೆ ನಮ್ಮ ಜೀವಿತದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಕೂಡ ಸಮಾಧಾನ ಇರಬೇಕು. ಸ್ವಲ್ಪ ಸಮಸ್ಯೆ ಬರ್ತಾವ, ನೀನು ರೇಗಾಡ್ಬೋದು, ಅವರು ರೇಗಾಡ್ಬೋದು, ಓಕೆ. ಬಟ್ ಅದ್ರ ಮಧ್ಯದಲ್ಲಿ ಸಮಾಧಾನ ಬೇಕು ನಮಗೆ. ಅದ್ರ ಮಧ್ಯದಲ್ಲಿ ಏನ್ ಬೇಕು ಹೇಳು? ಸಮಾಧಾನ ಬೇಕು. ಇಬ್ಬರು ಗಂಡಿಗೆ ದೆವ್ವ ಹಿಡಿತಂತ. ಗಂಡಿಗೆ ದೆವ್ವ ಹಿಡಿದ್ರೆ ಏನ್ ನಡೆಪ, ನಾಳೆ ಸ್ವಾಮಿ ತಕ್ಕ ನೋಡಿ ಬರೋಣ. ಬೆಳಿಗ್ಗೆ ಕಡಾಸ ಹಾಕಿದ್ರಂತ ಹೆಗಲಿಗೆ. ಬೆಳಿಗ್ಗೆ ಗಂಡಿಗೆ ದೆವ್ವ ಇತ್ತಂತ. ಬೆಳಿಗ್ಗೆ ಕಡಾಸ ಹಾಕಿದ್ರಂತ. ನಿಮ್ಗೆ ನನ್ನ ಗಂಡ ಹಿಂಗಿರೋದು ಬೇಸಲ್ಲ, ದೆವ್ವ ಬಿಡಿಸೋದು ನನ್ನ ಗಂಡ. ಹೋಗಿ ಆ ಸ್ವಾಮಿದಾಗ ಹೋದ್ರು. ಅಲ್ಲಿ ಒಂದು ದೊಡ್ಡ ಮರ, ಆ ಮರದ ಒಂದು ದೊಡ್ಡ ಕಟ್ಟೆ. ಈ ದೆವ್ವ ಬಂದಿರೋದು ಯಾರಿಗೆ? ಈಗ ಸ್ವಾಮಿಯರು ಇಬ್ಬರು ಇದ್ರಂತ, ಎಂಡಪ್ಪ ಕೊಂಡಪ್ಪ ಇಬ್ಬರಿಬ್ಬರು ಸ್ವಾಮಿಯರು ಇದ್ರಂತ. ಇವ್ರಿಗೆ ಆತನ ಮೇಲೆ ಬೀಳಿಲ್ಲ ಕಣ್ಣು, ಈ ಅಮ್ಮನ ಮೇಲೆ ಬಿತ್ತು. ಇವರಿಬ್ಬರು ಮಾತಾಡಲೇ, ದೆವ್ವ ಇರೋದು ಆತರದಲ್ಲಿ, ಈ ಅಮ್ಮಗೆ ದೆವ್ವ ಇರೋದು. ಮತ್ತೇನು ಮಾಡೋಣ ಅನ್ಕೊಂಡೆ? ಏನಿಲ್ಲ, ನೀನು ಬಾರಿಗೆ ತಗ, ನಾವಿಗೆ ಸುಮ್ಮನೆ ರೌಂಡ್ ಆಡ್ಸೋದಿಲ್ಲ. ಏನು ಮಾಡಿ ಈಗೀಗ ಇಲ್ಲೇ ಈ ದೆವ್ವ ಹಾಕಿಲ್ಲ. ಆತಗೆ ಹೋದ ಕೂಡಲೇ ಒಗ್ಗರಣೆ ಮಿರ್ಚಿ ಕೊಟ್ಬಿಟ್ರು, ಬೇಸ್ ತಿಂದ. ನಿನಗೆ ದೆವ್ವ ಇದ್ದೇನಪ್ಪ ಅಂತ ಕೇಳಿದ್ರೆ, ಇಲ್ಲ ಸ್ವಾಮಿ ನನಗೆ ಯಾವುದಿಲ್ಲ, ಆರಾಮಾಗಿದ್ದೀನಿ. ಮತ್ತೆ ಹೆಂಗೆ ಬಂದ್ರಿ ಅಂದ್ರೆ, ಈ ಎಮ್ನಿಂದ ನಾನು ಇಲ್ಲಿಗೆ ಬಂದೆ. ಹೌದಾ, ಸರಿ ನೀನು ಕುಂತ ಆ ಟೇಬಲ್ ಮಕ್ಕಂಬಿಡ್ಲಿ, ನೀನು 1 ಗಂಟೆ ಮಕ್ಕಂಬಿಡ. ಏನು ನೀನು ಫಿಸಿಕಲ್ ಬೇಡ, ಯಾವಾಗ ಹೆಸರತ್ತ ಅವಾಗ ಇರ್ತಾವ. ಎಂಡಪ್ಪ ಕೊಂಡಪ್ಪ ಮಾತಾಡ್ಕೊಂಡಮ್ಮ ಬಾ ಇಲ್ಲ ಅಂತೇಳಿ ಆ ಕಟ್ಟೆ ರೌಂಡ್ ಹೊಡ್ಸಕ್ಕೆ ನಿಲ್ಸ್ಬಿಟ್ರಿ. ಅಮ್ಮ ದೊಡ್ಡ ಕಟ್ಟೆ, ಅದು ರೌಂಡ್ ಹೊಡಿತಾ ಇದ್ರು. ಜೋರ ಸ್ಪೀಡಾಗಿ ತಿರುತ್ಯಾ, ಮತ್ತೇನ ಬೇಕಾ ನಿನಗೆ? ನಿಮ್ಗೆ ಅರ್ಥ ಆಯ್ತಿನ? ಇವ್ರು ಕುಡ್ತಿದ್ದಂಗೆಲ್ಲ ಅಂತೇಳಿ
ಹೊಡಿತಾ ಇದ್ದಾರೆ ಚಿರ್ಚರು ಕಣ್ಣಿಗೆ ಕಾಣ್ದಂಗೆ ಹೋಗ್ತಾ ಇದ್ರೆ ಆಗ ಬಿಡ್ಬೋದು. ಇನ್ನೂ ಸ್ಪೀಡು ಇನ್ನೂ ಸ್ಪೀಡ್ ಹೆಚ್ಚು ಮಾಡಿ ತಲೆ ತಿರುಗಿ ತಪ್ಪು ಬಿದ್ದು ತಲೆ ತಿರುಗಿದ್ರು ಕೂಡ ನೀರು ತಗೊಂಬರೋದು ಬೀಡಿ ತಗೊಂಬರೋದು ಸುಡೋದು ಮತ್ತೆ ತಿರುಗಿಸೋದು. ಬಂತೆ ನಮ್ಮ ದೇವ ಇಲ್ಲ ಸಾಂಬಾರಲ್ಲ ಒಂದು ಸಾಯಂಕಾಲ ಆಗೈತೆ ಬಿಡುವಲ್ರಾಯಮ್ಮ ಈತ ಮತ್ತೆ 3 ಗಂಟೆ 4 ಗಂಟೆಗೆ ಎಚ್ಚರ ಆಯ್ತು. ಈ ಅಮ್ಮ ಸ್ಥಿತಿ ನೋಡ್ರು ನಗ್ತಾ ನಮ್ಮ ಪಾಪ ಮನೆಗೆ ಬಂದು ಆಯಿಸ್ಬಿಟ್ಟಾಳಪ್ಪ ಈ ಅಮ್ಮನನ್ನ. ಈ ಅಮ್ಮ ಒಂದು ಕಣ್ಣಿಗೆ ನೋಡ್ತಾಳ ಮನೆಗೆ ಬಾ ನೀನು ಮಾಡಿ ಮನೆಗೆ ಹಂಗೆ ಹಿಂಗೆ ಮಾಡಿ ದೆವ್ವ ಬರಲಿಲ್ಲ ಅವ್ರು ತಪ್ಸಿ ಬಂದ್ಬಿಟ್ರು. ಅವ್ರು ಬಿಟ್ಟು ನಾಳೆ ಬರ್ಬೇಕು ನೀವು ಹೆಣ್ಣಣ್ಣ ಕೊಂಡಣ್ಣ ಹೇಳಿದ್ರು ನಾಳೆ ಬರ್ಬೇಕು. ನಾಳೆ ಹೋದ್ರು, ನಾಳೆ ಮನೆಗೆ ಬಂದ್ಬಿಟ್ರು. ಮನೆಗೆ ಬಂದ್ರಿ ಇವ್ರಿಬ್ರು. ಮನೆಗೆ ಬಂದ ಕೂಡಲೇ ಸ್ಟಾರ್ಟ್ ಮಾಡಿದ್ರು ಜಗಳ. ನಾನು ತಿರ್ಗೋದು ನೋಡಿ ನಂಬ್ತೀಯಾ, ನಾನು ಬಡಿಯೋದು ನೋಡಿ ನಂಬ್ತೀಯಾ, ನಾನು ತಿರ್ಗಿಸೋದು ನೋಡಿ ನಂಬ್ತೀಯಾ, ಅಷ್ಟಿದ ಅಂತ. ಅಲ್ಲ ನಾನು ಕರ್ಕೊಂಡು ಹೋಗಿದ್ದು, ನನಗೆ ನೀನೇ ಅಲ್ಲ ಕರ್ಕೊಂಡು ಹೋಗಿದ್ದು. ನನಗೆ ದೇವ ಐತಂತ ಕರ್ಕೊಂಡು ಹೋಗಿ, ನನಗಿಲ್ಲ ದೇವ ನಿನಗೆ ಐತಂತ ತಿಳ್ಕೊಂಡ್ಬಿಟ್ರು ಅವ್ರು. ಅಲ್ಲೇ ಅವರು ಬುದ್ಧಿವಂತರೆ ಪಾಪ ತಿರುಗಿಸ್ಬಿಟ್ರೆ ಗರ್ ಅಂತ. ಇನ್ನೊಂದ್ಸಲ ಎಲ್ಲಿ ಯಾರು ದೆವ್ವ ಅಂತ ಹೇಳಿಲ್ಲ, ಪೀಡೆ ಅಂತ ಹೇಳಿಲ್ಲ, ಪಿಚಾಚ್ ಅಂತ ಹೇಳಿಲ್ಲ, ನೀಟಾಗಿ ಪ್ರಾರ್ಥನೆ ಮಾಡಿ ಕಲ್ತ್ಕೊಂಡ್ಬಿಟ್ರಂತ. ನೀಟಾಗಿ ಪ್ರಾರ್ಥನೆ ಮಾಡದೆ ಕಲ್ತ್ಕೊಂಡ್ಬಿಟ್ರಿ. ಈಗ ಹೇಳ್ರಿ, ಮಾತಾಡೋ ಮಾತು ಬದಲಾವಣೆ ಮಾಡ್ರಿ. ಬಾಂಬಗಳು ಗಂಡ ಬಾಂಬಗಳು ಗೀತ ಬಾಂಬಗಳು ಅವೆಲ್ಲ ಬಿಟ್ರು ಬರ್ರಿ ಅಂಬತ್ ಬಂತಾವ. ಎಂತಂದ್ರೆ ಅಲ್ಲಿ ತಿಂದಿದ್ರ ನಗದೇಳಿ ತಿಂದಿದ್ರ ಅವ್ರು ಗೊತ್ತಾಯ್ತು ಬರ್ರಿ ಅಂತ. ಅವಾಗ ಅಂತ ತಾಂಬ, ಇವಾಗ ಹಂಗಿಲ್ಲ ಸರಿ ಅಂತ ತೊಂಬ. ಅಲ್ಲೆಲ್ಲೂಯ್ಯ. ನಾನು ಹೋಗಿ ಬರ್ತೀನಿ ನೋಡ್ಕೆ ಮತ್ತೆ. ಇವಾಗ ನಾನು ಸ್ವಲ್ಪ ಹೊರಗಡೆ ಹೋಗ್ತೀನಿ, ನೋಡ್ಕೆ ಮನೆ ಹತ್ರ. ಓಕೆ, ಹೆಂಗಿದ್ದಾರೆ ಈಗ? ಹೇಳಿದ್ರೆ ಯಾವ ಥರ ಇದೆ ನಮ್ಮಲ್ಲಿ ನಡೆದಿದ್ದ ಘಟನೆ ಇದು. ಯಾರು ಬೇರೆ ಯಾರು ನಮ್ಮಲ್ಲಿ ನಡೆದ ಘಟನೆ. ನಮ್ಮ ಸಹೋದರ ತಿಮ್ಮಯ್ಯ ಎಲ್ಲಮ್ಮ ದೇವ್ರಿತ್ತಂತಂದ್ರೆ ಯಾರು ತಿಮ್ಮಯ್ಯನ ಕುಂದಿರಿಸಿ ಎಲ್ಲ ನಡ್ಕೊಂಡ್ಬಿಟ್ರಂತ. ನಿನಗೈತೆ ನೋಡ್ತೇವ ತಿರ್ಗಾ ಗರ್ ತಿರ್ಗಿಸ್ಬಿಟ್ರೆ ತಿಮ್ಮಯ್ಯ ಸುಮ್ಮನೆ ನೊಕ್ಕಂತ. ತಿಮ್ಮಯ್ಯ ನನಗೆ ಏನು ತಾರ್ಸತ್ ಕೊಡ್ತಿದ್ದೆಮ್ಮ ನೀನು, ಈ ಎಲ್ಲ ಮಾತ್ರ ತಿರ್ತಾ ಇದ್ದಾಳ. ಬೇರೆ ಭಾಳ ಕೇರ್ಫುಲ್ ಆಗಿರ್ಬೇಕು ನಮ್ಮ ಫ್ಯಾಮಿಲಿ ಮೇಲೆ ನಮಗೆ. ಅಲ್ಲೆಲ್ಲೂಯ್ಯ. ಈ ಎಲ್ಲ ಹೆಣ್ಣಣ್ಣ ಕೊಂಡಣ್ಣಂಬರು ಎಲ್ಲೇ ಆದ್ರೆ ಇರ್ತಾರೆ, ಅವ್ರ ಕೈ ಸಿಗಬಿದ್ದೆ ಅವ್ರಿಗೆ ಎಲ್ಲ ಸುದ್ದೆ ಬಿಡೋದು ಅವ್ರ ಕೈ. ಹೌದಾ ಇಲ್ಲ? ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ನೆಕ್ಸ್ಟು ದೇವರ ವಾಕ್ಯ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ ವಚನ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 8ನೇ ವಚನ. ನಿಮ್ಮ ಕಣಜಗಳಲ್ಲಿ ಯಾವಾಗಲೂ ತುಂಬಿರುವಂತೆ ನಿಮ್ಮ ಪ್ರಯತ್ನಗಳಲ್ಲೆಲ್ಲ ಸಫಲವಾಗುವಂತೆಯೂ ನಿಮ್ಮ ದೇವರಾದ ಯೆಹೋವನು ನಿಮಗೆ ಶುಭವನ್ನು ಅನುಗ್ರಹಿಸುವನು. ಅಲ್ಲೆಲ್ಲೂಯ್ಯ. ದೇವರು ಏನ್ ಮಾಡ್ತಾ ಇದ್ದಾನೆ, ಏನ್ ಕೆಲಸ ಮಾಡ್ತಾ ಇದ್ದಾನೆ? ದೇವರು ತನ್ನ ಕೆಲಸ ತಾನು ಮಾಡ್ತಾ ಇದ್ದಾನೆ. ನಾವು ದೇವರಂತೆ ಹೋದ್ರೆ ಬಹಳ ಚೆನ್ನಾಗಿರ್ತೀವಿ, ನಾವು ಆಶೀರ್ವಾದದಲ್ಲೇ ಇರ್ತೀವಿ. ಯಾವಾಗ ನಾವು ಸ್ವಲ್ಪ ಆಶೀರ್ವಾದ ಒಂದಿನ ಕೂಡಲೇ ಡ್ಯಾನ್ಸ್ ಆಡೋದು ನಿಂತ್ಕೊಂಡ್ಬಿಡ್ತೀವಿ. ನಾವು ಏನ್ ಮಾಡ್ತೀವಿ ಹೇಳ್ರಿ? ಸ್ವಲ್ಪ ಆಶೀರ್ವಾದ ಒಂದ್ ಕೂಡಲೇ ಶೇಕ್ ಆಗ್ತದೆ, ಗರ್ವ ಬಂದ್ಬಿಡ್ತದೆ, ಉಬ್ಕೊಂಡ್ಬಿಡ್ತೀವಿ, ಏನೇನೋ ಮಾಡ್ಬಿಡ್ತೀವಿ. ಅವಾಗ ದೇವ್ರು ಹೇಳ್ತಾನ, ನೀನ್ ಎಲ್ಲಿದ್ದ ಅಲ್ಲಿರೋದೇ ಬೇಸ್ ಪಾಪ ಅಂತ ಹೇಳ್ಕೊಂಡು ವಾಕ್ಯ ಹೇಳ್ತದೆ. ನೀನು ನಿಮ್ಮ ಕಣಜಗಳು ಯಾವಾಗಲೂ ಸಮೃದ್ಧಿ ಇಲ್ಲ. ನಿಮ್ ಕಣಜಗಳಲ್ಲೇ ದವಸ ಧಾನ್ಯಗಳಿದ್ರೆ ಬೇರೆ ಎಲ್ಲಿ ಹುಡುಕ್ಬೇಕಾಗ್ತದ? ಅಲ್ಲೂಯ್ಯ. ಹುಡುಕ್ಬೇಕಾಗ್ತದ? ಇಲ್ದಾಗ ಹುಡುಕ್ಬೇಕಾಗ್ತದೆ. ಬೇರೆ ಇಲ್ಲದಾಗ ನಾವು ಪರಿತಪಿಸ್ಬೇಕಾಗ್ತದೆ, ಇಲ್ಲದಾಗ ದೇವ್ರು ಕೇಳ್ಬೇಕಾಗ್ತದೆ. ಕೊಟ್ಟರೆ ದೇವರು ಸಮೃದ್ಧಿಯಾಗಿ ಕೊಡ್ತಾನೆ. ದೇವ್ರು ಹೆಂಗ್ ಕೊಡ್ತಾನೆ ಹೇಳ್ರಿ? ಸಮೃದ್ಧಿಯಾಗಿ. ಎಲ್ಲರ ಕೈ ಮೇಲೆ ಕೈ ಹಾಕಿ ಹೇಳಿ, ದೇವ್ರು ಕೊಟ್ರೆ ಸಮೃದ್ಧಿಯಾಗಿ ಕೊಡ್ತಾರೆ. ಎಲ್ಲರೂ ಯಾಕೆ ಕೊಡ್ತಾರೆ? ಹಂಗೆ ಕೊಡೋದು ದೇವರು. ಹಲ್ಲೆಲೂಯಾ. ನಮ್ಮ ಪ್ರಯತ್ನಗಳೆಲ್ಲ ಕೂಡ ದೇವರು ಏನ್ ಮಾಡ್ತಾನಂತ ಸಫಲ ಮಾಡ್ತಾನೆ. ಅನೇಕರ ಜೀವಿತದಲ್ಲಿ ಕೆಲವು ಪ್ರಯತ್ನಗಳು ಸಫಲವಾಗ್ತಾ ಇಲ್ಲ. ಸಫಲವಾಗ್ಲಾರ್ದಕ್ಕೆ ಕಾರಣ ಏನ್ ಗೊತ್ತಾ? ಅವ್ರ ತಾಳ್ಮೆಗೆ ಪರೀಕ್ಷೆ ಏನು ಗೊತ್ತಿಲ್ಲ, ಇಲ್ಲ ಅವ್ರು ಇರುವಂತಹ ದುರ್ನಡತೆ ನನಗೆ ಗೊತ್ತಿಲ್ಲ. ಕೆಲವರ ಜೀವಿತದಲ್ಲಿ ಕೆಲವು ಕಾರ್ಯಗಳು ಸಫಲವಾಗ್ತಾ ಇಲ್ಲ. ಪ್ರಾರ್ಥಿಸಿದ ದೇವರೇ ನನ್ನ ಕಾರ್ಯವನ್ನು ಸಫಲ ಮಾಡು. ಈಗ ನಮ್ಮ ಜೀವಿತದಲ್ಲಿ ಪರೀಕ್ಷೆ, ನಾನು ಯಾಕೆ ಹಿಂಗಿರ್ಬೇಕು? ಅನೇಕರಿಗೆ ನನ್ನ ಮೊರೆ ಮಖವನ್ನು ಬೇರೆ ಮಾಡಿ ತಿರುಗಬೇಕಾಗ್ತದಲ್ಲ, ಮಖವನ್ನು ಬಚ್ಚಿಟ್ಕೊಂಡು ತಿರುಗಬೇಕಾಗ್ತದಲ್ಲ. ಪ್ರಾರ್ಥನೆ ಮಾಡಿದ್ರೆ ದೇವ್ರ ಮಕ್ಕಳೇ, ದೇವರು ಸಹಾಯ ಮಾಡಲು ಶಕ್ತನು. ನಾವು ಯಾರಿಗಾದ್ರೆ ಹೆಂಗ್ ಮಾಡಿದ್ರೆ ಅದು ಖಂಡಿತವಾಗಿ ನಮಗೆ ಆಗ್ತದೆ. ವಿಮೋಚನೆ ಕಾಂಡ ಕೊನೆಯದಾಗಿ 23 ವಾಕ್ಯ 20. ಕೊನೆಯದಾಗಿ ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. 23 ವಾಕ್ಯ 20.
ಇಗೋ ದಾರಿಯಲ್ಲಿ ಹಾ ನಿಮ್ಮನ್ನು ಕಾಪಾಡುವುದಕ್ಕೂ ಹಾ ನಾನು ಗೊತ್ತು ಮಾಡಿರುವ ಈ ಸ್ಥಳಕ್ಕೆ ಹಾ ಕರೆತರುವುದಕ್ಕೂ ಹಾ. ದೂತನು ನಿಮ್ಮ ಮುಂದುಗಡೆಯಲ್ಲಿ ಕಳಿಸುತ್ತೇನೆ. ಏನ್ ಮಾಡಿದಾರಂತ ದೇವರು? ನಮ್ಮನ್ನು ಕಾಪಾಡುವುದಕ್ಕಾಗಿ ಯಾರಿದ್ದಾರೆ ಅಂತ ಹೇಳ್ರಿ? ಎಲ್ಲರೂ ಆಮೇಲೆ ಹೇಳ್ಬಾರ್ದ? ನಮ್ಮನ್ನು ಕಾಪಾಡುವುದಕ್ಕಾಗಿ ಯಾರಿದ್ದಾರ? ನಾವು ಮಾರ್ಗದಲ್ಲಿ ಹೋಗುವಾಗ ಭಯ ಪಡೋದು ಬೇಕಾಗಿಲ್ಲ, ಭಯ ಪಡೋದೇ ಬೇಕಾಗಿಲ್ಲ. ಯಾಕೆಂದ್ರೆ ಅದು ದೇವರ ವಾಕ್ಯ, ದೇವರ ವಾಗ್ದಾನ ನಮಗಿದೆ. ನಮ್ಮನ್ನು ಕಾಪಾಡೋದಕ್ಕೆ ಯಾರಿದ್ದಾರೆ ಅಂತ? ಇಸ್ರಾಯೇಲ್ ಕಾಪಾಡೋದಕ್ಕೆ ಯಾರಿದ್ದಾರೆ ಅಂತ? ಇಸ್ರಾಯೇಲ್ ಕಾಪಾಡದೆ ಹೋದ್ರೆ ಅವ್ರು 40 ವರ್ಷ ಅರಣ್ಯದಲ್ಲಿ ನೆಡಲಿಕ್ಕೆ ಆಗ್ತಿತ್ತ? ಅವ್ರ ಕಾಲು ಬಾಯಲಿಲ್ಲ, ಅವ್ರ ವಸ್ತ್ರ ದೂರ್ಣದಾರ ಆಗಲಿಲ್ಲ, ಅವ್ರು ಹಾಕೊಂಡು ಕೆರೆದ ಬಾರು ಕೂಡ ಆಗಲಿಲ್ಲ. ಅದೆಲ್ಲ ಕಾರಣ ಏನು ಗೊತ್ತಾ? ದೇವರು ಈ ಒಂದು ಸ್ಪೆಷಾಲಿಟಿ ನಮ್ಮಲ್ಲಿ ಇರ್ಬೇಕು, ಆ ಒಂದು ಫೇತ್, ಆ ನಂಬಿಕೆ ನಮ್ಮಲ್ಲಿ ಇರ್ಬೇಕು. ದೇವರು ನನ್ನ ಸಂಗಡ ಇದ್ದಾನೆ. ನಾನು ಕಳೆದ ವಾರ ಹೇಳಿದೆ, ದೊಡ್ಡ ಹಾವು ತುಳು ಬಂದ್ವಿ ನಾವು ಅಂತ. ಅಲ್ಲಿಗೆ ಭಯಂಕರವಾದ ಹಾವು, ನಾಗರಾವು, ಭಯಂಕರವಾದ. ಅದ್ರ ಗಾಡಿ ಹೊಡೆದ ಲೆಕ್ಕ ನೋಡಿದ್ರೆ ನಾವು ಅದ್ರ ಮೇಲೆ ಬಿಟ್ಬಿಡ್ಬೇಕಿಬ್ಬರು, ನಾನು ಪಾಸ್ಟರ್. ನಮಗೆ ಗೊತ್ತು ದೇವರ ವಾಕ್ಯ. ಆ ಕ್ಷಣದಲ್ಲಿ ನಾನು ಹೇಳಿದೆ, ದೇವರ ವಾಕ್ಯ ಇರ್ತದಮ್ಮ. ಸಿಂಹ ಸರ್ಪಗಳ ಮೇಲೆ ನಡೆಯುವಿ, ಪ್ರಾಯದ ಸಿಂಹ ಘಟ ಸರ್ಪಗಳನ್ನು ತುಳಿದಾಕು ಅಂತ ಇದೆ, ಎತ್ತಿ ಬಿಸಾಕು ಅಂತ ಇದೆ. ಲೂಕನ ಬರೆದ ಸುವಾರ್ತೆ 10ನೇ ಅಧ್ಯಾಯ 19ನೇ ವಚನ ಇರಬೇಕು. ನಾನು ಹಾವುಗಳನ್ನು ಚೋಳುಗಳನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರವನ್ನು ದೇವರು ವಾಗ್ದಾನ ನಮಗೆ ಗೊತ್ತಿದ್ರೆ ಇದ್ದಿದ್ರಲ್ಲಿ ಕರೆಕ್ಟ್ ಆಗಿ ಸ್ವಲ್ಪವೇ ದೇವರಿಗೆ ಬೇಕಾಗಿತ್ತು. ನೀನು ತಾಮೊಂದು ಕೋಟಿ ರೂಪಾಯಿ ಇತ್ತು ನಾನು ಆಸ್ಪತ್ರೆ ಹೊಂದಿದ್ದೀನಂತಲ್ಲ. ನಿನ್ನ ಹತ್ರ 10,000 ಇದ್ರು 10,000ದಿಂದಲೇ ದೇವರನ್ನ ಪ್ರಾರಂಭ ಮಾಡ್ತಾನೆ. ಅಷ್ಟೇ ಸಾಕು ದೇವರಿಗೆ. ದೇವರಿಗೆ ಬೇಕು, ಸ್ವಾಮಿ ಬೇಕಾಗಿದ್ದು ಅಷ್ಟೇ. ನಿಂದು ಬಹಳ ಬೇಕಾಗಿಲ್ಲ. 10,000ದಿಂದಲೇ ದೇವರು ನಿನ್ನ ಮೇಲೆ ಕೆಡ್ತಾನೆ. ನಮ್ಮೊಂದು ಆಮೇಲೆ ಅಲ್ಲೇಲೂಯಾ. ಅದು ಹೆಂಗಾದ್ರೆ ನನಗೆ ಗೊತ್ತಿಲ್ಲ. ನೀನು ದೇವರ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಬೇಕು. 5 ರೊಟ್ಟಿ 2 ಮೀನು 5,000 ಜನ, ಭಯಂಕರವಾದಂಥ ಕಾರ್ಯ. ದೇವರು ಸ್ವಲ್ಪದ್ರಲ್ಲಿ ನಂಬಿಕಸ್ಥರಾಗಿದ್ದರೆ ದೇವರು ಎಲ್ಲ ಕಾರ್ಯಗಳನ್ನು ಆತನು ಮಾಡಿ ಮುಗಿಸಲಿಕ್ಕೆ ಶಕ್ತನು. ಈಗ ಹೇಳೋ ನಾವೆಲ್ಲರೂ ನಮ್ಮ ಜೀವಿತದಲ್ಲಿ ದೇವರು ದಾನ ದ್ರಾಕ್ಷ ರಸವು ಸಮೃದ್ಧಿಯಾಗಿ ಕಳಿಸಿದ್ದಾನೆ. ಈ 2026ರಲ್ಲಿ ನಾವು ನಂಬೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಕೇಳಲ್ಪಟ್ಟ ವಾಕ್ಯಕ್ಕಾಗಿ ಎಲ್ಲರೂ ಪ್ರಾರ್ಥನೆ ಮಾಡೋಣ. ದೇವ, ಈ ದಿನ ನನ್ನೊಂದಿಗೆ ಮಾತನಾಡಿದೆಯಪ್ಪ, ಸರ್ವಶಕ್ತನೇ ನನಗೆ ಸಹಾಯ ಮಾಡಿ. ನಿಮ್ಮ ವಾಕ್ಯವು ಈ ದಿನ ನಮಗೆ ಸಹಾಯ ಮಾಡಬೇಕು.